ಎಲ್ಲರಿಗೂ ನಮಸ್ಕಾರ. ನಾವು ಈ ದಿವಸ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಉತ್ಸವವನ್ನು ಆಚರಿಸ್ತಿದ್ದೇವೆ. PM ಶ್ರೀಯ ಚಟುವಟಿಕೆಗಳನ್ನು ಮತ್ತೊಮ್ಮೆ ಅದನ್ನು ನೆನಪಿಸುತ್ತಾ ಆ ಚಟುವಟಿಕೆಗಳನ್ನು ನಾವು ಮಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಇದೀಗ ಬೆಳಗಿನ ದೀಪವನ್ನು ಬೆಳಗಿಸಿ ಧ್ವಜ ವಂದನವನ್ನು ಸ್ವೀಕರಿಸಿ ಸಭೆಯಲ್ಲಿ ಇರುವಂತಹ ನಮ್ಮ STMC ಅಧ್ಯಕ್ಷರಾದ ಶ್ರೀ ರವಿಚಂದ್ರ ಇವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಶಾಲಾ ನಾಯಕನಾದ ಶಿವಶರ್ಮ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಿರಿಯ ವಿದ್ಯಾಸಂಘದ ಕಾರ್ಯದರ್ಶಿಗಳು ವಿದ್ವಾನ್ ಗೋಪಾಲಕೃಷ್ಣ ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಹರಿಣಾಕ್ಷಿ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ STMCಯ ಉಪಾಧ್ಯಕ್ಷರು ಶ್ರೀಮತಿ ವಿನುತಾ ಇದ್ದಾರೆ. ಮಾತೆಯರ ಸಂಘದ ಅಧ್ಯಕ್ಷರು ಶ್ರೀಮತಿ ಕಮಲಾ ಅವರಿದ್ದಾರೆ. ಇಬ್ಬರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಕಿ ನೀವು ಹೋಗಿ. ಇವರಿಗೆ ಶ್ರೀಮತಿ ಶೋಭಾ ನಮ್ಮ ಶಾಲಾ ಶಿಕ್ಷಕಿ ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾತೆಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕಮಲಾ ಇವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಎಲ್ಲ STMCಯ ಗೌರವಾನ್ವಿತ ಸದಸ್ಯರನ್ನು ಹಿರಿಯ ಮಕ್ಕಳಿಗೆ ಆಯೋಜಿಸಿದ ವಿವಿಧ ಸ್ಪರ್ಧೆಗಳ ವಿಜೇತರನ್ನು ಬಹುಮಾನವಿಟ್ಟು ಗೌರವಿಸುವ ಶುಭ ಸಂದರ್ಭದಲ್ಲಿ ಅವರ ಹೆಸರನ್ನು ಓದಿ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಮೊದಲನೇದಾಗಿ 5ನೇ ತರಗತಿಯ ಕಬಡ್ಡಿ ಪಂದ್ಯಾಟದಲ್ಲಿ ಮೊಹಮ್ಮದ್ ಮುಬಾಶಿರ್ ಇವರನ್ನು ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀಯುತ ರವಿ ಸರ್ ಅವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಪೋಷಕ ಬಂಧುಗಳೇ, ಸಭಾ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ನಮ್ಮ ಹಿರಿಯರು ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯೂ ಆಗಿರುವಂತಹ ಸುಲೈಮಾನ್ ವೀರಮಂಗಲ ಅವರು ನಮ್ಮ ಮೊನ್ನೆಯ ಕ್ರೀಡಾಕೂಟದ ಅತಿಥಿಗಳೂ ಆಗಿದ್ದವರು. ಬಹುಶಃ ಅನಿವಾರ್ಯ ಕಾರಣದಿಂದ ಅವತ್ತು ಅವರಿಗೆ ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ. ಸುಲೈಮಾನ್ ವೀರಮಂಗಲ ನಮ್ಮ ಹಿರಿಯರು, ಹಿರಿಯ ವಿದ್ಯಾರ್ಥಿಗಳು ಆದಂಥ ಅವರನ್ನು ಈ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಈ ವೇದಿಕೆಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಗೋಪಾಲನ್ನ ಹೇಳಿದರೆ ಅವರು SDMC ಅಧ್ಯಕ್ಷರು ಕೂಡ ಆಗಿದ್ದವರಂತೆ ಈ ಶಾಲೆದು. ಆದ್ದರಿಂದ ಎಲ್ಲ ರೀತಿಯಲ್ಲಿ ಕೂಡ ವೇದಿಕೆಗೆ ಬರಲಿಕ್ಕೆ ಅವರಿಗೊಂದು ಹಕ್ಕಿದೆ, ಅಧಿಕಾರ ಇದೆ. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಇವರಿಗೆ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇರಿದಂತಹ ಬಂಧುಗಳೇ, ಖಾಲಿ ಒಂದು ವಿಷಯಕ್ಕೆ ನಾನು ಈ ವೇದಿಕೆಯನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ. ಇವತ್ತು 2-3 ಕಾರ್ಯಕ್ರಮಗಳನ್ನು ನಾವು ಜೋಡಿಸಿಕೊಂಡಿದ್ದೇವೆ. 3 ದಿವಸಗಳ ಕಾರ್ಯಕ್ರಮ ಇತ್ತು. PMಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದು 3 ದಿವಸಗಳ ಕಾರ್ಯಕ್ರಮದಲ್ಲಿ 2 ದಿವಸಗಳು ಈಗಾಗಲೇ ಮುಗಿದು ಹೋಗಿದೆ. ಅದು ಈ ಶಾಲೆಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ಆಗಿದೆ. ಹಿರಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ಮೊನ್ನೆ ನಡೆದಿದೆ. ಇದೀಗ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಈ ವಾರ್ಷಿಕೋತ್ಸವದಲ್ಲಿ ಮಕ್ಕಳು ಸಂಭ್ರಮಿಸಬೇಕು, ನಲಿಬೇಕು ಅನ್ನೋದು ಒಂದು ಉದ್ದೇಶ ಆಗಿದ್ದರೆ, ಮಕ್ಕಳ ಆ ಒಂದು ಪ್ರಗತಿಯನ್ನು ನೋಡಲಿಕ್ಕೆ ಬರುವಂತಹ ಪೋಷಕರಿಗೆ ಇನ್ನೊಂದು ಸಂತೋಷ ಇದೆ. ಅದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣ ಆಗಿರಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಕಾಮತ್ ಆಪ್ಟಿಕಲ್ಸ್ ಪುತ್ತೂರು ಅವರ ಸಹಯೋಗದೊಂದಿಗೆ ನಾವು ಕಣ್ಣಿನ ಉಚಿತ ತಪಾಸಣಾ ಪರೀಕ್ಷೆಯನ್ನು ಕೂಡ ಇವತ್ತು ಇಟ್ಟುಕೊಂಡಿದ್ದೇವೆ. ಇದನ್ನು ಇವತ್ತು ಇಟ್ಟುಕೊಳ್ಳಲಿಕ್ಕೆ ಒಂದು ಕಾರಣ ಕೂಡ ಇದೆ. ಸುಮಾರೊಂದು 3 ತಿಂಗಳ ಹಿಂದೆ ನಾನು ನಮ್ಮದೇ ಊರಿನಲ್ಲಿ ಒಂದು ಕಡೆ ಹೋಗಿದ್ದೆ. ತುಂಬ ಪ್ರಾಯದ ಒಬ್ಬರು ಹಿರಿಯರು ಆ ಮನೆಯಲ್ಲಿದ್ದರು. ನಾನು ಯಾವಾಗ ಮನೆಗೆ ಹೋದರೂ ಕೂಡ ಅವರು ಊಟ ಅಥವಾ ಕಾಫಿ ಕೊಡದೆ ಕಳಿಸುವಂತಹ ವ್ಯಕ್ತಿತ್ವವರಲ್ಲ. ಅಂಥವರು ಮೊನ್ನೆ ನಾನು ಹೋಗಿದ್ದಾಗ ಪರಿಚಯ ಮಾಡಿದಾಗ ಅವರು ನನ್ನ ಮೇಯಿ ಮುಟ್ಟಿ ಯಾರು ಅಂತ ಕೇಳಿದರು. ವಸಂತ್ ಅಂತ ಹೇಳಿದಾಗ ಅವರ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂದರೆ 10-12 ವರ್ಷದಿಂದ ಬರ್ತಾ ಇದ್ದೀ ಮಗ, ಈಗ ನಿನ್ನನ್ನು ನೋಡಬೇಕು ಅಂತಾದರೆ ನನ್ನ ಕಣ್ಣೇ ಸರಿಯಿಲ್ಲ ಅಂತ ಅವರು ಹೇಳಿದರು. ಕಣ್ಣು ಕಾಣೋದಿಲ್ಲ, ಪೊರೆ ಬಂದಿದೆ. ವಯೋಸಹಜ ಕಾರಣದಿಂದ ಅದು ಬಂದಿರಬಹುದು. ಆದರೆ ಬಂಧುಗಳೇ, ಈ ಜಗತ್ತು ತುಂಬ ಸುಂದರವಾಗಿದೆ. ಆದರೆ ಆ ಸುಂದರವಾದ ಜಗತ್ತನ್ನು ನೋಡಲಿಕ್ಕೆ ನಮ್ಮ ಕಣ್ಣೇ ಸರಿ ಇಲ್ಲ ಅಂತಿದ್ದರೆ ಅದರ ಪರಿಸ್ಥಿತಿ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಆದ್ದರಿಂದ ವೀರಮಂಗಲದ ನಮ್ಮ ಹಿರಿಯರು ಯಾವುದೇ ಕಾರಣ ಕೂಡ ಈ ಸುಂದರ ಜಗತ್ತನ್ನು ನೋಡುವಲ್ಲಿ ವಂಚಿತರಾಗಬಾರ್ದು. ಅವರ ಕೆಲಸ ಕಾರ್ಯಗಳ ಒತ್ತಡದಿಂದ ನಗರಕ್ಕೆ ಹೋಗಿ ಕಣ್ಣಿನ ವೈದ್ಯರ ಹತ್ರ ಕ್ಯೂ ನಿಂತು ಕಾದು ಕುಳಿತು ಅದನ್ನು ಮಾಡಿಸುವಂತಹ ಪುರುಸೊತ್ತು ಕೆಲವು ಸಲ ಇರೋದಿಲ್ಲ. ಆದ್ದರಿಂದ ಇವತ್ತು ಪೂರ್ತಿ ಕಣ್ಣು ಪರೀಕ್ಷಾ ತಂಡವನ್ನೇ ಕನ್ನಡಕದ ಜೊತೆ ನಾವು ಇಲ್ಲಿ ತರಿಸಿದ್ದೇವೆ. ಒಳ್ಳೆಯ ವೈದ್ಯರ ಟೀಮ್ ಬಂದಿದೆ. ಕಾಮತ್ ಆಪ್ಟಿಕಲ್ಸ್ ಅವರದು ಮಂಗಳೂರು, ಪುತ್ತೂರು ವಿವಿಧ ಕಡೆಗಳಲ್ಲಿ ಒಳ್ಳೆಯ ರೀತಿಯ ಸೇವೆ. ಯಾಕೆಂದರೆ ಅವರ ಸೇವೆಯನ್ನು ಪಡ್ಕೊಂಡವರಲ್ಲಿ ನಾನು ಕೂಡ ಒಬ್ಬ. ಆದ್ದರಿಂದ ಆ ಸೇವೆಯನ್ನು ಗಮನಿಸಿಯೇ ನಾನು ಅವತ್ತನ್ನು ವಿನಂತಿ ಮಾಡಿಕೊಂಡೆ. ನಿಮ್ಮ ಅದು ಅತ್ಯಾಧುನಿಕ ವಾಹನ, ಎಲ್ಲ ವ್ಯವಸ್ಥೆಗಳು ಅದರಲ್ಲಿದೆ. ನಿಮ್ಮ ಕಣ್ಣು ಪರೀಕ್ಷೆ ಮಾಡುವುದರಿಂದ ಹಿಡಿದು ನಿಮಗೆ ಕನ್ನಡಕವನ್ನು, ನಿಮಗೆ ಅರ್ಹವಾದ ಕನ್ನಡಕವನ್ನು ನೀಡುವಲ್ಲಿ ಕೂಡ ಅವರು ಇವತ್ತು ವ್ಯವಸ್ಥೆ ಮಾಡ್ತಾರೆ. ಕಣ್ಣು ಪರೀಕ್ಷೆ ಉಚಿತವಾಗಿರ್ತದೆ. ಆದರೆ ಯಾವುದೇ ಕನ್ನಡಕ ಬೇಕಿದ್ದರೆ ಅದಕ್ಕೆ ಒಂದು ನಿಗದಿತ ಬೆಲೆಯನ್ನು, ಈಗಾಗಲೇ ನಾವು ಅದರ ಮಾಹಿತಿಯನ್ನು ಕೂಡ ನಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದೇವೆ. ನಿಗದಿತ ಬೆಲೆಯನ್ನು ನೀವು ಇವತ್ತು ಖರೀದಿಸ್ಬೋದು. ಅಥವಾ ಪುತ್ತೂರಿನಲ್ಲಿ ಇರುವಂತಹ ಅವರ ಸಂಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಸಂಪರ್ಕಿಸಿ ನೀವು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಅದರಿಂದ ನಿಮ್ಮ ಮನೆಯ ಹಿರಿಯರಿದ್ದರೆ ಇವತ್ತು ಕರೆದುಕೊಂಡು ಬನ್ನಿ. 2 ಉದ್ದೇಶಗಳು ಅವ್ರದ್ದು ಈಡೇರ್ತದೆ. ತಮ್ಮ ಮನೆಯ ಮಕ್ಕಳ ಈ ಕಾರ್ಯಕ್ರಮ ನೋಡಿದ ಹಾಗೆಯೂ ಆಗ್ತದೆ. ಅದರೊಂದಿಗೆ ತಮ್ಮ ಕಣ್ಣಿನ ಸಮಸ್ಯೆ ಇದ್ದರೆ ಅದನ್ನು ಇಲ್ಲಿಯೇ ಸೂಕ್ತ ಚಿಕಿತ್ಸೆ ನೀಡಿ ಅಥವಾ ಕನ್ನಡಕವನ್ನು ಖರೀದಿಸಿ ಅದನ್ನು ಪರಿಹರಿಸಿಕೊಂಡಾಗಲೂ ಆಗ್ತದೆ. ಒಂದೇ ಕಾರ್ಯಕ್ರಮದಲ್ಲಿ 2 ಉದ್ದೇಶ ಈಡೇರ್ತದೆ. ಆದ್ದರಿಂದ ನಿಮ್ಮ ಕಣ್ಣು ಪರೀಕ್ಷೆ ಮಾಡಿಕೊಳ್ಳಬಹುದು. ನಿಮ್ಮ ಹಿರಿಯರು ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ದಯವಿಟ್ಟು ಕರೆದುಕೊಂಡು ಬನ್ನಿ. ಇವತ್ತು ಸುಮಾರು ಅವರು ಹೇಳಿದ್ದಾರೆ 10 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. 4 ಗಂಟೆಯವರೆಗೆ ಅವರು ಇಡ್ತಾರೆ. ತಮ್ಮ ಅತ್ಯಾಧುನಿಕ ವಾಹನದೊಂದಿಗೆ 4 ಗಂಟೆಯವರೆಗೂ ಇರ್ತಾರೆ. ಯಾವಾಗ ಬೇಕಿದ್ದರೂ ನೀವು ಕರೆದುಕೊಂಡು ಬಂದು ಅದನ್ನು ಸೌಲಭ್ಯವನ್ನು ಪಡ್ಕೊಳ್ಬೇಕು ಅನ್ನುವ
ವಿನಂತಿಯನ್ನು ಈ ಶಾಲೆಯ ಪರವಾಗಿ SDMC ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಮಾಡಿಕೊಳ್ಳುತ್ತಾ ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂತಹ ಕಾಮತ್ ಆಪ್ಟಿಕಲ್ಸ್ ಪುತ್ತೂರು ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮ ವ್ಯತ್ಯಾಸ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಚಿಕಿತ್ಸಾ ಒಂದು ಸೌಲಭ್ಯವನ್ನು ಈ ವೇದಿಕೆಯಲ್ಲಿ ನಾವು ಉದ್ಘಾಟನೆಗೊಳಿಸ್ತಾ ಇದ್ದೇವೆ. ಆ ನಂತರ ನಮ್ಮ ಹಿರಿಯರನ್ನೇ ಅಲ್ಲಿ ಕರೆದುಕೊಂಡು ಹೋಗಿ ಮಾಡ್ತೇವೆ ನಾವು. ಆದ್ದರಿಂದ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದರೊಂದಿಗೆ ನೀವು ಬಂದವರು ಆ ಒಂದು ಕಣ್ಣಿನ ಚಿಕಿತ್ಸಾ ಸೌಲಭ್ಯ ತಪಾಸಣಾ ಸೌಲಭ್ಯವನ್ನು ಕೂಡ ಈ ಕ್ಷಣದಲ್ಲೇ ಮಾಡಬಹುದು ಅನ್ನುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರ ವೀರಮಂಗಲದ ಎಲ್ಲರ ಕಣ್ಣುಗಳು ಕೂಡ ಆರೋಗ್ಯವಂತವಾಗಿರಲಿ ಅನ್ನುವ ಆಶಯದೊಂದಿಗೆ ನಮ್ಮ ಮುಖ್ಯ ಗುರುಗಳು, ನಮ್ಮ ಹಿರಿಯ ವಿದ್ಯಾರ್ಥಿ ಸದಸ್ಯರು ಮತ್ತು SDMC ಅಧ್ಯಕ್ಷರು ಆಗಿದ್ದಂತಹ ಸುಲೈಮಾನ್ ಅವರನ್ನು ಅಲ್ಲಿ ಉದ್ಘಾಟನೆಗಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದೀಗ ವಿದ್ಯುಕ್ತವಾಗಿ ಅದು ಉದ್ಘಾಟನೆಗೊಳ್ಳುತ್ತದೆ. ಶಾಲೆ ವೀರಮಂಗಲ ಇದರ ವಾರ್ಷಿಕೋತ್ಸವ ಕಾರ್ಯಕ್ರಮ PMC ಸಡಗರ. ಈ ಕಾರ್ಯಕ್ರಮದ ಸಭಾ ವೇದಿಕೆಯ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸಭಾ ವೇದಿಕೆಯ ಎದುರು ಭಾಗದಲ್ಲಿರುವಂತಹ ಎಲ್ಲ ಪೋಷಕ ಬಂಧುಗಳೇ, ಪುಟಾಣಿ ಮಕ್ಕಳೇ, ಈಗಾಗಲೇ ಒಮ್ಮೆ ಸಭೆಯನ್ನು ಈ ಒಂದು ಅವಕಾಶವನ್ನು ನಾನು ಉಪಯೋಗಿಸಿಕೊಂಡಿದ್ದೇನೆ ಒಂದು ಮಾಹಿತಿಗಾಗಿ. ಆದ್ದರಿಂದ ಮಕ್ಕಳ ದಿನದ ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚು ಸಮಯ ತೆಗೆದುಕೊಳ್ಳೋಕ್ಕೆ ಇಚ್ಛೆಪಡೋದಿಲ್ಲ. ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ಊರಿನಲ್ಲಿ ದೇವಸ್ಥಾನ, ಮಸೀದಿ ಅಥವಾ ಚರ್ಚ್ ಇದ್ದಲ್ಲಿ ಚರ್ಚ್, ಅದರದೇ ಧರ್ಮದವರು ಅವರವರ ದೇವಾಲಯಗಳಿಗೆ ಹೋಗ್ತಾರೆ. ಆದರೆ ಎಲ್ಲ ಧರ್ಮದವರು ಒಟ್ಟು ಸೇರಿ ಒಂದೇ ಮನಸ್ಸಿನಿಂದ ಬಂದು ನಲಿಯುವ, ಪಾಲ್ಗೊಳ್ಳುವ ಸ್ಥಳ ಇದ್ದರೆ ಅದು ಆ ಊರಿನ ಶಾಲೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ಎಲ್ಲ ಧರ್ಮದವರಿಗೂ ಅದು ದೇವಾಲಯ. ಈ ದೇವಾಲಯ ಹೀಗೆ ಇರಲಿ. ಇಲ್ಲಿಯ ಮಕ್ಕಳ ಸಂಖ್ಯೆ ಹೆಚ್ಚಾಗಲು ನಾವೆಲ್ಲರೂ ಇನ್ನೂ ಕೂಡ ಸೇರಿ ಶ್ರಮಿಸೋಣ. ಒಂದು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದಷ್ಟು ಆ ಶಾಲೆ ಹೆಚ್ಚು ಪ್ರಸಿದ್ಧಿಯಾಗ್ತದೆ. ನಮ್ಮಲ್ಲಿದ್ದ ಮಕ್ಕಳೆಲ್ಲರೂ ಕೂಡ ಪ್ರತಿಭಾವಂತರು. ಈಗಾಗಲೇ ಶಾಲಾ ಮಟ್ಟದಲ್ಲಿ ಇಲ್ಲಿ ಪ್ರಶಸ್ತಿ ತಗೊಂಡಿದ್ದಾರೆ. ಆದರೆ ನೀವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಅಥವಾ ಎಲ್ಲ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀರಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚುವಂತಹ ಪ್ರತಿಭೆಗಳು ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳು. ಅದು ಕೇವಲ ಈಗಿನದಲ್ಲ, ಈ ಪರಂಪರೆ ಹಿಂದಿನದ್ದು. ನಮ್ಮ ಹಿರಿಯರು ಸುಲೈಮಾನ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಒಂದು ಸಮಯದಲ್ಲಿ ಹಾಕಲಿಕ್ಕೆ ಚಡ್ಡಿ, ಅಂಗಿ, ಸರಿಯಾದ ಬ್ಯಾಗ್ ಇಲ್ಲದ ಸಮಯದಲ್ಲಿ ಕೂಡ ಈ ಶಾಲೆ ಬೆಳವಣಿಗೆ ಹೊಂದಿದೆ. ಆಗ ಕಲಿತಂತಹ ಬಹುಶಃ ವೇದಿಕೆಯಲ್ಲಿದ್ದಾರೆ. ಅವಾಗಿನ ದಿನದಲ್ಲಿ ಅವರು ಡಿಗ್ರಿ ಹೋಲ್ಡರ್, ಸರಿ ಅಲ್ಲದ್ರೆ, ಅವಾಗಿನ ದಿನದಲ್ಲಿ ಡಿಗ್ರಿ ಹೋಲ್ಡರ್ ನಮ್ಮ ಸುಲೈಮಾನ್ ವೀರಮಂಗಲ ಅವರು. ಇಲ್ಲಿಯ ಬೆಳವಣಿಗೆಯಲ್ಲಿ ಅವರು ಕೂಡ ಶ್ರಮಿಸಿದ್ದಾರೆ. ಅಂಥದ್ದೇ ಹಿರಿಯರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ನಾನು ಮೊನ್ನೆ ಕೂಡ ಹೇಳಿದೆ, ನಾನು ಇಲ್ಲಿ ಕಲಿತಂತಹ ಈ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಒಳ್ಳೊಳ್ಳೆಯ ಸರಕಾರಿ ಉದ್ಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ. ಮೊನ್ನೆಯ ವೇದಿಕೆಯಲ್ಲಿ ನೀವು ಮಕ್ಕಳು ಕೂಡ ಗಮನಿಸಿರ್ಬೋದು. ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಒಬ್ಬರು ಡಾಕ್ಟ್ರು, ಪಶುವೈದ್ಯರವರು.
ಅವರು ಬಂದಿದ್ದರು. ಇಲ್ಲಿಯ SDMCಯಲ್ಲಿ ಕೆಲಸ ಮಾಡಿದವರು, ಅವರು ಎಂಜಿನಿಯರ್ ಆಗಿದ್ದವರು, ಒಬ್ಬರು SDMCಯಲ್ಲಿ ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅವರು. ಆದ್ದರಿಂದ ಎಲ್ಲ ಪ್ರತಿಭೆಗಳು ಕೂಡ ಈ ಶಾಲೆಯಲ್ಲಿ ಕೂಡ ಹುಟ್ಟಿದೆ ಅನ್ನೋದನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ಖಾಸಗಿ ಶಾಲೆಯ ಬಗ್ಗೆ ನಾವೇನು ಮಾತಾಡೋದಿಲ್ಲ, ಪ್ರಾಥಮಿಕ ಶಾಲೆ ಖಾಸಗಿ ಶಾಲೆ ಅನ್ನೋದು ಏನೋ ನಾವು ಇದು ಮಾಡೋದಿಲ್ಲ. ಆದರೆ ಖಾಸಗಿ ಶಾಲೆ ಮಕ್ಕಳು ಎಷ್ಟು ಬುದ್ಧಿವಂತರೋ, ಪ್ರಾಥಮಿಕ ಶಾಲೆಯ ಮಕ್ಕಳು ಕೇವಲ ಬುದ್ಧಿವಂತರು ಮಾತ್ರ ಅಲ್ಲ, ಅವರು ಈ ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನೋದನ್ನು ಈ ಪ್ರಾಯದಿಂದಲೇ ಕಲಿತುಕೊಳ್ತಾರೆ. ತಂದೆ ತಾಯಿಯ ಆರ್ಥಿಕ ವ್ಯವಸ್ಥೆ, ನೋವು ನಲಿವು, ನಮ್ಮ ಮನೆಯ ಒಂದು ವ್ಯವಸ್ಥೆಯನ್ನು ಈ ಮಕ್ಕಳು ಸಣ್ಣ ಪ್ರಾಯದಿಂದಲೇ ಕೂಡ ತಿಳ್ಕೊಳ್ತಾರೆ. ಅದು ಈ ಮಕ್ಕಳ ವಿಶೇಷತೆ. ಆದ್ದರಿಂದ ನಾವೆಲ್ಲರೂ ಕೂಡ, ನಾವು ಕೂಡ ಈ ಶಾಲೆಯಲ್ಲಿ ಕಲಿತವರು. ಆದರೆ ನಮ್ಮ ಮಕ್ಕಳು ಕೆಲವೊಂದು ಪರಿಸ್ಥಿತಿಯ ಕಾರಣದಿಂದ ನಾವು ಬೆಳವಣಿಗೆ ಹೊಂದಿದ ಹಾಗೆ ನಮ್ಮ ವ್ಯವಸ್ಥೆಗೆ ಸರಿಯಾಗಿ ನಾವು ಅದನ್ನು ಹೊಂದಿಕೊಳ್ಳಬೇಕಾಗ್ತದೆ. ಆದ್ದರಿಂದ PMC ಶಾಲೆಯ ಈ ಎಲ್ಲ ಮಕ್ಕಳಿಗೆ ಶುಭಾಶಯವನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಈ ಶಾಲೆಯ ಬೆಳವಣಿಗೆಗೆ ಶ್ರಮಿಸೋಣ. ಈ ಶಾಲೆ ಇನ್ನೂ ಒಳ್ಳೆಯ ರೀತಿಯಲ್ಲಿ, ಯಾಕಂದರೆ ರಾಷ್ಟ್ರ ಮಟ್ಟದವರೆಗೂ ಕೂಡ ಗುರುತಿಸುವಂತಹ ಕೆಲಸ ಮಾಡಿದಂತಹ ಈ ಶಾಲೆಯ ಮಕ್ಕಳ ಸಂಖ್ಯೆ ಹೆಚ್ಚಾದಷ್ಟು ಇಲ್ಲಿಯ ವ್ಯವಸ್ಥೆಗಳು ಇನ್ನೂ ಕೂಡ ಹೆಚ್ಚಾಗ್ತವೆ. ಈಗಾಗಲೇ ಮೊನ್ನೆ ನಮ್ಮ ಹಿರಿಯ ವಿದ್ಯಾರ್ಥಿಯವರು, ಇವತ್ತು ಕಾರ್ಯಕ್ರಮದ ಅತಿಥಿಗಳು ಕೂಡ ಹೌದು, ಸಂಜೆಯ ಕಾರ್ಯಕ್ರಮದಲ್ಲಿ ದಾಮೋದರ ಕುಲಾಲ್ ಅವರೊಂದು ಮಾತು ಹೇಳಿದರು. ಅವರು ಕೂಡ ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಈ ಶಾಲೆಯ ಬೆಳವಣಿಗೆಯಲ್ಲಿ ತುಂಬ ತೊಡಗಿಸಿಕೊಂಡು ತಮ್ಮದೇ ಆದ ಉದ್ಯಮ ಕ್ಷೇತ್ರದಲ್ಲಿರುವವರು. ಅವರೊಂದು ಮಾತು ಹೇಳಿದರು. ಅವರಿಗೆ ಈ ಶಾಲೆಯ ಆಮಂತ್ರಣ ಪತ್ರಿಕೆ ನೀಡಲಿಕ್ಕೆ ಹೋಗೋ ಅವರೊಂದು ಮಾತು ಹೇಳಿದರು. ಯಾವುದೇ ಶಾಲೆಯಲ್ಲಿ ಅಥವಾ ಯಾವುದೇ ಇದರಲ್ಲಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡೋದಕ್ಕಿಂತ ಆ ಸಂಸ್ಥೆಗಳಿಗೆ ನಾವೊಂದು ಶಾಶ್ವತವಾದಂತಹ ಯೋಜನೆಗಳನ್ನು ಕೊಡ್ತಾ ಹೋದರೆ ಅಲ್ಲಿಯ ಮೂಲಭೂತ ಸೌಕರ್ಯಗಳು ಒಂದಷ್ಟು ಹೆಚ್ಚಾಗ್ತವೆ ಅನ್ನೋ ಮಾತನ್ನು ಹೇಳಿದರು. ಮುಂದಿನ ದಿನಗಳಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತದೆ. ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಇಲ್ಲಿಯ ಮೂಲಭೂತ ವ್ಯವಸ್ಥೆಗಳನ್ನು, ಯಾಕಂದರೆ ನಿಮಗೆ ಗೊತ್ತಿದೆ, ಗೋಪಾಲನ್ನ, ಹರೀಶನ್ನ ಅಥವಾ ಇನ್ನೂ ಹಲವು ವಿದ್ಯಾರ್ಥಿಗಳು ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ, ಅಥವಾ ರವಿಯನ್ನು ಇರ್ಬೋದು, ಈಗಾಗಲೇ ಶ್ರಮಿಸ್ತಾ ಇದ್ದಾರೆ. ಒಂದಷ್ಟು ಕೈ ಜೋಡಿಸುವ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಆದ್ದರಿಂದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅಥವಾ ಇಲ್ಲಿಯ ಪೋಷಕರು ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಂಪೂರ್ಣ ಕೈ ಜೋಡಿಸ್ತೀರಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಗಳು, ಹೀಗೆ ಹಲವಾರು ವಿಭಾಗಗಳಲ್ಲಿ ಭಾಗವಹಿಸಿ ಸಾಧನೆ ತೋರಿದ ನಮ್ಮ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಸಾಧಕರು. ಮೊದಲಿಗೆ ವರ್ಷ ವಿ 6th ಸ್ಟ್ಯಾಂಡರ್ಡ್ ದಸರಾ ಯೋಗ ಫಸ್ಟ್ ಪ್ಲೇಸ್, SDF ಸೆಕೆಂಡ್ ಪ್ಲೇಸ್, ನ್ಯಾಷನಲ್ ಯೋಗ 8th ಪ್ಲೇಸ್. 5th ಸ್ಟ್ಯಾಂಡರ್ಡ್ ದಸರಾ ಯೋಗ ಫಸ್ಟ್ ಪ್ಲೇಸ್, ನ್ಯಾಷನಲ್ ಯೋಗ 5th ಪ್ಲೇಸ್. ಶ್ರೀದೇವಿ 6th ಸ್ಟ್ಯಾಂಡರ್ಡ್ ದಸರಾ ಯೋಗ ಫಸ್ಟ್ ಪ್ಲೇಸ್, SDF ಯೋಗ ಸೆಕೆಂಡ್ ಪ್ಲೇಸ್, ನ್ಯಾಷನಲ್ ವಿಡಿಯೋ ಯೋಗ 8th ಪ್ಲೇಸ್. ಚಿಂತನ ದಸರಾ ಯೋಗ ಫಸ್ಟ್ ಪ್ಲೇಸ್, SDF ಸೆಕೆಂಡ್ ಪ್ಲೇಸ್, ನ್ಯಾಷನಲ್ ಯೋಗ 8th ಪ್ಲೇಸ್. ಇಶಾನಿ GS SDF ಯೋಗ ಫಸ್ಟ್ ಪ್ಲೇಸ್, ದಸರಾ ಯೋಗ ಸೆಕೆಂಡ್ ಪ್ಲೇಸ್, ಕರಾಟೆ ಸೆಕೆಂಡ್ ಪ್ಲೇಸ್. ಚಿರಾಗ್ ವಿ 6th ಸ್ಟ್ಯಾಂಡರ್ಡ್ ದಸರಾ ಯೋಗ ಫಸ್ಟ್ ಪ್ಲೇಸ್, SDF ಯೋಗ ಸೆಕೆಂಡ್ ಪ್ಲೇಸ್. ಅನನ್ಯ 5th ಸ್ಟ್ಯಾಂಡರ್ಡ್ SDF ಯೋಗ ಸೆಕೆಂಡ್ ಪ್ಲೇಸ್, ದಸರಾ ಯೋಗ ಸೆಕೆಂಡ್ ಪ್ಲೇಸ್, ಚೆಸ್ ಸೆಕೆಂಡ್ ಪ್ಲೇಸ್. 6th ಸ್ಟ್ಯಾಂಡರ್ಡ್ ಅಮೂಲ್ಯ SDF ಯೋಗ ಸೆಕೆಂಡ್ ಪ್ಲೇಸ್, ದಸರಾ ಯೋಗ ಸೆಕೆಂಡ್ ಪ್ಲೇಸ್. ಪ್ರಣವಿತ್ ದಸರಾ ಯೋಗ ಸೆಕೆಂಡ್ ಪ್ಲೇಸ್, SDF ಯೋಗ ಸೆಕೆಂಡ್ ಪ್ಲೇಸ್. ಪ್ರಣವಿತ್ ಗೌಡ ದಸರಾ ಯೋಗ 3rd ಪ್ಲೇಸ್. ಪ್ರಣವಿತ್ ಗೌಡ 4th ಸ್ಟ್ಯಾಂಡರ್ಡ್. ಶಾರ್ವಿ 2nd ಸ್ಟ್ಯಾಂಡರ್ಡ್ ದಸರಾ ಯೋಗ 3rd ಪ್ಲೇಸ್, ನ್ಯಾಷನಲ್ ಯೋಗ ವಿಡಿಯೋ 4th ಪ್ಲೇಸ್. ಚಿರಸ್ವಿ ನ್ಯಾಷನಲ್ ಯೋಗ 7th ಪ್ಲೇಸ್,
Chirasvi, 2nd standard. Bhavadnyas, 2nd standard, National Video Yoga, 5th place. Shrujana, 2nd standard, National Video Yoga, 6th place. Manisha, 6th standard, Karate, 2nd place. Shiva Shanmai, 7th standard, Karate, 3rd place. Shuttle, 1st place. Hardit, Dasara Yoga, 2nd place. Karate, 5th place. Udit, Dasara Yoga, 2nd place. And Karate, 6th place. Afzal, Karate, 6th place. Shashwat, Shuttle, 1st place. Nikhil, 7th standard, Shuttle, 1st place. Yashwit, 7th standard, Shuttle, 1st place. Namrat, Shuttle, 1st place. Ananya, 6th standard, Dasara Yoga, 2nd place. ಥ್ಯಾಂಕ್ ಯು ಸರ್. ಬಹುಮಾನ ವಿತರಣೆ ನೀಡಿದ ತಮಗೆ ಅಭಿನಂದನೆಗಳು. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲ. ಇದಕ್ಕೆ ಮುಂಚೆ ಇಲ್ಲಿ ಡಬ್ಬೆಲಿಯಲ್ಲಿ ಶ್ರೀಧರ ಹೆಬ್ಬಾರ್ ಎಂಬವರು ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವರ ಕೊಟ್ಟಿಗೆಯಲ್ಲಿ 1 ವಾರ ನಾನು ಶಾಲೆಗೆ ಹೋಗಿದ್ದೇನೆ. ಆಮೇಲೆ ಆ ಸಂದರ್ಭದಲ್ಲಿ ನಾನು 2ನೇ ತರಗತಿಯಲ್ಲಿ ಕಲಿತಾ ಇದ್ದೆ. ಹಾಗೆ ನೆರಿಮೂರು ಶಾಲೆಗೆ ಹೋಗುವ ನಾವು 3-4 ಜನ ಇದ್ದೆವು. ಅವರು ಹೇಳಿದರು 2ನೇ ತರಗತಿ ಮಾಡ್ತೇವೆ ಅಂತೇಳಿ. ಆದರೆ 2ನೇ ತರಗತಿ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ನಾವು ನೆರಿಮೂರಿಗೆ ಹೋದ್ವಿ. ಆದ್ದರಿಂದ ನಾನು ಹೇಳಲಿಕ್ಕೆ ಬಯಸುವುದೇನೆಂದರೆ, ನಾನು ಇಲ್ಲಿ ಹೋಗ್ತಾ ಬರ್ತಾ ನೋಡ್ತಾ ಇದ್ದೇನೆ ಈ ಶಾಲೆಯನ್ನು. ಎಷ್ಟೊಂದು ಅಂದವಾಗಿದೆ, ಎಷ್ಟೊಂದು ಚೆಂದವಾಗಿದೆ, ಇಲ್ಲಿಯ ಕಾರ್ಯಕ್ರಮ ಎಷ್ಟು ಚೆಂದವಾಗಿದೆ ಎಂಬುದನ್ನು ಮನಸ್ಸಿನಲ್ಲಿ ಆರೈಸ್ತಾ ಹೋಗ್ತಾ ಇದ್ದೇನೆ. ಯಾವುದಕ್ಕಾದರೂ ಒಂದಕ್ಕೆ ಒಂದು ನೇತೃತ್ವ ಎಂಬುದು ಇದೆ. ಒಂದು ಶಾಲೆ ಒಳ್ಳೆಯದಾಗಬೇಕಾದರೆ ಅದಕ್ಕೆ ನೇತೃತ್ವ ಬೇಕು. ನಮ್ಮ ಶಾಲೆಯಲ್ಲಿ ಹೀಗೆ ಇರುವ ಮುಖ್ಯೋಪಾಧ್ಯಾಯರು, ಉಳಿದ ಶಿಕ್ಷಕಿಯರು ಚೆನ್ನಾಗಿ ಪ್ರಯತ್ನ ಮಾಡುವುದರಿಂದ ನಮ್ಮ ಶಾಲೆ ರಾಷ್ಟ್ರ ಮಟ್ಟಕ್ಕೆ ಬಂದಿದೆ ಎಂದು ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಅಲ್ಲದೆ ಈ ಮುಖ್ಯೋಪಾಧ್ಯಾಯರಿಗೆ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಗೀತಗಾಯನ ಸ್ಪರ್ಧೆ, ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಪ್ರತಿ ವರ್ಷವೂ ನಾವು ಹೋಗುವುದು ವಾಪಸ್ ಬರುವುದು, ಆದರೆ ಈ ವರ್ಷ ಆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡೇ ಬಂದಿದ್ದೇವೆ. ನಮ್ಮ ಗೈಡ್ಸ್ ವಿದ್ಯಾರ್ಥಿಗಳು ಹಲವಾರು ಖಾಸಗಿ ಶಾಲೆಗಳನ್ನು ಮೀರಿ ನಮ್ಮ ಸರ್ಕಾರಿ ಶಾಲೆಯ ಗೈಡ್ಸ್ಗಳು ಪ್ರಥಮ ಬಹುಮಾನ ಪಡೆದಿದ್ದಾರೆ ಹೇಳಿದರೆ ಅದು ಹೆಮ್ಮೆಯ ವಿಷಯ. ಅದೇ ರೀತಿ ಮೊನ್ನೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ, 1 ಅಂಕಕ್ಕೆ ವ್ಯತ್ಯಾಸವಾಗಿ. ಆದುದರಿಂದ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವುದು, ಇವರಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕರಾಟೆ ಶಿಕ್ಷಕರಾದ ನಾರಾಯಣ್ ಸರ್ ಇವರು ವೇದಿಕೆಗೆ ಬರಬೇಕು. ಆ ವಿದ್ಯಾರ್ಥಿಗಳನ್ನು ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾನೆ. ಫಾತಿಮತ್ ರೈಫಾ, ಆಯಿಷತ್ ರೀಳಾ, ತನುಶ್ರೀ ಡಿ, ಚಿಂತನಾ ಎಸ್ ಜಿ, ವರ್ಷಾವಿ, ಚಾರ್ವಿ, ಎಲ್ಲ ಶಿಕ್ಷಕರು ವೇದಿಕೆ
124ನೇ ಜನ್ಮದಿನೋತ್ಸವದ ಅಂಗವಾಗಿ ಶಿವರಾಮ ಕಾರಂತ ಬಾಲವನ ಪರ್ಲಡ್ಕ ಪುತ್ತೂರು ಇಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಪಡೆದಂಥ ಗೌರವದ ಪ್ರಮಾಣ ಪತ್ರ ಇದನ್ನೀಗ ವಿತರಿಸ್ತಾ ಇದ್ದೇವೆ. ಶಿವಶಣ್ಮಯಿ 7ನೇ ತರಗತಿ, ಶಾಶ್ವತ್ ಡಿ, ನಿಖಿಲ್ ಡಿ, ಯಶ್ವಿತ್, ನಮ್ರತ್, ಅಶ್ವಿನಿ, ಚಿಂತನಾ ಎಸ್ ಜಿ, ಶ್ರೀದೇವಿ, ಇಶಾನಿ ಜಿ ಎಸ್, ಲಕ್ಷಿತಾ ಎ ವಿ. ಧನ್ಯವಾದಗಳು ಸರ್. ಮುಂದಿನ ಪ್ರಮಾಣ ಪತ್ರಗಳನ್ನು ಮಹಾವಿಷ್ಣು ಸೇವಾ ಸಮಿತಿ ಇದರ ಅಧ್ಯಕ್ಷರು ನೀಡಬೇಕು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನಮ್ಮ ಊರಿನ ಮಾನ್ಯರೇ ಹಾಗೂ ನನ್ನ ಪುಟಾಣಿ ಮಕ್ಕಳೇ, ಇಂದಿನ ಈ ಕಾರ್ಯಕ್ರಮವು ಇನ್ನು ಮುಂದೆಯೂ ಜಾಸ್ತಿ ಕಾರ್ಯಕ್ರಮ ರಾತ್ರಿ ಉಂಟು. ಅಪ್ರಯುಕ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮದ ಯಾವುದೇ ರೀತಿಯ ಅಡೆತಡೆ ಬರದಂತೆ ನಮ್ಮ ಸೀಮೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲಿ. ನಮ್ಮ ಮಕ್ಕಳ ಭವಿಷ್ಯವು ರಾಷ್ಟ್ರಮಟ್ಟಕ್ಕೆ ಏರಲಿ. ನಮ್ಮ ಮಕ್ಕಳು ಆರೋಗ್ಯವಂತರಾಗಲಿ ಹಾಗೂ ವಿದ್ಯಾವಂತರಾಗಲಿ ಎಂದು ನನ್ನ ಹಾರೈಕೆ. ನಮ್ಮ ಶಾಲಾ ಮಕ್ಕಳ ವಾರ್ಷಿಕೋತ್ಸವ ಎಲ್ಲರಿಗೂ ಶುಭ ಮಧ್ಯಾಹ್ನ. ಬೆಳಗಿನಿಂದಲೇ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಮೊದಲಾಗಿ ಧ್ವಜಾರೋಹಣ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ರವಿಚಂದ್ರ ನಮ್ಮ SDMC ಅಧ್ಯಕ್ಷರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ವೇದಿಕೆಯ ಮೇಲೆ ಇರುವಂತಹ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ವಸಂತ್ ಸರ್ ಇದ್ದಾರೆ, ಅವರಿಗೂ ಕೂಡ ಪ್ರಾಂಜಲ ನಮನಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮ SDMCಯ ಉಪಾಧ್ಯಕ್ಷರಾದಂಥ ವಿನುತಾ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಇವರಿಗೂ ಕೂಡ ತುಂಬ ಮನದ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಮಾತೆಯರ ಸಂಘದ ಅಧ್ಯಕ್ಷರಾದಂತಹ ಕಮಲ, ಇವರು ನಮ್ಮೊಟ್ಟಿಗಿದ್ದಾರೆ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಈ ಶಾಲೆಯ SBCಯಲ್ಲಿ ಅಧ್ಯಕ್ಷ ಸದಸ್ಯನಾಗಿದ್ದು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ತನ್ನ ಪಾತ್ರವೂ ಇದೆ. ಅದೇ ರೀತಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ಇದೇ ಶಾಲೆ ಕಳಿಸಿದ್ದಾರೆ. ಅವರೇ ನಮ್ಮ ಸುಲೈಮನ್ ಸರ್. ಅವರು ಹೇಗೆ ವಿಜ್ಞಾನದಲ್ಲಿ ಮುಂದಿದ್ದಾರೆ, ಹಾಗೆ ಅಂದರೆ ವಿಜ್ಞಾನದಲ್ಲಿ ಮುಂದುವರೆದು ಕೃಷಿ ಯಂತ್ರವನ್ನು ಕಂಡುಹುಡುಕಿದ್ದಾರೆ ಅವರು. ಹಾಗೆ ಅವರ ಮೊಮ್ಮಕ್ಕಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನ್ವೇಷಿಸ್ತಾ ವಿಜ್ಞಾನ ಉಪಕರಣಗಳು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಸುಲೈಮನ್ ಸರ್ ತುಂಬ ಖುಷಿಯಾಯಿತು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ವೇದಿಕೆಯ ಮೇಲೆ ನಮ್ಮ ಮುಖ್ಯ ಗುರುಗಳು ಕಾರ್ಯಕ್ರಮದ ರೂವಾರಿ, ಅವರು ಕೂಡ ವೇದಿಕೆಯಲ್ಲಿ ಇದ್ದುಕೊಂಡು ಕಾರ್ಯಕ್ರಮ ಚೆಂದ ಕಾಣಿಸಿಕೊಟ್ಟಿದ್ದಾರೆ, ಅವರಿಗೂ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಕಾಮತ್ ಆಪ್ಟಿಕಲ್ಸಿನ ಸಂಸ್ಥೆಯವರು ಬಂದು ನಮ್ಮಲ್ಲಿ ಉಚಿತ ನೇತ್ರ ಶಿಬಿರ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ SDMCಯ ಸರ್ವ ಸದಸ್ಯರು ಕೈ ಜೋಡಿಸಿ ಈ ಕಾರ್ಯಕ್ರಮ ಚೆಂದಗಾಣಿಸಿಕೊಟ್ಟಿದ್ದಾರೆ, ಅವರಿಗೂ ಕೂಡ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ.
ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪೋಷಕರು, ಹೆತ್ತವರು, ಊರವರು ಇದ್ದಾರೆ, ಅವರಿಗೂ ಕೂಡ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಗಣೇಶಣ್ಣ ಇದ್ದಾರೆ, ಅವರ ಅಂದರೆ ನಮ್ಮ ಕಾರ್ಯಕ್ರಮ ಸ್ಟುಡಿಯೋದ ಅವರು ಇದ್ದಾರೆ, ಅವರಿಗೂ ಕೂಡ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಬಿತ್ತರವಾಗಬೇಕಾದ್ರೆ ಅದು ಮಾಧ್ಯಮಕ್ಕೆ ಹೋಗಲೇಬೇಕು. ಅವರನ್ನು ನ್ಯೂಸ್ ಪುತ್ತೂರಿನವರು ಬೆಳಗಿನಿಂದಲೇ ಬಂದು ನಮ್ಮೊಟ್ಟಿಗೆ ಇದ್ದು ಸಂಜೆಯವರೆಗೆ ಇದ್ದು ಕೂಡ ನಮ್ಮ ಕಾರ್ಯಕ್ರಮ ಜನಗಣಿಸಿಕೊಡಬೇಕು. ಅದರ ಪ್ರಾಯೋಜಕವನ್ನು ಮಾಡಿದವರು ವಸಂತಣ್ಣ ಹಾಗೆ ನ್ಯೂಸ್ ಪುತ್ತೂರು ಇವರಿಗೂ ಕೂಡ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಾನಿವತ್ತು ಇಲ್ಲಿ ಕೂತು ಮಾತಾಡ್ತಾ ಇದ್ದೇನೆ, ನನ್ನ ಸ್ವರ ನಿಮ್ಮ ಬಳಿ ಬರ್ತಾ ಇದೆ ಹೇಳಿದರೆ ಅದು ಮೈಕ ಮತ್ತು ಲೈಟಿಂಗ್ಸ್ನವರು, ಅವರೇ ಕಿರಣ್ ಸಂತೋಷ್ ಲೈಟಿಂಗ್ಸ್ ಅವರಿಗೂ ಕೂಡ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಕಿರಣ್ ಸಂತೋಷ್, ಯಾಕಂದರೆ ಕಿರಣ್ ಅಂತ ಹೇಳುವಾಗ ಅವನು ಈ ಶಾಲೆ ಹಿರಿಯ ವಿದ್ಯಾರ್ಥಿ, ಆದ ಕಾರಣ ನನ್ನ ಸ್ಟೂಡೆಂಟ್ ಕೂಡ ಅವನು. ಅದೇ ರೀತಿ ಬಂದಂತಹ ಹೆತ್ತವರು, ಅಕ್ಷರ ದಾಸೋಹ ಸಿಬ್ಬಂದಿಯವರು, ಅಡುಗೆ ತಯಾರಿಸುವಂತಹ ಚಂದಪ್ಪಣ್ಣ, ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಿಟ್ಟು ಹೋದರೆ ಕ್ಷಮಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದ ಸಮರ್ಪಿಸಿದ ನಿಮಗೂ ಈಗ ಧನ್ಯವಾದಗಳು. ಎಲ್ಲ ಮಕ್ಕಳು ಅತ್ಯಂತ ಆಕರ್ಷಣೀಯವಾದಂತಹ ಕರಾಟೆ ಪ್ರದರ್ಶನ ಮತ್ತು ಯೋಗ ಪ್ರದರ್ಶನ ವೇದಿಕೆಯಲ್ಲಿ ನಡೀತಿದೆ. ಹಾಗಾಗಿ ಚೇರ್ಗಳನ್ನು ಸ್ವಲ್ಪ ಹಿಂದೆ ಸರಿಸಬೇಕು ಅಥವಾ ಅಲ್ಲಿ ಮಾಡಿಸಬೇಕಾಗ್ತದೆ. ಒಮ್ಮೆ ಮಕ್ಕಳೆಲ್ಲ ರಿಸರ್ಚ್ಗೆ ಒಂದು ಹೋಗಿ ಬನ್ನಿ, ವಾಶ್ರೂಮಿಗೆ ಹೋಗಿ ಬನ್ನಿ, ಅಷ್ಟೊತ್ತಿಗೆ ನಾವು ಕರಾಟೆ ರೆಡಿ ಆಗ್ತಾರೆ. ಆ ಸಣ್ಣ ಮಕ್ಕಳು ಒಮ್ಮೆ ಹೊರಗೆ ಹೋಗಿ ಬನ್ನಿ, ನಿಮ್ಮ ಚೇರ್ ಮಾಡಿಸ್ಲಿಕ್ಕೆ ಆಗ್ತದೆ. ನಮಗೆ ವೇದಿಕೆಯಲ್ಲಿ ಗಣ್ಯರು ಹಾಗೆ ಇರುವುದಾದರೆ ಕೂತ್ಕೋಬೋದೇ, ನಾವು ಇಲ್ಲಿಂದ ನೋಡ್ಲಿಕ್ಕೆ ಆಗ್ತದೆ. ಶಿಕೋದಾಚಿ double punch with shout. Pitch. Me. Sun. Shit. Me. आजा आजा Down block, reverse punch, Maigari. Pitch. जरी वाले नीले आसमाने के तले Me. Sun. Shit. आजा आजा जिंदे शामी आने के तले आजा जरी वाले नीले आसमाने के तले Me. Left forward stance. Move for double punch. Move back double punch. Maigari. Pitch. Me. Sun. रत्ती रत्ती सच्ची मैंने जान गवाई है, नच नच कोयलों पे रात बिताई है, अखियों की नींद मैंने फूकों से उड़ा दी, गिन गिन तारे मैंने उंगली जलाई है. Hakodachi. Left forward stance. Haito. Pitch. Me. Sun. Shit. Hakodachi. Kata. Junino. Pitch. Me. Sun. Shit. Hutch. Shit. Me. Sun. Shit. Hutch. Hakodachi. Bina Nidan. जखले Pitch. ओ जखले ये रात Me. शहर है, जखले रख ले Shit. हाँ दिल है, दिल Me. आखिरी हद है, Sun. रख ले काला Shit. काला काजल Hutch. तेरा कोई Pitch. काला जादू है ना, Me. Hakodachi. Self-defense. काला Technique number 1. तेरा कोई काला जादू है ना. आजा आजा जिंदे शामी आने के तले आजा जरी Hakodachi. नीले आसमाने Ready. के तले Hakodachi. Technique number 2. Pitch.
Hagodach. Come on, take. Take number 3. Ready. Pitch. Come on, take. Hagodach. Go back. Turino. 3. 3. रोशन आंखें रोशन दो दो हीरे है क्या आजा आजा जिंदे शामी आने के तले आजा Hagodach. Kata meaning. Ready. Kata meaning. Start. आजा आजा जिंदे शामी आने के तले आजा जरी वाले नीले आसमाने के तले आजा आजा जिंदे शामी आने के तले आजा जरी वाले नीले आसमाने के तले Come on. Line. Hagodach. Red. Signs breaking. काला काला काजल तेरा कोई काला जादू है ना काला काला काजल तेरा कोई काला जादू है ना आजा आजा जिंदे शामी आने के तले आजा जरी वाले नीले आसमाने के तले ಶಿಕ್ಷಕರೇ, ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರೇ ಮತ್ತು ಈ ಊರಿನ ಎಲ್ಲ ಗೌರವಾನ್ವಿತ ಪೋಷಕರೇ, ಇವತ್ತು ಬಹುಶಃ ನಮಗೆ ಬೆಳಗ್ಗಿನಿಂದಲೇ ಹೇಳ್ತಾ ಇದ್ರು ಮೊನ್ನೆಯಿಂದ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಬಹುಶಃ ಬೇರೆ ಬೇರೆ ಒತ್ತಡಗಳಿರುವ ಕಾರಣ ನಮಗೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ತಡವಾಗಿ ಆದರೂ ನಾವು ಬರಬೇಕು ಅಂತಲೇ ಬಂದದ್ದು. ಸೊ ಒಳ್ಳೆಯ PM ಶ್ರೀ ಶಾಲೆ ಅಂತ ಹೇಳಿದರೆ ನಮಗೆ ಪುತ್ತೂರಿನಲ್ಲಿ ತಾಲೂಕಿನಲ್ಲಿ ನಮಗೆ ಒಂದು ಇದು ಮಾದರಿ ಶಾಲೆಯಾಗಿ ನಾವು ನೋಡಿದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ಅಭಿವೃದ್ಧಿ ಇರ್ಬೋದು ಅಥವಾ ಮಕ್ಕಳಿಗೆ ನೀಡುವಂತಹ ಗುಣಾತ್ಮಕ ಶಿಕ್ಷಣ ಇರ್ಬೋದು. ಇದರ ಬಗ್ಗೆ ಈಗಾಗಲೇ
ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ಅಧಿಕಾರಿಗಳೆಲ್ಲ ಬಂದು ವಿಸಿಟ್ ಮಾಡಿರುವ ಸಂದರ್ಭದಲ್ಲಿ ಅವರು ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನೀಡಿದ್ದಾರೆ. ಸೊ ನಮಗೆ ಕೂಡ ಖುಷಿ ಇದೆ. ತಾಲೂಕಿನಲ್ಲಿ ವೀರ PM ಶ್ರೀ ಶಾಲೆ ಅಂತ ಹೇಳಿದರೆ ಅದು ಕೇವಲ ಶಾಲೆಯ ಅಭಿವೃದ್ಧಿ ಮಾತ್ರ ಅಲ್ಲ, ಭೌತಿಕ ಅಭಿವೃದ್ಧಿ ಮಾತ್ರ ಅಲ್ಲ, ಬೌದ್ಧಿಕವಾಗಿ ಕೂಡ ಮಕ್ಕಳು ಉತ್ತಮವಾಗಿ ಶಾಲಾ ಕಲಿಕೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಹೇಳುವುದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮಕ್ಕಳು ಕೂಡ ಹೆಚ್ಚಾಗಿದ್ದಾರೆ, 160ರ ಮಟ್ಟಿಗೆ ಬಂದಿದ್ದಾರೆ ಅಂತ ಕಾಣ್ತದೆ. ಬಹುಶಃ ಮುಂದೆ ಒಂದು 500 ಮಕ್ಕಳು ಆಗುವ ಹಾಗೆ ಈ ಶಾಲೆ ಆಗಬೇಕು. ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕ್ರೋಢೀಕರಿಸಿ ಈ ಶಾಲೆಗೆ ಬಂದರೆ ಬಹುಶಃ ಒಳ್ಳೆಯ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆ ಹಾಗೆ ಈ PM ಶ್ರೀ ಶಾಲೆ ಅದ್ಭುತವಾಗಿ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರು ಮತ್ತು ಈ ಊರಿನ ದಾನಿಗಳಿರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು ಮತ್ತು SDMC ಅವರು ಇರ್ಬೋದು, ಎಲ್ಲರ ಒಂದು ಒಗ್ಗಟ್ಟು ನೋಡಲಿಕ್ಕೆ ಹೋದರೆ, ಶಿಕ್ಷಕರೆಲ್ಲರ ಒಗ್ಗಟ್ಟನ್ನು ನೋಡಿದರೆ ಬಹಳ ಖುಷಿ ಆಗ್ತದೆ. ಬೇರೆ ಎಲ್ಲ ಶಾಲೆಗಳಿಗೆ ಒಂದು PM ಶ್ರೀ ಶಾಲೆ ಮಾದರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾಯಿದೆ. ಮತ್ತು ತಾರಣ ಸರ್ ಬಗ್ಗೆ ಗೊತ್ತಿದೆ ನಿಮಗಲೇ, ಮುಖ್ಯ ಶಿಕ್ಷಕರಾಗಿ ಹೇಗೆ ಕೆಲಸ ಮಾಡ್ತಾರೆ, ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ ಮತ್ತು ಎಲ್ಲ ಶಿಕ್ಷಕರನ್ನು ಊರಿನವರನ್ನೆಲ್ಲ ಒಟ್ಟು ಮಾಡ್ತಾರೆ. ಮಾತ್ರವಲ್ಲ, ಖುಷಿಯ ವಿಷಯ ಅಂತ ಹೇಳಿದರೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಅವರು ಅರ್ಹರಾಗಿ ಅವರು ಆಯ್ಕೆ ಮಾಡಿದ್ದಾರೆ. ಈ ಹಿಂದೆ ಕೂಡ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಪ್ರಶಸ್ತಿಗೆ ಅವರದ್ದು ಕೆಲವೊಮ್ಮೆ ಹೆಸರು ಚರ್ಚೆಯಲ್ಲಿ ಇತ್ತು. ಆದರೆ ಅವರಿಗೆ ಸರಿಯಾದ ಸಮಯದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಅಂದರೆ ನಿಜವಾದ ಒಂದು ಅವರ ಸಾಧನೆ, ನಿಜವಾಗಲೂ ಅವರ ಸಾಧನೆ ಇದೆ, ಹಿಂದಿನಿಂದಲೂ ಸಾಧನೆ ಇತ್ತು. ಆದರೆ ಅವರ ಶ್ರಮದಿಂದಲೇ ಪ್ರಶಸ್ತಿ ಪಡೆದಿದ್ದೆ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗುವಂಥದ್ದು. ಹಾಗಾಗಿ ಸರ್, ನಿಮಗೆ ಮುಂದೆಯೂ ಕೂಡ ಒಳ್ಳೆಯ ಪ್ರಶಸ್ತಿಗಳು ಸಿಗುವಂತಾಗಲಿ. ಮಾತ್ರ ಅಲ್ಲ, ಎಲ್ಲರ ಇಡೀ ಶಾಲೆಗೆ ಪ್ರಶಸ್ತಿ ಸಿಕ್ಕಿದೆ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ PM ಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸರ್, ನಿಮಗೆ ಮತ್ತು ಎಲ್ಲ ಈ ಊರಿನ ಎಲ್ಲ ಜನತೆಗೆ ನಾನು ಇಲಾಖಾ ವತಿಯಿಂದ ಕೃತಜ್ಞತೆ ಸಲ್ಲಿಸ ನಾನು ವಿರಮಿಸ್ತಿದ್ದೇನೆ. ಜೈ ಹಿಂದ್. ಬೆಳಕಿನಲ್ಲಿ
ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ಹೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅರಿಶಿನ ಕುಂಕುಮ ಶೋಭಿತೆ ಕವಿರದುನಗಳ ಭೂಷಿತೆ ಕರ್ನಾಟಕ ಮಾತೆ ಮನೆ ಮಾತೆ
ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೆಗ್ಗೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋ ನೀ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಬಿಚ್ಚಿದ ಈ ಕತ್ತಿಗೆ ಹೊರೆಗೆಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಎದೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಕಲಿಗೂನು ಕೆಡಬಹುದು ಕಡು ನಿದ್ದಿರೆ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆದೋರಣಗಳೇ, ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ, ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ. ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ, ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ
ಅರಿಶಿಣ ಭಂಡಾರ, ಪಡುಬಣ ಸೂರ್ಯನೇ ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಹಾಸಿದೆ, ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ, ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇಗದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಬ್ರಹ್ಮ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗ
ಯಾಕೆಂಗೆ ಆಡ್ತಾ ಇತ್ತು ಅಜೋಗಯ್ಯ 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 ನಿಜಳಯ್ಯ. ಲಾಲಿಪಾಪ್ ಕೊಟ್ಟು ನಿಂಗೆ ಲಾಲಿ ಹಾಡಬೇಕಾ ಐಸು ಬಾಯಿ ಕಿಟ್ಟು ನಿಂಗೆ ನೈಸು ಮಾಡಬೇಕಾ ಉಪ್ಪು ಮೂಟೆ ಹೊತ್ತು ಕೂಸಿ ಹೊಡೆಯಬೇಕಾ ಗುಮ್ಮ ಬಂದ ಅಂತ ಹೇಳಿ ಕರೆಯಬೇಕಾ. ಬಿದಿಲ್ ಹೋಗುವಾಗ ಹಿಂದಿಂದೆ ಓಡಿ ಬಂದ ಶಿಲ್ಲೆ ಹಾಕಿ ನಿಂಗೆ ಉಸಿ ನನ್ನ ನೋಡು ಅಂದ ಹತ್ತಿ ನಾನು ಲೋನ ನಿನ್ನ ಸಾಲೆ ಹತ್ರ ಬನ್ನ ಕನಸಿನಾಗೆ ಬಂದು ತೊಂದ್ರೆಗಿಂದೆ ಕೊಟ್ಟ. ಚಿಕ್ಕ ಪುಕ್ಕು ರೈಲು ನಿಲ್ಲೋದೆಲ್ಲ ಎಲ್ಲೂ ಯಾಕೆಂಗೆ ಓಡ್ತೈತೋ ಚಲು ಚಲು ಸ್ಮೈಲು ಐಲು ಬೈಲು ಸ್ಟೈಲು ಯಾಕೆಂಗೆ ಆಡ್ತೈತು ಅಜೋಗಯ್ಯ 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 ನಿಜಳಯ್ಯ. ಹೂವು ಹಣ್ಣು ಇಟ್ಟು ನಿಂಗಾದಿ ಎತ್ತಬೇಕಾ ಎಲೆ ಅಡಿಕೆ ಕೊಟ್ಟು ಇಡುಗಾಯಿ ಒಡೆಯಬೇಕಾ ಕಬ್ಬಿಟ್ಟೆಲ್ಲ ಇಟ್ಟು ತಮಟೆ ಬಡಿಸಬೇಕಾ ಗಿಣಿ ಶಾಸ್ತ್ರ ನೋಡಿ ಕಣಿಕೇಲಿ ಕರೆಯಬೇಕಾ. ಕೇಳಕಂತ ಎಣ್ಣ ನಿನ್ ಮನೆ ಗಂಟ ಬನ್ನ ಹೇಳು ಅಂತ ಹಾಡ್ನ ಬನ್ನಿನ ಎದುರು ಕುಂತ್ನ ನಿನ್ನ ಒಪ್ಪಿ ಬಿಟ್ನ ನಾ ಕಾಸೆ ಗಿಸೆ ಕೊಟ್ನ ಮತ್ತೆ ಬರ್ತೀನನ್ನ ನಾ ತಿರುಗಿ ನೋಡಿ ಹೋದ್ನ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕೆಂಗೆ ಓಡ್ತಾಯಿತ್ತು ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕೆಂಗೆ ಆಡ್ತಾಯಿತ್ತು ಅಜೋಗಯ್ಯ 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 ನಿಜಳಯ್ಯ ಅಜೋಗಯ್ಯ 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 ಅಜೋಗಯ್ಯ. Yahoo, Yahoo!
न दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। दिखा दूं तुझे मेरा वाला डांस, ये है मेरा वाला डांस, तो नाचू। ये है मेरा वाला डांस, तो नाचू। ये है मेरा वाला डांस। एक तेरे खातिर ही दिल ये पॉसेसिव है, मैं तेरे पीछे पड़ा, असर तेरा मैसिव है। झमाझम नाच आजे, धमाधम ढोल बाजे, नॉन स्टॉप हल्ला मचेगा, ओए नाचो सारे। अपनी फेमस है रात वाली यारियां, जाले सारा जहां। बेथलपुरमा सुन ले ओ छोरियां, झूमे नगरियां जब जब ये घूमे। कमर यार तारी कमरिया, तारी कमरिया। बेथलपुरमा सुन ले ओ छोरियां, झूमे नगरियां जब जब ये घूमे। कमरिया तारी कमरिया, कमरिया तारी कमरिया। चला भी रैप पकड़ने। सूरत से सीधा अहमदाबाद आया, खेलने के लिए संग डांडिया भी लाया। Tell me baby girl, what is your name? अच्छी पहली नजर में हो गया है तुमसे प्रेम। फंकी फीलिंग है क्यों होना जज्बाती, जज्बाती क्यों होना जज्बाती।
ರಿಲ್ಯಾಕ್ಸ್. ಸಡಗರ. ಎಸ್. ಎ ಡಿ ಎ ಜಿ ಎ ಆರ್ ಎ. PM ಶ್ರೀ ಸಡಗರ. ರಿಲ್ಯಾಕ್ಸ್. ದೀಪ ನಮಸ್ಕಾರ. ದೀಪ ನಮಸ್ಕಾರ. ದೀಪಾಸನ. ದೀಪ ನಮಸ್ಕಾರ. ರಿಲ್ಯಾಕ್ಸ್. ಚಕ್ರ ಪುಷ್ಪ. ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ರಿಲ್ಯಾಕ್ಸ್. ಪೂರ್ಣ ಶಲಭ. ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಭಂಜಿನಿ ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ನಟರಾಜ. ಶಿವತಾಂಡವ ನಟರಾಜ. ಐರಣ ದುರ್ಮದ ಶತ್ರುವಧೋದಿತ Relax. ನಿರ್ಜರ ಶಕ್ತಿ ಭೃತೆ ಚತುರ ವಿಚಾರ ಧುರೀಣ ಮಹಾಶಿವ ಧೂತ ಕೃತ ಪ್ರಮದ ಉಷ್ಟ್ರ ಚಕ್ರ ಅರ್ಧ ಚಕ್ರ. ದುರೀಹ ದುರಾಶಯ ದುರ್ಮದ ದಾನವ ಧೂತ ಕೃತಾಂತಮತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ರಿಲ್ಯಾಕ್ಸ್. ಐ ನಿಜ ಹುಂಕೃತಿ ಮಾತ್ರ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಶತೆ ಸಮರ ಚತುಷ್ಪಾದ ಮುಕ್ತ. ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾಹವ ತರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ರಿಲ್ಯಾಕ್ಸ್. ಜಯ ಜಯ ಜಪ್ಯ ಜಯೇ ಜಯ ಶಬ್ದ ಪರಸ್ತುತಿ ತತ್ಪರ ವಿಶ್ವನುತೆ ಭೂಮ ಪಿಂಚ ಮುಕ್ತ. ಜಿಂಜಿಮಿ ಜಿಂಕೃತ ನೂಪುರ ಸಂಜಿತ ಮೋಹಿತ ಭೂಮ ಪಿಂಚ ಮುಕ್ತ. ನಟಿನ ನಟಾರ್ಧ ನಟಿ ನಟ ನಾಯಕ ನಟಿತ ನಾಟ್ಯ ಸುಗಾನರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ರಿಲ್ಯಾಕ್ಸ್. ಐ ಸುಮನ ಚಕ್ರ ಮುಕ್ತ ಪಿಂಚ ವಿಪರೀತ ಶಲಭ. ಹರ ಕಾಂತಿಯುತೆ ಶ್ರಿತ ರಜನಿ 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 ಕರವಕ್ತವೃತೆ ಸುನಯನ ವಿಭ್ರಮರ ಭ್ರಮರ ಭ್ರಮರ ಭ್ರಮರ
ರಮ್ಯಕಪರ್ದಿನಿ ಶೈಲಸುತೆ ರಿಲ್ಯಾಕ್ಸ್. ಚಯರ್ ಮುಕ್ತ. ನಟರಾಜ ಚಕ್ರ. ಸಂಕುಲ ಕುವಲಯ ಮಂಡಲ ಮೌಲಿ ನಿಲಬ್ಧ ಕುಲಾಲಿ ಕುಲೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ರಿಲ್ಯಾಕ್ಸ್. ಬೆಂಚ್ ಪಿಂಚ ಮುಕ್ತ. ಮನೋಹರ ಗುಂಜಿತ ರಂಜಿತ ಶೈಲ ಚಕ್ರಬಂಧ. ನಿಜ ಗುಣಭೂತ ಮಹಾಶಬರಿ ಗಣ ಸದ್ಗುಣ ಸಂಭೃತ ಕೇಲಿತಲೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಸುರಥ ಸಮಾಧಿ ಸಮಾನ ಸಮಾಧಿ ಸಮಾನ ಸಮಾಧಿ ಸುಜಾತರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನಗುಮೊಗದ ತೋರಣದೊಂದಿಗೆ ಆತ್ಮೀಯತೆಯ ಪ್ರಾಸ್ತಾವಿಕ ಮಾತಿನ ಆಭರಣವನ್ನು ಪೋಣಿಸಿ ಸಹೃದಯರೆಲ್ಲರನ್ನೂ PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದ ಮನೆಯಂಗಳಕ್ಕೂ ಮನದಂಗಳಕ್ಕೂ ಹೃತ್ಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಯುತ ತಾರನಾಥ್ P ಇವರು. ಎಲ್ಲ ಗೌರವಾನ್ವಿತರೆ, ಪುರಂದರದಾಸರ ಒಂದು ಕೀರ್ತನೆ ಹೀಗಿದೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ. ಈ ಭಾಗ್ಯವನ್ನು ನಾವು ಯಾವಾಗಲೂ ಇಲ್ಲಿ ಹೇಳಲಿಕ್ಕಿದೆ. ಅತ್ಯಂತ ಸುಂದರವಾದಂತಹ ಪರಿಸರ ಅಂತ ಹೇಳಿದರೆ ವೀರಮಂಗಲ. ಈ ವೀರಮಂಗಲ ಪರಿಸರದಲ್ಲಿ ಸುಮಾರು 60-65 ವರ್ಷಗಳ ಹಿಂದೆ ಅದು ಆ ಒಳ್ಳೆಯ ಮನಸ್ಸುಗಳು ಎಲ್ಲೋ ಒಂದು ಕಡೆ ಶಾಲೆಯನ್ನು
ಕಟ್ಟಿಕೊಂಡು ಬೇರೆ ಬೇರೆ ಊರಿನಲ್ಲಿ ಇದ್ದಂಥ ಒಂದು ಶಾಲೆಗೆ ಹೋಗುವುದೇ ಕಷ್ಟ ಸಂದರ್ಭದಲ್ಲಿ ಸುಮಾರು 65 ವರ್ಷಗಳ ಹಿಂದೆ ಶೈಕ್ಷಣಿಕ ಮನಸ್ಸುಗಳು ಒಟ್ಟು ಸೇರಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮೊನ್ನೆ ಒಬ್ಬರು ಹಿರಿಯ ವಿದ್ಯಾರ್ಥಿ ಮಾತನಾಡುವಾಗ ಹೇಳಿದರು, ಇಲ್ಲಿ 1ರಿಂದ 4ನೇ ತರಗತಿಯವರಿಗೆ ಮಾತ್ರ ಇತ್ತು. ಆಮೇಲೆ ಬಹುತೇಕ ಮಂದಿ ಈ ಶಾಲೆಯನ್ನು ಬಿಡ್ತಾಯಿದ್ರು. ಯಾಕಂದರೆ ಬಹಳಷ್ಟು ದೂರ ಹೋಗಬೇಕಿತ್ತು. ನರಿಮೊಗರು ಪರಿಸರಕ್ಕೆ ಹೋಗಬೇಕಾದ್ರೂ ಕೂಡ ಸುಮಾರು ನದಿ ತೋಡುಗಳನ್ನು ದಾಟಿ ಹೋಗಬೇಕಾಗಿತ್ತು. ಅಷ್ಟೊಂದು ಒತ್ತಡಗಳು ಇಲ್ಲದ ಕಾರಣ 4ನೇ ತರಗತಿಯಲ್ಲಿ ಬಿಡುವಂತಹ ಪರಿಸ್ಥಿತಿ ಈ ಊರಲ್ಲಿತ್ತು ಅಂತ. ಆ ಸಂದರ್ಭದಲ್ಲಿ ನಮ್ಮ ಊರಿನ ಹಿರಿಯರು ಎಲ್ಲ ಸೇರಿಕೊಂಡು ಈ ಇಲ್ಲೊಂದು ಶಾಲೆಯನ್ನು ಕಟ್ಟಬೇಕು, 1ರಿಂದ 7ನೇ ತರಗತಿಯವರಿಗೆ ಆದರೆ ಅದನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಸೇವೆ ಸಲ್ಲಿಸಿದಂತಹ ಗುರುಗಳು, ಈ ಊರಿನ ಹಳೆಯ ವಿದ್ಯಾರ್ಥಿ ಸಂಘದವರು STMCಗಳು ಸೇರಿಕೊಂಡು ಶಾಲೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ 60 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಈ ಶಾಲೆಗೆ ಒಂದು ಭವ್ಯವಾದಂಥ ಸಭಾಂಗಣವನ್ನು ಅರ್ಪಣೆ ಮಾಡುವುದರ ಮೂಲಕವಾಗಿ ಅದೆಷ್ಟೋ ಅದೆಷ್ಟೋ ಮನಸ್ಸುಗಳು ಈ ಕಡೆಗೆ ಕೇಂದ್ರೀಕರಿಸಿವೆ. ಸರ್ಕಾರಿ ಶಾಲೆ ಅಂತ ಹೇಳಿ ಬೆನ್ನು ತಿರುಗಿಸಿ ಹೋದವರು ಬೆನ್ನು ತಿರುಗುವಂತೆ ಮಾಡಿದೆ. ಇದಕ್ಕೆ ಕಾರಣ ಏನು ಹೇಳಿದರೆ, ಈ ಊರಿನ ಈ ಭೂಮಿಯ ಒಂದು ಪುಣ್ಯ ಆದಂಥ ಒಂದು ಕ್ಷೇತ್ರದ ಒಂದು ಫಲ ಅಂತ ನಾವು ಭಾವಿಸ್ತೇವೆ. ಅಂತಹ ಒಂದು ಪುಣ್ಯ ನೆಲದಲ್ಲಿ ನಾವೆಲ್ಲ ಇವತ್ತಿದ್ದೇವೆ. ಕಳೆದ 3 ವರ್ಷಗಳ ಹಿಂದೆ ಈ ಶಾಲೆಯನ್ನು ಪ್ರಧಾನಮಂತ್ರಿಗಳು ದತ್ತತೆಗೊಳ್ತಾರೆ. ಸರಿಸುಮಾರು ದೇಶದಲ್ಲಿ 1% ಶಾಲೆಗಳನ್ನು ದತ್ತತೆಗೊಳ್ತಾರೆ. ಅಂದರೆ 15,500 ಶಾಲೆಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 585 ಶಾಲೆಗಳನ್ನು ದತ್ತತೆಗೊಂಡಿದ್ದಾರೆ. ಪ್ರಥಮ ಹಂತದಲ್ಲಿ 129 ಶಾಲೆಗಳಲ್ಲಿ ನಮ್ಮ ಶಾಲೆ ಫಸ್ಟ್ ಫೇಸಲ್ಲಿ ಆಯ್ಕೆಯಾಗಿತ್ತು. ಈಗ 585 ಶಾಲೆಗಳು ರಾಜ್ಯದಲ್ಲಿ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಎಂಬ ಶೀರ್ಷಿಕೆಯಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಶಾಲೆಯಲ್ಲಿ 8 ಶಿಕ್ಷಕರು ಇದ್ದೇವೆ. 180 ವಿದ್ಯಾರ್ಥಿಗಳು ಕಳೆದ ವರ್ಷ ಇದ್ದರು. ಸ್ವಲ್ಪ ಕಡಿಮೆಯಾಗಿ 162 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರಿಮೋಟ್ ಏರಿಯಾ, ಮತ್ತು ಇಲ್ಲಿ ಮಾರ್ಗದ ಸಂಪರ್ಕ ಇಲ್ಲ, ದೂರದ ಮಕ್ಕಳು ಬರುವ ಪರಿಸ್ಥಿತಿಯಲ್ಲಿ ಇಲ್ಲ. ಅಂಥ ಒಂದು ಪ್ರಯತ್ನ ಆದಾಗ ಇಲ್ಲಿ ಶಾಲೆಯ ಮಕ್ಕಳು ಸಂಖ್ಯೆ ಜಾಸ್ತಿ ಆಗ್ತವೆ. ಆದರೆ ಕನಸು ಹೇಗೆ ಅಂತ ಹೇಳಿದರೆ, 3 ವಯಸ್ಸಿನಿಂದ 18 ವಯಸ್ಸುವರೆಗೆ ಇಲ್ಲೇ ಇರಬೇಕು ಮಕ್ಕಳು. LKGಯಿಂದ PUCವರೆಗೆ ಒಂದೇ ಸೂರಿನಡಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಎಂದು. ನಮಗೆಲ್ಲ ಭಾರಿ ಹೆಮ್ಮೆ ಏನಂತ ಹೇಳಿದರೆ, ಇಂತಹ ಒಂದು ಹಳ್ಳಿ ಶಾಲೆಗೆ ಡೆಲ್ಲಿಯಿಂದ ಪ್ರಧಾನಮಂತ್ರಿಯ ಕಚೇರಿಯಿಂದಲೇ ರಾಜ್ಮೋಹನ್ ಠಾಕೂರ್ ಎಂಬ IAS ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು IAS ಅಧಿಕಾರಿಗಳು ಶ್ರೀಮತಿ ವಿದ್ಯಾಶೆಟ್ಟಿ ಅವರು ಆಗಮಿಸಿದ್ದಾರೆ. ಇನ್ನೊಬ್ಬರು IAS ಅಧಿಕಾರಿ ಡಾಕ್ಟರ್ ಆನಂದ ಅವರು ಕೂಡ, ಅಂದರೆ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದವರು. 3 IAS ಅಧಿಕಾರಿಗಳು ಕಳೆದ 3 ತಿಂಗಳ ಹಿಂದೆ ಬಂದು ಪ್ರಶಂಸನೀಯವಾಗಿ ನಮಗೆ ದಿ ಬೆಸ್ಟ್ PMC ಸ್ಕೂಲ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ನಮಗೆ ನಮ್ಮ ಶಾಲೆಯನ್ನು ಮಾನ್ಯ ಕೇಂದ್ರ ಶಿಕ್ಷಣ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ವೀರಮಂಗಲ ಶಾಲೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅಂದರೆ PMC ಚಟುವಟಿಕೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದಂತಹ ಶಾಲೆ ಎಂದು ನಮ್ಮ ಶಾಲೆಗೆ ಕೀರ್ತಿ ಬಂದಿದೆ. ಜೊತೆಗೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಮತ್ತು ಅದಕ್ಕಿಂತ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಈಗಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರುಗಳ ಆ ಒಂದು ಕಾರ್ಯಚಟುವಟಿಕೆಯನ್ನು ಗುರುತಿಸಿ ಶಾಲಾ ಅಭಿವೃದ್ಧಿ ಸಮಿತಿಯು ಅತ್ಯುತ್ತಮ ಶಾಲಾ ಅಭಿವೃದ್ಧಿ ಸಮಿತಿ ಎಂದು ಹೇಳಿ ಘೋಷಣೆ ಮಾಡುವ ಜೊತೆಗೆ 1 ಲಕ್ಷ ರೂಪಾಯಿಯ ಬಹುಮಾನ ಮತ್ತು ನಮಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ದಿ ಬೆಸ್ಟ್ STMC ಸ್ಕೂಲ್ ಇನ್ ಕರ್ನಾಟಕ ಅಂತ ಹೇಳಿ ನಮಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಈ ಹೆಮ್ಮೆ ನಮಗೆ ಮಾತ್ರ ಇರುವುದನ್ನು ಕಂಡಾಗ ಅತ್ಯಂತ ಖುಷಿ ಎನಿಸ್ತದೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ಹಾಗೆ ಬಹುತೇಕ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದಾರೆ. ಇಲ್ಲಿ ಈ ವರ್ಷ ವಿಶೇಷವಾಗಿ ನಾವು ಬ್ಯಾಂಡ್ ಸೆಟ್ನನ್ನು ಮಕ್ಕಳಿಗೆ ಕಲಿಸಿದ್ದೇವೆ. ಜೊತೆಗೆ ಯೋಗ ಬಹಳಷ್ಟು ಹಿಂದಿನ ವರ್ಷದಿದ್ದರೂ ಕೂಡ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಹಾಗೆಯೇ ಭರತನಾಟ್ಯ ಇರ್ಬೋದು, ಯಕ್ಷಗಾನ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅನೇಕ ಚಟುವಟಿಕೆಗಳನ್ನು ಕೂಡ ಇಲ್ಲಿ ನಾವು ಮಾಡ್ತಿದ್ದೇವೆ. ಜನಭಾಗಿದಾರಿ ಕಾರ್ಯಕ್ರಮಗಳು ಮಾಡ್ತಿದ್ದೇವೆ.
ಮಕ್ಕಳಿಗೆ ಉಚಿತವಾಗಿ ಪ್ರವಾಸ, ಕ್ಷೇತ್ರ ಅಧ್ಯಯನ ಮತ್ತು ಉಚಿತವಾಗಿ ಅವರಿಗೆ ಬನ್ನಿ ವಸಂತಿ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಿದ್ದೇನೆ. ಗ್ರಾಮ ಪಂಚಾಯತ್ನ ಸದಸ್ಯರು ಶ್ರೀಮತಿ ವಸಂತಿ ಇವರನ್ನ ವೇದಿಕೆಗೆ ಅಧ್ಯಕ್ಷರು ಕರ್ಕೊಂಡು ಬರಬೇಕು. ಉಚಿತವಾಗಿ ಮಕ್ಕಳಿಗೆ ಪಠ್ಯಪುಸ್ತಕ ಜೊತೆಗೆ 1ನೇ ತರಗತಿ LKG ಸೇರುವ ಮಕ್ಕಳಿಗೆ ಬ್ಯಾಗ್ ಮತ್ತೆಲ್ಲ ಪರಿಕರಗಳು 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ. ಕಳೆದ ವರ್ಷ ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಟೀ ಶರ್ಟ್ ಕೂಡ ಕೊಡಲಾಗಿತ್ತು. ಅದು ಹಿಂದಿನ ವರ್ಷ ಕೂಡ ನೀಲಿ ಟೀ ಶರ್ಟು, ಕಳೆದ ವರ್ಷ ಗ್ರೀನ್ ಟೀ ಶರ್ಟ್. ಕೆಲವೊಂದು ಮಕ್ಕಳಿಗೆ ಅದನ್ನು ಪೇ ಮಾಡಬೇಕಿತ್ತು, ಆದರೆ ನಾವು ಇಕೋ ಕ್ಲಬ್ನಲ್ಲಿ ಅದನ್ನು ನಾವು ಕೊಡ ಮಾಡಿದ್ದೆವು. ಮತ್ತು ಮಕ್ಕಳಿಗೆ ಉಚಿತ ಶೂ, ಸಮವಸ್ತ್ರಗಳು ಹಾಗೂ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗ ಮತ್ತು ನಮ್ಮ ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ಪನ್ನು ನಾವು ಇಲ್ಲಿ ಕೊಡ ಮಾಡಿದ್ದೇವೆ, ಸರ್ಕಾರದಿಂದ ಕೊಡುವಂಥದ್ದು. ಈ ಎಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಬಲಿಷ್ಠವಾದಂಥ ಒಂದು ಶಿಕ್ಷಕರ ತಂಡ ಇದೆ. ಹಿರಿಯ ಶಿಕ್ಷಕಿ ಹರಿಣಾಕ್ಷಿ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಇದ್ದಾರೆ, ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿ ಹೇಮಾವತಿ ಇದ್ದಾರೆ. ಜೊತೆಗೆ ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿದಂಥ ಶ್ರೀಮತಿ ಶ್ರೀಲತಾ ಮತ್ತು ಕವಿತಾ, ಹಾಗೂ ಹೊಸತಾಗಿ ನಮಗೆಂದಿಗೆ ಸೇರಿಕೊಂಡಂತಹ ಕಳೆದ 2 ವರ್ಷಗಳಿಂದ ನಮ್ಮಲ್ಲಿ ಜೊತೆ ಇರುವಂತಹ ಶ್ರೀಮತಿ ಶಿಲ್ಪರಾಣಿ ಮತ್ತು ಸೌಮ್ಯ, ಒಟ್ಟು ನಾವು 8 ಮಂದಿ ಶಿಕ್ಷಕರು ನಾವಿಲ್ಲಿದ್ದೇವೆ. ಜೊತೆಗೆ ನಮ್ಮಲ್ಲಿ ಸವಿತಾ LKG UKG, ಸಂಚನ LKG UKG ಮತ್ತು ಚಂದ್ರಾವತಿ ಆಯಾ ಕೆಲಸ ಮಾಡ್ತಿದ್ದಾರೆ. ಹಾಗೆ ಈ ವರ್ಷಕ್ಕೆ ನಾವು ಯೋಗ ಶಿಕ್ಷಕರಾಗಿ ಶ್ರೀ ಹಿಮ್ಮತ್ ಮತ್ತು ಕಂಪ್ಯೂಟರ್ ಶಿಕ್ಷಕಿಯಾಗಿ ಚೈತ್ರ, ಮತ್ತೊಂದು ಶಿಕ್ಷಕಿಯನ್ನು ನಾವು ತಗೊಂಡಿದ್ದೇವೆ ಕುಬ್ರ, ಇನ್ನೊಂದು ಶಿಕ್ಷಕಿ ನಮಗೆ ಬರಲಿಕ್ಕಿದ್ದಾರೆ ಸಂಗೀತಕ್ಕೆ ಸಂಬಂಧಿಸಿದಂತೆ ಮತ್ತು ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಒಂದು ಶಿಕ್ಷಕರು ನಾವು ನೇಮಕ ಮಾಡಿಕೊಳ್ಬೇಕಾಗಿದೆ ಮತ್ತು ಕೌನ್ಸಿಲರ್ ಒಂದು ಬೇಕಾಗಿದೆ. ಒಟ್ಟು ಸರ್ಕಾರದಿಂದ 8 ಅಂತಾದರೆ PMCಯಿಂದ 9 ಶಿಕ್ಷಕರನ್ನು ನಾವು ಇಲ್ಲಿಗೆ ನಮಗೆ ನೇಮಕ ಆಗಿದೆ. ಉದ್ದೇಶ ಏನು ಹೇಳಿದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಮಕ್ಕಳು ಕಲಿಬೇಕು. ಕೇವಲ ಓದು ಬರಹ ಲೆಕ್ಕದ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಜೊತೆಗೆ ಕಲಿಕೆ ಹಾಗೂ ಇಂಗ್ಲೀಷ್ ಬೋಧನೆ ಇದೆಲ್ಲ ನಡೀಬೇಕು. ಇಂಗ್ಲೀಷ್ನೊಂದಿಗೆ ಕನ್ನಡ ಬೈಲಿಂಗ್ಯುಲ್ ಇದೀಗ ನೆಕ್ಸ್ಟ್ ಮಲ್ಟಿವಿಂಗ್ಯುಲ್ ಆಗ್ತದೆ ಅಂತ ಭಾವಿಸಿದ್ದೇವೆ. 1ನೇ ತರಗತಿ LKG UKG 1ನೇ ಮತ್ತು 2ನೇ ತರಗತಿ ಇಂಗ್ಲೀಷ್ ಮೀಡಿಯಂ, ಸಂಪೂರ್ಣವಾಗಿ ಇಂಗ್ಲೀಷ್ ಮೀಡಿಯಂ ಆಗಿದೆ. ಮುಂದಿನ ವರ್ಷಗಳಲ್ಲಿ ನಮ್ಮ ಶಾಲೆ ಅದು ಆಂಗ್ಲ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಆಗ್ತಾ ಹೋಗ್ತಾ ಇದೆ. PMC ಚಟುವಟಿಕೆಯಲ್ಲಿ ನಮಗೆ ಈ ವರ್ಷ ನಮಗೆ ಭೌತಿಕವಾಗಿ ನಮಗೆ ಒಂದು ಟಾಯ್ಲೆಟ್ 5 ಲಕ್ಷದ್ದು ಮತ್ತೊಂದು 22 ಲಕ್ಷದ ಒಂದು ಕಟ್ಟಡ ಸ್ಯಾಂಕ್ಷನ್ ಆಗಿ ಈಗ ಅದು ಕಾಮಗಾರಿ ಪ್ರಗತಿಯಲ್ಲಿದೆ. ಬಿಲ್ಡಿಂಗ್ ಆಗಬೇಕಷ್ಟೇ. ಇನ್ನು ಮೇಜರ್ ರಿಪೇರಿ ಮೈನರ್ ರಿಪೇರಿ ನೋಡಿರ್ಬೋದು. ಮೇಲೆ ನಾವು ಟ್ಯಾರಗೆಸ್ ಎಲ್ಲ ಮಾಡಿ ಒಂದು ಕಂಪ್ಯೂಟರ್ ರೂಮ್ ಮಾಡಲಿಕ್ಕೆ ಒಂದು ತಯಾರು ಮಾಡ್ತಿದ್ದೇವೆ. ಕ್ರೀಡಾಂಗಣ ರಿಪೇರಿಗೆ ಅಂದರೆ 5 ಲಕ್ಷ ಬಂದಿದೆ. ಜೊತೆಗೆ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡಲಿಕ್ಕಾಗಿ ನಮ್ಮಲ್ಲಿಗೆ ಈಗ ಅನುದಾನಗಳು, ಈ ವರ್ಷದ ಅನುದಾನಗಳು ಈಗ ಬಂದಿವೆ. ಈ ವರ್ಷದಿಂದ ಅದೊಂದು ಸ್ಪರ್ಶ ಅಕೌಂಟ್ ಅಂತ ಹೇಳಿ BO ಅವರ ಅಕೌಂಟಿಗೆ ಹಣ ಅವರು ಮೇಂಟೈನ್ ಮಾಡುವಂಥ ಕೆಲಸಗಳು ನಡೀತವೆ. ಕಳೆದ ವರ್ಷದಿಂದ ರವಿಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜೊತೆ ಉಪಾಧ್ಯಕ್ಷರಾಗಿ ಈಗ ನಮ್ಮ ಮೇಡಮ್ ಒಬ್ಬರು ಇದ್ದರು. ಅವರೀಗ ಅವರ ಬದಲಾಗಿ ನಾವೀಗ ವಿನುತಾ ಅವರನ್ನು ನೇಮಿಸಿಕೊಂಡಿದ್ದೇವೆ. ಮತ್ತು ಹಳೆಯ STM ಸದಸ್ಯರು ಇದ್ದಾರೆ, ಅವರನ್ನು ಮತ್ತೆ ನಾವು ವೇದಿಕೆಗೆ ಕರೆದು ಗೌರವಿಸಲಿಕ್ಕಿದೆ. ಅವರೆಲ್ಲರ ಶಕ್ತಿಯಿಂದಾಗಿ ನಾವು ಎಲ್ಲ ಒಂದು ಕೆಲಸ ಮಾಡಲಿಕ್ಕೆ ಇಲ್ಲಿ ಸಾಧ್ಯವಾಗ್ತದೆ. ಇವತ್ತು ನಮ್ಮ ಜೊತೆ ಶಾಸಕರು ಮತ್ತೆ ಸೇರಿಕೊಳ್ತಾರೆ, ನೀವು ಮುಂದುವರಿಸಿ ಅಂತ ಹೇಳಿ ನಾವೀಗ ತುಂಬ ಕಾರ್ಯಕ್ರಮಗಳನ್ನು ಬೆಳಗ್ಗೆಯೂ ಮಾಡಿದ್ದೇವೆ. ಬಹುಮಾನ ವಿತರಣೆ ಅದೆಲ್ಲ ಇನ್ನು ಕೇವಲ ಒಂದು 10 ನಿಮಿಷ 20 ನಿಮಿಷ ಮಾತ್ರ ಇರುವಂಥ ಚಟುವಟಿಕೆಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇವೆ. ಸುಮಾರು 8 ಗಂಟೆ ಮುಗಿಸಬೇಕು ಅಂತಿದೆ. ಆದರೂ ನಮ್ಮೊಂದಿಗೆ ಇವತ್ತೊಂದು ಸಭಾ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ನಮ್ಮೂರಿನ ಹಿರಿಯ ಚೇತನ, ಬಹಳಷ್ಟು ವರ್ಷಗಳಿಂದ ಸಹಕಾರಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಿರುವಂತಹ ಏಕೈಕ ಒಬ್ಬ ಅತ್ಯಂತ ಒಳ್ಳೆಯ ಹೃದಯದ ವ್ಯಕ್ತಿ ಶ್ರೀ ಬಾಬು ಶೆಟ್ಟಿಯವರು ಪ್ರಸ್ತುತ ಗ್ರಾಮ ಪಂಚಾಯತ್ ನರಿಮುಗರಲ್ಲಿ ಈಗ ಸದಸ್ಯರಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಬೇಕಂದಾಗ ಪ್ರೀತಿಯಿಂದ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಎಲ್ಲರ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ನಮ್ಮ ಪೋಷಕರು, ಗ್ರಾಮ ಪಂಚಾಯತ್ನ ಸದಸ್ಯರದು ಶ್ರೀಮತಿ ಪದ್ಮಾವತಿ ಮೇಡಮ್, ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಇನ್ನೋರವರು ನಮ್ಮ ಜೊತೆ ಇರುವವರು ಶ್ರೀಮತಿ ವಸಂತಿ, ನರಿಮಗೂರು ಗ್ರಾಮ ಪಂಚಾಯತ್ನ ಸದಸ್ಯರು, ನಮ್ಮ ಪೋಷಕರು, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೊಡುಗೈ ದಾನಿ, ಬಹುಶಃ ಇವತ್ತು ನಾವು ಎಲ್ಲ ಕುಳಿತಂತಹ ಚೇರ್ಸ್ ಎಲ್ಲ ಇದೆ, ಅವು ದಾನವಾಗಿ ಅವರ ತಂದೆಯವರ ಸ್ಮರಣಾರ್ಥ ನಾವು ಕೇಳಿಕೊಂಡೆವು. ಒಂದು ಶಾಶ್ವತವಾಗಿ ಶೀನಪ್ಪ ಮೂಲ್ಯರ ಒಂದು ಹೆಸರು ಶಾಶ್ವತವಾಗಿ ವೀರಮಂಗಲದಲ್ಲಿ ಇರಬೇಕು. ಯಾಕಂತ ಹೇಳಿದರೆ ನನಗೆ ಗೊತ್ತಿರುವ ಹಾಗೆ ನಾನು ಬಂದಾಗ ಕೆಲವೊಂದು ವರದಿಗಳನ್ನು ಕೇಳ್ತೇನೆ. ಶೀಲಪ್ಪ ಮೂಲ್ಯರು ವೀರಮಂಗಲ ಶಾಲೆಯ ಒಂದು ದೊಡ್ಡ ಪಿಲ್ಲರ್. ಅವರು ಕಟ್ಟಿ ಬೆಳೆಸಿದಂತಹ ಅದಷ್ಟು ಮನಸ್ಸುಗಳಿವೆ. ಆಗ ಸುಲೈಮಾನ್ ಬಂದರು, ಆ ಸುಲೈಮಾನ್ ಇರ್ಬೋದು, ಇವರೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ಈಗಲೂ ಕೂಡ ಹಾಗೆ ಇದೆ. ಜಾತಿ ಮತ ಭೇದ ಭಾವ ಇಲ್ಲಿ ನೋಡದೆ ನಮ್ಮ ವೀರಮಂಗಲ ಶಾಲೆಗೆ ಏನೆಲ್ಲ ಅನುಕೂಲಗಳು ಬೇಕು ಅಂತ ಹೇಳಿ ಅದನ್ನು ಅನುಕೂಲಿಸಲಿಕ್ಕೆ ಸತತ ಪ್ರಯತ್ನ ಮಾಡಿದವರು. ಅವರ ಮನೆಯ ಅವರ ಒಂದು ಅಂತ್ಯ ದಿನ ನಾವು ಹೋಗಿದ್ದಾಗ ಅವರ ಚರಿತ್ರೆಯನ್ನು ಕೇಳಿದಾಗ ತುಂಬ ಖುಷಿಯಾಯಿತು. ಅವರು ಒಬ್ಬ ತಾನು ಕಲಿಯುವುದು ಮಾತ್ರ, ನನ್ನ ಮಕ್ಕಳನ್ನು ಕಲಿಸುವುದು ಮಾತ್ರ ಅಲ್ಲ, ಊರಿನ ಎಲ್ಲರೂ ವಿದ್ಯಾರ್ಥಿಗಳಾಗಬೇಕು. ಈ ಹಿಂದೆ ರಾಜರ ಕಾಲದಲ್ಲಿ ವಿದ್ಯಾರ್ಥಿಗಳಾದರೆ ಕೆಲಸಕ್ಕೆ ಬರುವುದಿಲ್ಲ ಅಂದಿತ್ತು. ಆದರೆ ನಮ್ಮ ಶೀನಪ್ಪ ಮೂಲ್ಯರು ಹಾಗಲ್ಲ. ಅವರ ಒಂದು ನೆನಪು ಇರಬೇಕು ಅಂತ ಹೇಳಿ ಅವರು ಅದನ್ನೆಲ್ಲ ಕೆಲಸ ಮಾಡಿದರು ಅಂತ. ಇವತ್ತು ಅವರ ಪೈಕಿ ಅವರು ಶ್ರೀ ದಾಮೋದರ ಕುಲಾಲಿದ್ದಾರೆ, ನಮ್ಮ ಶ್ರೀಮಾತಾ ಫೈನಾನ್ಸ್ನ ಮಾಲಕರು, ಇಲ್ಲಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಸರ್, ನಿಮ್ಮನ್ನು ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಇವತ್ತು ನಮ್ಮ ಮತ್ತೊಂದು ಪಿಲ್ಲರ್, ನಮ್ಮ ಕಂಬ, ಗಟ್ಟಿ ಕಂಬ ವಸಂತ ವೀರಮಂಗಲ ಅವರು MLA ಮಠಂದೂರು ಅವರು ಇರುವಾಗ ಅವರ ಸಹಾಯಕರಾಗಿ ನಮ್ಮ ಶಾಲೆಗೆ ಬೇಕಾದಷ್ಟು ಒದಗಿಸುವಲ್ಲಿ ಕೂಡ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ STMC ಅವರಲ್ಲಿ ಹೇಳ್ತಾಯಿದ್ರು. ಇವತ್ತು ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಶಾಲೆಯನ್ನು ಮುನ್ನಡೆಸ್ತಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಿದ್ದೇನೆ. ನಮ್ಮ ಬಲಗೈ ಬಂಟ ಅಂತ ಹೇಳ್ಬೋದು, ರವಿಚಂದ್ರ ಅವರು ತುಂಬ ಎಲ್ಲರಿಗೂ ಗೊತ್ತಿದೆ ಅವರು ಹೇಗೆ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. 24 ಗಂಟೆ ಕೂಡ ಶಾಲೆಯ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. 1000 ಗಿಡಗಳ ಮೇಯವಾಕಿವನ, ನಾವು ಗಿಡ ನೆಟ್ಟದು ಮಾತ್ರ, ಸಾಕುವುದವರೇ, ನೀರು ಹಾಕಿ ಎಲ್ಲ ಮಾಡ್ತಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಜೊತೆಗೆ ನನ್ನ ಆತ್ಮೀಯ ಮಿತ್ರರಾದಂತಹ ಬಹಳಷ್ಟು ಇಲ್ಲಿ ಮಂದಿ ಬಂದಿದ್ದೀರಿ. ಹರ್ಷಗುತ್ತು ಎಲ್ಲ ಇದ್ದಾರೆ. ನಮ್ಮ ಮಹಾವಿಷ್ಣು ಸಮಿತಿ ಅಧ್ಯಕ್ಷರು, ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ವೇದಿಕೆಯಲ್ಲಿ ಮುಂದೆ ಕಾಣ್ತಾ ಇದ್ದೀರಿ. ಜೊತೆಗೆ ನಮ್ಮ ಗೌರವಾನ್ವಿತ STMC ಸದಸ್ಯರು ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಹೋದ್ಯೋಗಿ ಬಂಧುಗಳನ್ನು, ವಿದ್ಯಾರ್ಥಿಗಳನ್ನು ಮತ್ತು ಪತ್ರಕರ್ತ ಮಿತ್ರರಾದಂಥ ಉಮಾಪ್ರಸಾದ್ ರೈ ನಡುಬೈಲವರನ್ನು, ಕ್ಯಾಮರಾಮ್ಯಾನ್ ಗಣೇಶ್ ಅವರನ್ನು, ಹಾಗೂ ನಮ್ಮ ವಿಡಿಯೋ ರೆಕಾರ್ಡ್ ಮಾಡಿರುವಂಥ ನ್ಯೂಸ್ ಪುತ್ತೂರು ಅವರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ವಿನುತಾ Now it's time to honor a generous well-wisher of our school, Mr. Damodara Kulal. In memory of his late father, Mr. Seenappa Mulya, he has kindly donated 50 chairs to our school. This noble contribution has supported the growth and comfort of our students in a wonderful way. Now I request Shri Babu Shetty, member of Grama Panchayat, Narimoguru, to felicitate Mr. Damodara Kulal as a token of our gratitude and respect. I now warmly invite Srimati Harinakshi Madam to speak a few words about him. ದಿವಂಗತ ಶೀನಪ್ಪ ಮೂಲ್ಯರ ಬಗ್ಗೆ ಒಂದೆರಡು ಮಾತು. 1959ರಲ್ಲಿ ಪ್ರಾರಂಭವಾದ ನಮ್ಮ ಈ ಶಾಲೆಯಲ್ಲಿ ಕಲಿತ ಇವರು ಪ್ರಥಮ ವಿದ್ಯಾರ್ಥಿಯೂ ಆಗಿದ್ದರು. ಕುಗ್ರಾಮ ಆಗಿದ್ದ ಆ ಕಾಲದಲ್ಲಿ
ಈ ಶಾಲೆಗೆ ದೂರದ ಊರಿಂದ ಯಾರೇ ಶಿಕ್ಷಕಿಯರು ಬಂದರೂ ಕೂಡ ಅವರಿಗೆ ಅನ್ನ ಹಾಕಿ ಆಶ್ರಯ ನೀಡಿದ ಮನೆಯವರೂ ಹೌದು. ಅಲ್ಲದೆ ತಾನೂ ಕಲಿತು ತನ್ನ ಮಕ್ಕಳನ್ನೆಲ್ಲ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಲು ಪ್ರೇರೇಪಿಸಿದ್ದರು. ಹಾಗೆ ತನ್ನ ಮೊಮ್ಮಕ್ಕಳನ್ನು ಕೂಡ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡುವಂತೆ ಪ್ರೇರಣೆ ನೀಡಿದರು. ಈ ಶಾಲೆಯಲ್ಲಿ SBC ಹಾಗೂ STMCಗಳಲ್ಲಿ ಅಧ್ಯಕ್ಷ ಸದಸ್ಯನಾದುದಲ್ಲದೆ ಸೊಸೆಯಂದಿರಿಗೂ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಲು ಪ್ರೇರಣೆ ನೀಡಿ ಶ್ರಮಿಸಿದ್ದಾರೆ. ಇಂದು ಅವರ ನೆನಪು ಕೇವಲ ನೆನಪಾಗಿರದೆ ಅವರ ಹೆಸರಿನಲ್ಲಿ ಅವರ ಮಕ್ಕಳು ನಮ್ಮ ಈ ಶಾಲೆಗೆ 50 ಚೇರ್ ಹಾಗೂ ಧನ ಸಹಾಯ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅವರ ಮಗನಾದ ದಾಮೋದರ ಕುಲಾಲ್ ನಿಕಟಪೂರ್ವ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇವರನ್ನು ಅವರ ಎಲ್ಲ ಮಕ್ಕಳ ಪರವಾಗಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಹಾಗೂ ಈ ಸಂದರ್ಭವು ಬಹಳ ಸಂತೋಷದ ಸಂದರ್ಭವೂ ಆಗಿದೆ. ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಮಕ್ಕಳಿಗೆ ಬ್ಯಾಂಡ್ ಸೆಟ್ನಲ್ಲಿ ತರಬೇತಿ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಬೆಳಗಿಸಿರುವ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿನ ಸಿಬ್ಬಂದಿಯಾದ ಶ್ರೀಯುತ ವಿಜಯ್ ಅವರು ನಿಜಕ್ಕೂ ಶ್ಲಾಘನೀಯ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳಲ್ಲಿ ಶಿಸ್ತು, ಸಂಯಮ ಮತ್ತು ಸಂಗೀತದ ಪ್ರೀತಿ ಬೆಳೆಸಿದ ಅವರ ಈ ಸೇವೆಯನ್ನು ಸ್ಮರಿಸಿಕೊಳ್ಳುವ ಕ್ಷಣ ಇದು. ಅವರ ಸಮರ್ಪಿತ ಸೇವೆಗೆ ಕೃತಜ್ಞತೆಯ ಸಂಕೇತವಾಗಿ ಅವರನ್ನು ಗೌರವಿಸಲು ನೆರೆದಿರುವ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ವಿಜಯ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ವಿಜಯ್ ಅವರು ವಿವೇಕಾನಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ಬಂದು ಏನನ್ನೂ ಬಯಸದೆ ರಾತ್ರಿ ಹಗಲು ಅವರ ಮಕ್ಕಳೆಲ್ಲ ಇಲ್ಲಿ ಕರ್ಕೊಂಡು ಬಂದು ಒಂದು ಚಹಾ ಕೂಡ ಕುಡಿಯದೆ ಪಾಪ ತುಂಬ ಕಲಿಸಿದ್ದಾರೆ. ಇತ್ತೀಚೆಗೆ ನಾವು ತಾಲೂಕು ಮಟ್ಟದ ಅಲ್ಲಿ ನಾವು ಪ್ರದರ್ಶನ ಕೊಡುವಾಗ ಅವರ ಮಕ್ಕಳನ್ನು ಬಿಟ್ಟು ನಮ್ಮ ಮಕ್ಕಳ ಹತ್ರ ಬಂದು ಅವರು ಮಾಡಿದ್ದಾರೆ. ಸರ್, ನಮ್ಮ ದಂಡನಾಯಕ ಶಿವಶನ್ಮೈ ಶಾಲೆ ವೀರಮಂಗಲ ಇಲ್ಲಿ ಇವತ್ತು ನಡೆಯುತ್ತಿರುವಂತಹ PM ಶ್ರೀ ಸಡಗರ ಶಾಲಾ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಒಂದು ಅತಿಥಿಯಾಗಿ ಕರೆದು ಈ ವೇದಿಕೆಗೆ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ವೇದಿಕೆಯಲ್ಲಿರುವಂತಹ ಇಂದಿನ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಬಾಬು ಶೆಟ್ಟಿಯವರೇ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ವಸಂತ ವೀರಮಂಗಲ ಅವರೇ ಹಾಗೂ ಸೇರಿರುವ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನಮ್ಮ ಬಂಧು ಮಿತ್ರರೇ, ನಾವು ಕಲಿತಿರುವಂಥ ಶಾಲೆಯಲ್ಲಿ ಇಂಥದ್ದೊಂದು ಸಂಭ್ರಮದ ಸಡಗರದಲ್ಲಿ ಭಾಗವಹಿಸುವುದು ನಮ್ಮ ಒಂದು ಹೆಮ್ಮೆ. ನಮ್ಮ ಹಿರಿಯರು ಈಗ ನನ್ನ
ಹಿರಿಯರ ಬಗ್ಗೆ ಕೆಲವು ಮಾತುಗಳಲ್ಲಿ ಹೇಳಿದರು. ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕು ಅಂತೇಳಿ ನಮ್ಮ ಹಿರಿಯರು ನಮಗೆ ಏನೊಂದು ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮಿಂದ ಕಿರಿಯರು ಒಳ್ಳೆ ರೀತಿಯ ಒಂದು ವಿದ್ಯಾಭ್ಯಾಸವನ್ನು ಪಡಿಬೇಕು. ಅದಕ್ಕೆ ಬೇಕಾಗುವಂತಹ ಯಾವುದೇ ಒಂದು ಸೌಕರ್ಯವನ್ನು ನೀಡಲಿಕ್ಕೆ ಸಾಧ್ಯ ಆದರೆ ನೀಡಬೇಕು ಅಂತ ನಮಗೇನು ಮಾರ್ಗದರ್ಶನ ನೀಡಿದ್ದಾರೆ. ಆ ಪ್ರಕಾರ ದೇವರು ನಮಗೆ ನಾವು ದುಡ್ದದ್ರಲ್ಲಿ ಏನು ಸಿಕ್ಕಿದೆ ಅದರಿಂದ ಒಂದು ಅಂಶವನ್ನು ತೆಗೆದಿಟ್ಟು ಇಂಥ ಒಳ್ಳೆಯ ಕಾರ್ಯಕ್ಕೆ ಸದ್ವಿನಿಯೋಗ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಾವು ಈ ಶಾಲೆಗೆ ಎಷ್ಟು ಕೊಟ್ಟರು ಸಾಲದು, ಅದು ಕೊಟ್ಟದ್ದು ಕೊಡುಗೆ ಅಂತಲ್ಲ, ಅದು ಒಂದು ನಮ್ಮ ಸೇವೆ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಈ ಸ್ಥಾನಕ್ಕೆ ಬೆಳಿಬೇಕಿದ್ದರೆ ಈ ಸಣ್ಣ ಮಟ್ಟದಿಂದ ಇಲ್ಲಿ ನಾವು ಕಲಿತಾ ಇರುವಾಗ 1ನೇ ಕ್ಲಾಸಿಂದ 4ನೇ ಕ್ಲಾಸ್ನವರೆಗೆ ಮಾತ್ರ ಇಲ್ಲಿ ಶಾಲೆ ಇತ್ತು. ಆವಾಗ ನಾಗರಾಜ್ ಮಾಸ್ಟ್ರಾಗಿದ್ದರು. ಅವರು ಏನು ಒಂದು ನಮಗೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ, ಏನು ಅಡಿಗಲು ಏನು ಹಾಕಿ ಕೊಟ್ಟಿದ್ದಾರೆ, ಅದರಿಂದ ನಾವು ಮೇಲೆ ಬಂದಿದ್ದೇವೆ. ಹಾಗಿರುವಾಗ ನಾವು ಈ ಶಾಲೆಯಲ್ಲಿ ಇಷ್ಟು ಒಂದು ಸಮಾರಂಭದಲ್ಲಿ ತುಂಬ ಒಂದು ನಮಗೆ ಗೌರವವನ್ನು ನೀಡಿದ್ದೀರಿ. ಗೌರವ ಪಡೆಯುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಇದು ನನ್ನ ಹಿರಿಯರಿಂದ ಬಂದ ಆ ಒಂದು ಗೌರವ ಅಂತ ನಾನು ತಿಳ್ಕೊಂಡು ನನ್ನ ಈ ಗೌರವವನ್ನು ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಧ್ಯಾಪಕರಾಗ ಒಂದು ಮಾತು ಹೇಳಿದರು, ಕಳೆದ ವರ್ಷಕ್ಕಿಂತ ಈ ವರ್ಷ ಮಕ್ಕಳು ಕಮ್ಮಿ ಅಂತೇಳಿ. ಕಾರಣ ಏನು ಅಂತ ಹೇಳಿದರೆ ದೂರದಿಂದ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಅವರದೊಂದು ಅಳಲು. ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ವೇದಿಕೆಯಲ್ಲಿದ್ದೀರಿ, ಮತ್ತು SDMC ಸಮಿತಿ ಅಧ್ಯಕ್ಷರು ಇಲ್ಲಿದ್ದೀರಿ. ಒಂದು ಯೋಜನೆ ಹಾಕಿಕೊಂಡ್ರೆ, ಒಂದು ವಾಹನದ ವ್ಯವಸ್ಥೆಯನ್ನು ನಾವು ಒಂದು ಯೋಜನೆ ಹಾಕಿಕೊಂಡ್ರೆ ಇನ್ನೂ ಕೂಡ ನಾವು ಮಕ್ಕಳನ್ನು ಇಲ್ಲಿ ಜಾಸ್ತಿ ಮಾಡ್ಬೋದು. ನಾವು ಕೂಡ ನಮ್ಮ ಕೈಲಾದ ಸಹಾಯವನ್ನು ಮತ್ತು ನಮ್ಮ ಬಂಧು ಮಿತ್ರರಿಂದ ಕೂಡ ಅದಕ್ಕೆ ಬೇಕಾಗುವಂಥ ಸವಲತ್ತನ್ನು ತೆಗೆಸಿಕೊಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ವಾಗ್ದಾನ ನೀಡ್ತಾ ಇದ್ದೇನೆ. ಇನ್ನೂ ಕೂಡ ಈಗ ಈ ಒಂದು PM ಶ್ರೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರಬೇಕು ಅಂತ ಹೇಳಿದರೆ ನಮ್ಮ ಇಲ್ಲಿನ ಅಧ್ಯಾಪಕರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಸುಮ್ಮನೆ PM ಶ್ರೀ ಅಂತ ಬರೋದಿಲ್ಲ, ಅದಕ್ಕೆ ತುಂಬ ಕೆಲಸ ಇರ್ತದೆ. ಆ ಪ್ರತಿಯೊಂದು ಇದನ್ನು ಇಲ್ಲಿ ಮಾಡುವಂಥ ಕೆಲಸವನ್ನು ಅವರು ಏನು ಕೇಳ್ತಾರೆ ಅದನ್ನೆಲ್ಲ ಆ ಕಂಪ್ಯೂಟರ್ನಲ್ಲಿ ಅವರ ವೆಬ್ಸೈಟಿಗೆ ಅಪ್ಲೋಡ್ ಮಾಡುವಂಥ ಕೆಲಸ ಎಲ್ಲ ಆಗಬೇಕು. ಅದನ್ನೆಲ್ಲ ರಾತ್ರಿ ಹಗಲು ಅಂತ ನಮ್ಮ ಅವರ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಕೂಡ ಇಲ್ಲಿನ ಅಧ್ಯಾಪಕರೆಲ್ಲರೂ ಆ ಕೆಲಸ ಮಾಡಿದ್ದಕ್ಕೆ ಇಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪ್ರಧಾನಿಯವರಿಂದ ಗೌರವಿಸುವಂಥ ಕೆಲಸ ಇವರಿಂದ ಆಗಿದೆ. ಅದಕ್ಕೋಸ್ಕರ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಯಾವುದೇ ಕೆಲಸ ಕಾರ್ಯ ಮುಂದೆ ಆಗೋದಿದ್ದರೂ ಕೂಡ ದೇವರು ನಮ್ಮಿಂದ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಸಹಾಯವನ್ನು ನೀಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳ್ಕೊಳ್ತಾ, ಈ ಶಾಲೆ ನಮಗೆ ಆ ಈ ಇಂಥ ಅಕ್ಷರ ಕಲಿಸಿದ ಶಾಲೆ. ಈ ಶಾಲೆಗೆ ಯಾವಾಗಲೂ ಸೇವೆ ಮಾಡುವಂತಹ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಇದರ PM ಶ್ರೀ ಸಡಗರ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪೋಷಕರೇ, ಸಭಾ ವೇದಿಕೆಯ ಗಣ್ಯಾತಿ ಗಣ್ಯರೇ ಹಾಗೂ ಪುಟಾಣಿ ಮಕ್ಕಳೇ, PM ಶ್ರೀ ಸಡಗರದಲ್ಲಿ ಯಾರು ಸಡಗರದಲ್ಲಿರಬೇಕೋ ಆ ಮಕ್ಕಳು ಸಡಗರದಲ್ಲಿದ್ದಾರೆ. ಮಾತೆಯರು ವಾಚ್ ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಮುಖ್ಯ ಗುರುಗಳು ಈಗಾಗಲೇ ಹೇಳಿದ್ದಾರೆ, ಕೇವಲ 20 ನಿಮಿಷದಲ್ಲಿ ನಮ್ಮ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಅಂತ. ಈಗಾಗಲೇ 24 ನಿಮಿಷ ಆಗಿದೆ, ನಾನು ನೋಡ್ತಾ ಇದ್ದೇನೆ. ಆದರೆ ಬಂಧುಗಳೇ, ವರ್ಷಕ್ಕೆ ಒಮ್ಮೆ ಮಾಡುವಂತಹ ಈ ಕಾರ್ಯಕ್ರಮ ನಮ್ಮ ಮಕ್ಕಳು ಪ್ರತಿಭೆಯನ್ನು ತೋರ್ಪಡಿಸುವಂತಹ ಈ ಕಾರ್ಯಕ್ರಮ, ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ವ್ಯತ್ಯಾಸಗಳಾಗ್ತವೆ. ಅತಿಥಿಗಳ ಬರುವಿಕೆಗೆ ನಾವು ಕಾಯಬೇಕಾಗ್ತದೆ, ಅತಿಥಿಗಳು ಬರಬೇಕಾಗ್ತದೆ, ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಬೇಕಾಗ್ತದೆ ಅನ್ನೋ ಭಾವನೆಯಿಂದ ಒಂದಷ್ಟು ಸಮಯವ ವ್ಯತ್ಯಾಸ ಆದರೂ ಕೂಡ ನೀವು ಸಹಕರಿಸ್ತೀರಿ ಎನ್ನುವ ಭಾವನೆಯೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರಿದ್ದೀರಿ, ಅದು ಖುಷಿ ಕಂಡಿದೆ.
ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ. ಮಹಾಭಾರತ ಯುದ್ಧದ ಕೊನೆಯ ದಿನಗಳು. ಅಲ್ಲಿ ಯುದ್ಧರಂಗದಲ್ಲಿ ಎಲ್ಲರೂ ಕೂಡ ಸತ್ತು ಹೋಗಿರ್ತಾರೆ. ಗಾಂಧಾರಿ ದೇವಿ ಗೊತ್ತಿದೆ ನಿಮಗೆ. ದುಶ್ಯಾಸನ ದುರ್ಯೋಧನನ ತಾಯಿ ರಣರಂಗಕ್ಕೆ ಬರ್ತಾರೆ. ನಿಮಗೆಲ್ಲರೂ ಗೊತ್ತಿದೆ, ಗಾಂಧಾರಿಗೆ ಕಣ್ಣು ಕಾಣಿಸಿದರೂ ಕೂಡ ಅವರು ಬಟ್ಟೆಯನ್ನು ಕಟ್ಟಿರ್ತಾರೆ. ಅಲ್ಲಿ ಶ್ರೀಕೃಷ್ಣ ಇರುವಾಗ ಶ್ರೀಕೃಷ್ಣ ಅವರಲ್ಲಿ ವಿನಂತಿಸ್ತಾರೆ, ಶ್ರೀಕೃಷ್ಣನಲ್ಲಿ ಒಂದು ಕ್ಷಣ ನನ್ನ ಮಕ್ಕಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡು ಅಂತ. ಶ್ರೀಕೃಷ್ಣನ ವರದಿಂದ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದರೂ ಕೂಡ ಗಾಂಧಾರಿ ದೇವಿಗೆ ಕಾಣಿಸ್ತದೆ. ಕಂಡಾಗ ಆ ತಾಯಿಯ ಮುಖದಲ್ಲಿ ದುಃಖದ ಕಟ್ಟೆಯೊಡೆಯಾಗ್ತದೆ. ಒಂದು ಕಡೆಯಲ್ಲಿ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ದುಶ್ಯಾಸನನ ತಲೆ ಇಲ್ಲ. ತನ್ನ 100 ಮಕ್ಕಳು ಕೂಡ ರಣರಂಗದಲ್ಲಿ ಸತ್ತು ಬಿದ್ದಿದ್ದನ್ನು ಕಂಡಂತಹ ಗಾಂಧಾರಿ ದೇವಿಗೆ ದುಃಖ ತಡೀಲಿಕ್ಕೆ ಆಗೋದಿಲ್ಲ. ಶ್ರೀಕೃಷ್ಣನಲ್ಲಿ ಹೇಳ್ತಾಳೆ, ನೋಡು ಕೃಷ್ಣ, ನಿನಗೆ ದೇವರು ನೀನು. ಕೃಷ್ಣ ದೇವರು ಅಂತ ನಾವೆಲ್ಲ ಪೂಜಿಸ್ತೇವೆ. ನೀನು ಮನಸ್ಸು ಮಾಡಿದರೆ ಪಾಂಡವರು ಮತ್ತು ಕೌರವರಲ್ಲಿ ಯುದ್ಧವನ್ನು ತಪ್ಪಿಸಬಹುದಿತ್ತು. ನೀನು ಏನಾದರೂ ಮಾಡಿ ತಪ್ಪಿಸಬಹುದಿತ್ತು, ಆದರೆ ತಪ್ಪಿಸಲಿಲ್ಲ. ಆ ಮೂಲಕ ನನ್ನ 100 ಮಕ್ಕಳ ಸಾವಿಗೂ ಕೂಡ ನೀನು ಕಾರಣ ಆದೆ ಅಂತ ಹೇಳ್ತಾಳೆ ಶ್ರೀಕೃಷ್ಣನ ಹತ್ರ. ಆದ ಕಾರಣ ನನ್ನ ಮಕ್ಕಳು ಹೇಗೆ ಈ ರಣರಂಗದಲ್ಲಿ ಸತ್ತರೋ, ನನ್ನ ಕುಟುಂಬ ಹೇಗೆ ಈ ರಣರಂಗದಲ್ಲಿ ಇಲ್ಲದೇ ಆಯಿತೋ, ನಿನ್ನ ಸಂತಾನ ಕೂಡ ಹೀಗೆ ನಾಶ ಆಗಲಿ ಅಂತ ಅಲ್ಲಿ ಶಾಪ ಕೊಡ್ತಾಳೆ. ಕೃಷ್ಣ ಏನೂ ಹೇಳೋದಿಲ್ಲ, ನೆಗಾಡ್ತಾನೆ. ಆ ಸಮಯದಲ್ಲೂ ಕೂಡ ನಗು ಬರ್ತದೆ ಕೃಷ್ಣನಿಗೆ. ಶ್ರೀಕೃಷ್ಣ ಹೇಳ್ತಾನೆ, ತಾಯಿ ಗಾಂಧಾರಿ, ಇದರಲ್ಲಿ ನನ್ನ ತಪ್ಪು ಅಂತ ನೀನು ಹೇಳ್ತಾ ಇದೀಯಾ, ಆದರೆ ತಪ್ಪು ನಂದಲ್ಲ, ನಿಂದು ಅಂತ ನಾನು ಹೇಳ್ತೇನೆ. 100 ಮಕ್ಕಳ ತಾಯಿ ನೀನು. ತನ್ನ ಗಂಡ ಕಾಣದ ಈ ಪ್ರಪಂಚವನ್ನು ನಾನೂ ಕಾಣೋದು ಬೇಡ ಅಂತ ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು, ಆದರೆ ನಿನ್ನ 100 ಮಕ್ಕಳ ಭವಿಷ್ಯವನ್ನು ಆ ಮೂಲಕ ನೀನು ಹಾಳು ಮಾಡಿದಿ ಅಂತ ಹೇಳ್ತಾನೆ. ಯಾವ ಸಂದರ್ಭದಲ್ಲಿ ದ್ರೌಪದಿಯ ವಸ್ತ್ರವನ್ನು ಅಪಹರಣ ಮಾಡುವಾಗ, ಸೀರೆಯನ್ನು ಅಪಹರಣ ಮಾಡುವಾಗ ನೀನು ಬುದ್ಧಿ ಹೇಳಬಹುದಿತ್ತು, ನೀನು ಹೇಳಲಿಲ್ಲ. ಕೌರವರು ಮೇನದ ಅರಮನೆಯನ್ನು ನಿರ್ಮಿಸಿ ಅದನ್ನು ಅದರಲ್ಲಿ ಪಾಂಡವರನ್ನು ಸಾಯಿಸಲಿಕ್ಕೆ, ಬೆಂಕಿ ಹಚ್ಚಿ ಸಾಯಿಸಲಿಕ್ಕೆ ಹೊರಟಾಗ ನೀನು ಮಕ್ಕಳಿಗೆ ಹೇಳಿ ಬುದ್ಧಿ ಹೇಳಬಹುದಿತ್ತು. ನೀನು ತಾಯಿ, ನೀನು ಹೇಳಬಹುದಿತ್ತು, ಮಕ್ಕಳು ಕೇಳ್ತಾ ಇದ್ದರು, ನೀನು ತಪ್ಪಿಸಲಿಲ್ಲ. ಅದು ಬಿಡು, ಕಡೆ ಪಕ್ಷ ಅವರು ಅರ್ಧ ರಾಜ್ಯ ಬೇಡ, 5 ಗ್ರಾಮ ಬೇಕು ಅಂತ ಹೇಳಿದರು. 5 ಗ್ರಾಮ ನಮಗೆ ಕೊಟ್ಟರು, ನಮಗೆ ಸಾಕು ಅಂತ ಪಾಂಡವರು ಹೇಳಿದರೂ ಕೂಡ ನಿನ್ನ ಮಗ ದುರ್ಯೋಧನ ಒಪ್ಪಲಿಲ್ಲ. ನೀನು ಒಪ್ಪಿಸಬಹುದಿತ್ತು, ನೀನು ತಾಯಿ, ನೀನು ಅದನ್ನೂ ಮಾಡಲಿಲ್ಲ. ತಾಯಿ ಯಾವ ಜವಾಬ್ದಾರಿಯನ್ನು ಮಾಡಬೇಕಿತ್ತೋ ಆ ಜವಾಬ್ದಾರಿಯನ್ನು ನೀನು ನಿಭಾಯಿಸಲಿಲ್ಲ. ಆದ ಕಾರಣ ಅದರ ಫಲವೇ ಇವತ್ತು ನಿನ್ನ 100 ಮಕ್ಕಳು ಕೂಡ ನಿನ್ನಿಂದ ನಿನ್ನ ಪ್ರಯೋಜನಕ್ಕೆ ಬರದೇ ಹೋದರು ಅಂತ. ಬಹುಶಃ ಅದು ಅವತ್ತಿನ ಪೌರಾಣಿಕ ಕಥೆ. ಆದರೆ ಇವತ್ತಿನ ದಿನಗಳಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಹೆಚ್ಚಾಗಿ ನಾವು ನಮ್ಮ ಮಕ್ಕಳು ಏನಾದರೂ ಸ್ವಲ್ಪ ತಪ್ಪು ಮಾಡಿದಾಗ ನಾವು ಅವರ ಸಂಗಡಿಗರ ಹತ್ರ ಅದನ್ನು ಅಪವಾದ ಹೊರಿಸ್ತೇವೆ. ಅವನಿಂದಾಗಿ ನನ್ನ ಮಗ ದಾರಿ ತಪ್ಪಿದ, ಅವನಿಂದಾಗಿ ನನ್ನ ಮಗನಿಗೆ ಸಮಸ್ಯೆ ಆಯಿತು ಅಂತ. ಆದರೆ ಅಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು, ನಮ್ಮ ಮಕ್ಕಳ ಗುಣನಡತೆಯನ್ನು ನಾವು ಗಮನಿಸ್ತಾ ಇದ್ದೇವಾ ಅನ್ನೋದನ್ನು ನಾವು ಮೊದಲು ಯೋಚನೆ ಮಾಡಿಕೊಂಡ್ರೆ ಬಹುಶಃ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗ್ತದೆ ಅನ್ನೋದು ನನ್ನ ಭಾವನೆ. ಈಗಾಗಲೇ ವೇದಿಕೆಯಲ್ಲಿರುವಂತಹ ಬಾಬು ಶೆಟ್ಟಿ ಅವರು 2 ಮಾತನ್ನು ಹೇಳಿದರು, ತುಂಬ ಒಳ್ಳೆಯ ವಿಚಾರ ಅದು. ಒಂದು, ಇಲ್ಲಿ ಸ್ವಾಗತ ಮಾಡುವಾಗ ಫಲತಾಂಬೂಲ ಕೊಟ್ಟದ್ದು. ನಮ್ಮದಾದ ಸಂಪ್ರದಾಯಗಳು ಸರಕಾರಿ ಸಂಸ್ಥೆಯಲ್ಲಿ ಕೂಡ ಯಾವಾಗ ಪಾಲನೆ ಆಗ್ತದೋ ಆವಾಗ ನಮ್ಮ ಸಂಸ್ಕಾರಗಳು ಉಳಿತಾವೆ. ಇನ್ನೊಂದು, ಹಿಂದಿನ ಯಾವುದೋ ಇದೇ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯಕ್ರಮದಲ್ಲಿ ಬಹುಮಾನ, ಇವತ್ತು ಕೂಡ ಮಕ್ಕಳು ಮಾಡಿದರು, ಬಹುಮಾನ ಪಡ್ಕೊಳ್ತಾ ಇರುವಂತಹ ಮಗು ಕಾಲಿಗೆ, ಆ ಅತಿಥಿಗಳ ಕಾಲಿಗೆ ಅಡ್ಡ ಬಿದ್ದದನ್ನು ಇನ್ನೊಂದು ಕಾರ್ಯಕ್ರಮದಲ್ಲಿ ಆ ಅತಿಥಿಗಳು ಹೇಳ್ತಾರೆ ತಮ್ಮ ಮಾತಿನಲ್ಲಿ. ಇನ್ನೂ ಕೂಡ ವೀರಮಂಗಳದಲ್ಲಿ ಸಣ್ಣ ಮಕ್ಕಳಲ್ಲಿ ಕೂಡ ಸಂಸ್ಕಾರವನ್ನು ಬೆಳೆಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇವೆ ಅನ್ನೋದ ಮಾತು ವೀರಮಂಗಲದಿಂದ ಇನ್ನೊಂದು ಊರಿಗೆ ಹೋಗ್ತದೆ ಅಂತ ಆದರೆ ಅಲ್ಲಿಗೆ ನಮ್ಮ ಸಂಪ್ರದಾಯ ಸಂಸ್ಕಾರಗಳು ವೀರಮಂಗಲದಲ್ಲಿ ಇನ್ನೂ ಕೂಡ ಬೆಳೀತಾ ಇದೆ ಅನ್ನೋದಕ್ಕೆ
ಬಹುಶಃ ಅದು 2 ಉದಾಹರಣೆ. ಈಗಾಗಲೇ ಅವರದನ್ನು ನಾವು ಮಾತಾಡಿಕೊಂಡೆವು. ಬೆಳಗಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಂತಹ ಸುಲೈಮಾನ್ ವೀರಮಂಗಲ್ ಅವರು ಒಂದು ಮಾತನ್ನು ಹೇಳಿದರು. ಶ್ರೀಧರ್ ಹೆಬ್ಬಾರವರ ಮನೆಯ ಕೊಟ್ಟಿಗೆಯಲ್ಲಿ ಆರಂಭ ಆದಂತಹ ಶಾಲೆ, ವೀರಮಂಗಲ ಶಾಲೆ, ಇವತ್ತು ಈ ಹಂತಕ್ಕೆ ಬೆಳೆದು ನಿಂತಿದೆ. ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕು. ಮೊನ್ನೆ ನಮ್ಮ ಗೋಪಾಲಕೃಷ್ಣ ಪಡಿವಾಗಿಲ್ ಅವರು ಅದೇ ಮಾತನ್ನು ಹೇಳಿದರು. ಒಬ್ಬ ಅಧ್ಯಾಪಕರು ಇದ್ದಂತೆ ಅಲ್ಲಿ ಆ ಅಧ್ಯಾಪಕರು ಬರುವಾಗ ದೂರದ ನಡ್ಕೊಂಡು ಬರಬೇಕಂತಿದ್ದರೆ ಬರುವಾಗ ತಡ ಆದರೂ ಕೂಡ ಶ್ರೀಧರ ಹೆಬ್ಬಾರವರೇ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರು. ಇದು ಅವತ್ತು ಅಲ್ಲಿ ಕಲಿತಂತಹ ಮಕ್ಕಳು ಕೂಡ ಇವತ್ತು ಸಮಾಜದಲ್ಲಿ ಎಲ್ರಿಗೂ ಮಾದರಿಯಾಗಿ ಬೆಳೀತಾ ಇದ್ದಾರೆ ಅಂತಾದರೆ ಬಹುಶಃ ಅವತ್ತು ಇದ್ದಂತಹ ಸಂಸ್ಕಾರ ಸಂಪ್ರದಾಯಗಳು ಇವತ್ತಿನ ಮಟ್ಟಕ್ಕೆ ಕೂಡ ಬೆಳೆದು ನಿಂತಿದೆ ಅನ್ನೋದು ಅದೊಂದು ವಿಶೇಷತೆ. ಹೆಚ್ಚಾಗಿ ಸರಕಾರಿ ಶಾಲೆಗಳಲ್ಲಿ ಇವತ್ತು ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಪತ್ರಿಕೆಯವರು ಉಮಾಪ್ರಸಾದನ ಇದ್ದಾರೆ, ಹೆಚ್ಚಾಗಿ ಅವರಿಗೆ ಆ ಮಾತುಗಳು ಕೇಳ್ತಾ ಇರ್ತವೆ. ಸರಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ ಒಂದೇ ಉತ್ತರ ಇರ್ತದೆ ಎಲ್ಲರಲ್ಲಿಯೂ. ಯಾಕೆ ಅಂದರೆ ಅದು ಇಂಗ್ಲೀಷ್ ವ್ಯಾಮೋಹ ಅಂತ. ಅದೊಂದೇಯಾ? ಅಲ್ಲ. ಹೆಚ್ಚಿನವರಲ್ಲಿ ಒಬ್ಬರು ಕೃಷಿಕರಾಗಿರಲಿ, ಒಬ್ಬರು ಕೂಲಿ ಕಾರ್ಮಿಕರಾಗಿರಲಿ, ಅಥವಾ ಸರಕಾರಿ ಅಧಿಕಾರಿಗಳಲ್ಲಿ ಯಾರಲ್ಲಿ ಬೇಕಿದ್ರೂ ನೀವು ಕೇಳಿ, ನಮ್ಮ ಮಕ್ಕಳು ನಮ್ಮ ಹಾಗೆ ಇರಬಾರ್ದು ಅಂತ ಹೇಳುವವರೇ ಜಾಸ್ತಿ. ಒಬ್ಬರು ಅಧ್ಯಾಪಕರಾದರೆ ನಮ್ಮ ಮಕ್ಕಳು ಇನ್ನು ಅಧ್ಯಾಪಕರಾಗೋದು ಬೇಡ ಅಂತ. ಒಬ್ಬರು ಕೃಷಿಕರಾದರೆ ನಾನು ಕಷ್ಟಪಟ್ಟಿದ್ದು ಸಾಕು, ನನ್ನ ಮಗು ಇನ್ನೇನಾದರೂ ಒಂದು ಉದ್ಯೋಗ ಪಡೀಬೇಕು. ಈ ಆಸೆ ಆಕಾಂಕ್ಷೆಗಳೇ ತಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅನ್ನುವಂತಹ ಆ ಒಂದು ಉದ್ದೇಶಕ್ಕೆ ಪ್ರೇರೇಪಣೆ ನೀಡ್ತಾ ಇರೋದು. ಇದು ವಾಸ್ತವ. ಆದರೆ ವೀರಮಂಗಲ PMC ಶಾಲೆಯಂತಹ ಶಾಲೆಯಲ್ಲಿ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಯಾವೆಲ್ಲ ಪ್ರತಿಭೆಗಳು ಯಾವೆಲ್ಲ ಯೋಜನೆಗಳು ಇದ್ದಾವೆಯೋ ಅವೆಲ್ಲವನ್ನು ಕೂಡ ಸರಕಾರಿ ಶಾಲೆಯಲ್ಲಿ ಇದ್ದಾವೆ ಅಂತ ನಾವು ತೋರಿಸಿಕೊಟ್ರೆ ಖಂಡಿತವಾಗಿ ಕೂಡ ಯಾವುದೇ ಪ್ರೈಮರಿ ಶಾಲೆಗಳು ಕೂಡ, ಯಾವುದೇ ಸರಕಾರಿ ಶಾಲೆಗಳು ಕೂಡ ಮುಂದಿನ ದಿನಗಳಲ್ಲಿ ಮಕ್ಕಳಿಂದ ತುಂಬಿ ತುಳುಕ್ತವೆ ಅನ್ನೋದಕ್ಕೆ 2 ಮಾತಿಲ್ಲ. ಈಗಾಗಲೇ ಇದಕ್ಕೆ PMC ಶಾಲೆ ಸಾಕ್ಷಿ. ಕೆಲವೊಂದು ಶಾಲೆಗಳಲ್ಲಿ ನಾವೊಂದು 5 ವರ್ಷದ ಹಿಂದೆ ನಮ್ಮ ಕೆಲವೊಂದು ಕಾರ್ಯಕ್ರಮಯುತ ಸರಕಾರಿ ಶಾಲೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ಶಾಲೆಗಳಲ್ಲಿ 10 ಮಕ್ಕಳು 12 ಮಕ್ಕಳು, ಅದು 1ನೇಯಿಂದ 7ನೇ ಕ್ಲಾಸಿನವರೆಗೂ. ಆದರೆ ಯಾವಾಗ ಊರಿನವರ ಸಹಭಾಗಿತ್ವ ಬಂತೋ ಅಲ್ಲಿಂದ ಹೆಚ್ಚಿನ ಸರಕಾರಿ ಶಾಲೆಗಳಲ್ಲಿ ಇವತ್ತು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಮಹತ್ವ ಪಡ್ಕೊಂಡಿದೆ. ಊರಿನವರ ಸಹಭಾಗಿತ್ವದಿಂದಾಗಿ ಹೆಚ್ಚಿನ ಶಾಲೆಗಳು ದೇವಸ್ಥಾನಗಳ ಹಾಗೆ ಜೀರ್ಣೋದ್ಧಾರ ಆಗ್ತಾ ಇವೆ. ಮಕ್ಕಳು ಮತ್ತು ಊರವರು, ಪೋಷಕರು, ಶಾಲೆಗಳು ಒಂದು ರೀತಿಯ ಸಹಭಾಗಿತ್ವದಲ್ಲಿ ನಡೀತಾ ಇವೆ. ಇದು ಬಹುಶಃ ಇಂದಿನ ದಿನಗಳಲ್ಲಿ ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ ಅನ್ನುವ ಮಾತನ್ನು ಹೇಳ್ತಾ, ಈಗಾಗಲೇ ನಾನು ಹೇಳಿದ ಹಾಗೆ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಕಡಿಮೆ ಇಲ್ಲದಾಗಿ ನಮ್ಮ ಶಾಲೆಯಲ್ಲಿ ಕೂಡ ಯೋಗ ತರಗತಿಗಳಿವೆ. ನಮ್ಮ ಶಾಲೆಯಲ್ಲಿ ಕೂಡ ಕ್ರೀಡಾಕೂಟಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾ ಇದೆ. ನಮ್ಮ ಮಕ್ಕಳು ರಾಷ್ಟ್ರಮಟ್ಟದಲ್ಲಿ ಬೆಳಗ್ತಾ ಇದ್ದಾರೆ. ಬ್ಯಾಂಡ್ ಸೆಟ್ಟು ಮೊನ್ನೆ ಸರ್ ಹೇಳಿದರು, ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಕೂಡ ನಮ್ಮ ಮಕ್ಕಳ ಪ್ರತಿಭೆಯನ್ನು ಹೊಗಳುವ ರೀತಿಯಲ್ಲಿ ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಖಾಸಗಿ ಸಂಸ್ಥೆಯಲ್ಲಿ ಸಿಗುವಂತಹ ಸೌಲಭ್ಯಗಳು. ಇವತ್ತು ವೀರಮಂಗಲ PMC ಶಾಲೆಯಲ್ಲಿ ಕೂಡ ಅದು ದೊರಕ್ತಾ ಇದೆ. ಇದಕ್ಕೆ ಊರಿನವರು, ಪೋಷಕರು, ವಿಶೇಷವಾಗಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಅದರೊಂದಿಗೆ ನಾವು ಕೂಡ ಹಿರಿಯ ವಿದ್ಯಾರ್ಥಿ ಸಂಘ ಇವತ್ತಿನ ವೇದಿಕೆಯಲ್ಲಿ ಬಹುಶಃ ಇವತ್ತು ಕೂಡ ವೇದಿಕೆಯಲ್ಲಿ ಶೇಕಡಾವಾರು ನಮ್ಮದು ಹಿರಿಯ ವಿದ್ಯಾರ್ಥಿಗಳಿದ್ದಾರೆ. ಬಾಬು ಶೆಟ್ಟಿಯವರ ಹತ್ರ ಕೇಳಿದೆ, ನೀವು ಕೂಡ ಹಿರಿಯ ವಿದ್ಯಾರ್ಥಿ ಅಂತ. ಹೌದು ಅಂತ ಹೇಳಿದರು. ಆದ್ದರಿಂದ ವೇದಿಕೆಯಲ್ಲಿರುವವರು ಕೆಳಗಿನ ಮಕ್ಕಳಿಗೆ ಮಾದರಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ವಿದ್ಯಾಭ್ಯಾಸ ಹೆಚ್ಚಿರಲಿ ಕಡಿಮೆ ಇರಲಿ ಅದಲ್ಲ, ಇಲ್ಲಿ ಪಡ್ಕೊಳ್ಳುವಂತಹ ಗುಣಮಟ್ಟದ ವಿದ್ಯಾಭ್ಯಾಸ ಮುಖ್ಯ ಅನ್ನೋದು ನನ್ನ ಭಾವನೆ. ಕೇವಲ ನಿನ್ನೆ
ಒಬ್ಬರು ವಿಶೇಷ ವ್ಯಕ್ತಿ ತೀರಿ ಹೋದರು, ನಿಮ್ಗೆ ಗೊತ್ತಿದೆ, ಸಾಲು ಮರದ ತಿಮ್ಮಕ್ಕ. ಅವರೇನು ವಿದ್ಯಾಭ್ಯಾಸ ವಿಶೇಷವಾಗಿ ಪಡೆದಂತಹ ವ್ಯಕ್ತಿ ಅಲ್ಲ. ಆದರೆ ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರು ಹೋಯಿತು? ತನಗೆ ಮಕ್ಕಳಿಲ್ಲ. ಮಕ್ಕಳ ಇಲ್ಲದಂತಹ ಕೊರಗನ್ನು ಆ ತಾಯಿ ಗಿಡ ನೆಡುವುದರಲ್ಲಿ ಕಂಡುಕೊಂಡ್ರು, ಅದರಲ್ಲಿ ಸುಖವನ್ನು ಕಂಡುಕೊಂಡ್ರು. ಹೆದ್ದಾರಿ ಬದಿಯಲ್ಲಿ ಸಾಲು ಮರಗಳನ್ನು ನೆಟ್ಟರು, ಅದಕ್ಕೆ ನೀರು ಹೊತ್ತು ಹಾಕಿದರು. ಇವತ್ತು ನಿನ್ನೆ ಅವರಿಲ್ಲ, ಆದರೆ ಅವರು ನೆಟ್ಟಂತಹ ಮರಗಳು ಸಾಲು ಸಾಲಾಗಿ ಅವರ ನೆನಪನ್ನು ಹೇಳ್ತಾ ಇವೆ. ಬಹುಶಃ ಇದು ಯೋಗ್ಯತೆ ಅನ್ನೋದು. ಬಾಬು ಶೆಟ್ಟಿಯವರು ಒಂದು ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ, ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಇಲ್ಲಿಯ ಒಂದು ನಾಯಕರಾಗಿ, ಇಲ್ಲಿಯ ಬೆಳವಣಿಗೆಯಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿದವರು. ಅವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ. ದಾಮೋದರ ಕುಲಾಲ್ ಅವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ. ಇವತ್ತು ತನ್ನದೇ ಆದ ಸಹಕಾರಿ ಸಂಸ್ಥೆ, ತನ್ನದೇ ಆದಂತಹ ಸಹಕಾರಿ ಸಂಸ್ಥೆಯನ್ನು ಹುಟ್ಟುಹಾಕಿ 10-15 ಜನರಿಗೆ ಉದ್ಯೋಗವನ್ನು ನೀಡಿ ಈ ಊರಿನ ಬೆಳವಣಿಗೆಯಲ್ಲಿ ಕೂಡ ಆರ್ಥಿಕ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇರುವವರು ದಾಮೋದರ ಕುಲಾಲ್ ಅವರು. ಅವರು ಕೂಡ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ. ಖಾಲಿ ವೇದಿಕೆಯಲ್ಲಿ ಮಾತ್ರ ಅಲ್ಲ, ಇನ್ನು SDMC ಅಧ್ಯಕ್ಷರು ರವಿಚಂದ್ರ ಅವರು, ನಾವು ಒಂದೇ ಕ್ಲಾಸಲ್ಲಿ ಇದ್ದೆವು ಇಲ್ಲಿರುವಾಗ. ಅವರು ಕೂಡ ಅವರದೇ ಸ್ವಂತ ಉದ್ಯೋಗದಲ್ಲಿ ನೆಲೆಯನ್ನು ಕಂಡುಕೊಂಡು ಇಡೀ ಊರಿನವರಿಗೆ, ಈ ಊರಿನವರಿಗೆ ಮಾತ್ರ ಅಲ್ಲ, ಹೊರಗಿನ ಊರಿನವರಿಗೆ ಕೂಡ ಬೇಕಾದ ವ್ಯಕ್ತಿಯಾಗಿ ಬೆಳೆದವರು. ಆದ್ದರಿಂದ ವಿದ್ಯಾಭ್ಯಾಸ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಯಾವ ರೀತಿಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತೇವೆ ಅನ್ನೋದೇ ಬಹುಶಃ ಪ್ರಮುಖ ಆಗಿರ್ತದೆ ಅನ್ನೋದು ನನ್ನ ಭಾವನೆ. ಆದ್ದರಿಂದ ವೇದಿಕೆ ಎದುರು ಭಾಗದ ಮಕ್ಕಳಿಗೆ ಇಲ್ಲಿರುವ ವ್ಯಕ್ತಿಗಳು ಮಾದರಿಯಾಗಲಿ, ಅವರು ಮಾಡ್ತಾ ಇರುವಂತಹ ಸಮಾಜಮುಖಿ ಕೆಲಸಗಳು ಮಾದರಿಯಾಗಲಿ ಅನ್ನುವಂತಹ ಮಾತಿನೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ PMC ಶಾಲೆಯ ಈ ಒಂದು ಶಾಲೆಯ ಎಲ್ಲ ರೀತಿಯ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನೀಡ್ತಾ ಇದ್ದೀರಿ. ನಿಮ್ಮೆಲ್ಲರ ಸಹಕಾರ ಇನ್ನೂ ಕೂಡ ಮುಂದೆ ಇದೇ ರೀತಿ ಇರಲಿ. ಈಗಾಗಲೇ ನಮ್ಮ ಅತಿಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳಂತಹ ದಾಮೋದರ ಕುಲಾಲ್ ಅವರಿಗೆ ಮೊನ್ನೆ ಆಮಂತ್ರಣ ಪತ್ರಿಕೆ ನೀಡಲಿಕ್ಕೆ ಹೋಗುವಾಗಲೇ ಅವರೊಂದು ಯೋಚನೆಯನ್ನು ಹೇಳಿದರು. ಕಾರ್ಯಕ್ರಮಗಳು ಆಗ್ತಾ ಇರಬೇಕು, ಅದರೊಂದಿಗೆ ದೇವಸ್ಥಾನ ಆಗಲಿ, ಶಾಲೆಯಲ್ಲಾಗಲಿ, ಸಾರ್ವಜನಿಕ ಸಂಸ್ಥೆಗಳಲ್ಲಾಗಲಿ ನಮ್ಮದೇ ಆದಂತಹ ಶಾಶ್ವತ ಯೋಜನೆಗಳು ಹೆಚ್ಚಾಗ್ತಾ ಹೋಗಬೇಕು, ಶಾಶ್ವತವಾದಂತಹ ಯೋಜನೆಗಳು ಹೆಚ್ಚಾಗ್ತಾ ಹೋಗಬೇಕು ಅನ್ನೋದು ನಮ್ಮ ಯೋಚನೆ ಇತ್ತು. ಇವತ್ತು ಕೂಡ ಅದೇ ಯೋಚನೆಯನ್ನು ಈ ವೇದಿಕೆಯ ಮುಂದೆ ಅವರು ಇಟ್ಟರು. ಇಲ್ಲಿಯ ಶಾಲೆಯ ಮಕ್ಕಳು ಇನ್ನೂ ಕೂಡ ಹೆಚ್ಚಾಗಬೇಕು. ಅದಕ್ಕಾಗಿ ಒಂದು ವೇಳೆ ಹಿಂದೆ ಗೊತ್ತಿದೆ, ನಾವೊಂದು 6 ಕಿಲೋಮೀಟರ್ ನಡೆದು ಹೋದದ್ದು ಉಂಟು. ಹೈಸ್ಕೂಲ್ಗೆಲ್ಲ ಆಗುವಾಗ 4ರಿಂದ 6 ಕಿಲೋಮೀಟರ್ ನಡೆದಿದ್ದೇವೆ. ಆದರೆ ಇವತ್ತು ವ್ಯವಸ್ಥೆಗಳಿದ್ದಾಗ ಹಿಂದೆ ಹೆಚ್ಚಾಗಿ ಯಾಕೆ ಮಕ್ಕಳನ್ನು ಇಲ್ಲಿಯೇ ಕಲಿಸಿರೋ ಒಂದು ಕಾರಣ ಏನಂದರೆ ಇಲ್ಲಿ ಹತ್ತಿರ ಇದೆ ಅಂತ. ಈಗ ಯಾಕೆ ದೂರವೂ ಕಲಿಸಲಿಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಎಲ್ಲ ವ್ಯವಸ್ಥೆಗಳಿವೆ, ವಾಹನಗಳು, ಹಳದಿ ಬಸ್ಸುಗಳು ಎಲ್ಲವೂ ಕೂಡ ಮನೆ ಬಾಗಿಲಿಗೆ ಬರ್ತಾ ಇವೆ. ಇವು ಕೂಡ ಒಂದು. ಆದ ಕಾರಣ ನಮ್ಮ ಮಕ್ಕಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಒಂದು ವಾಹನದ ವ್ಯವಸ್ಥೆ ಏನಾದರೂ ಮಾಡೋದಿದ್ದರೆ ನನ್ನ ಸಹಕಾರ ಕೂಡ ಇದೆ ಅನ್ನುವ ಮಾತನ್ನು ನಮ್ಮ ಅತಿಥಿಗಳು, ಈ ಹಿರಿಯ ವಿದ್ಯಾರ್ಥಿಯಾದಂತಹ ದಾಮೋದರ ಕುಲಾಲ್ ಅವರು ಹೇಳಿದರು. ಮುಂದಿನ ದಿನಗಳಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘ, ಈ ಶಾಲೆ, SDMC ಕೂಡ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಬಹುದಾ ಅನ್ನುವ ಯೋಚನೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಸಹಕಾರ ಕೂಡ ಇರಲಿ ಅನ್ನುವ ಆಶಯದೊಂದಿಗೆ ಇಷ್ಟು ಹೊತ್ತು ಈ ಒಂದು ವೇದಿಕೆಯನ್ನು ಉಪಯೋಗಿಸಲಿಕ್ಕೆ ಅವಕಾಶ, ಯಾಕಂದರೆ ಇದೊಂಥರ ಜಾತ್ರೆಯಾಗಿ ಆಗಿದೆ. 3 ದಿವಸಗಳ ಜಾತ್ರೆ ಅಂತ ಹೇಳ್ಬೋದು. ನಾನಾಗಲೇ ಹೇಳಿದೆ, ಒಂದು ದಿವಸ ಈ ಶಾಲೆಯ ಮಕ್ಕಳ ಕ್ರೀಡಾಕೂಟ ತುಂಬ ಸುಂದರವಾಗಿ ನಡೆದಿತ್ತು, ನಿಮ್ಮ ಪಾಲ್ಗೊಳ್ಳುವಿಕೆ ಇತ್ತು, ನಿಮ್ಮ ಸಹಕಾರ ಇತ್ತು. ಆ ನಂತರ ಹಿರಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ಆಯಿತು, ಸಮ್ಮಿಲನ ಆಯಿತು, ನಿಮ್ಮ ಉಪಸ್ಥಿತಿ ಇತ್ತು, ನಿಮ್ಮ ಕೊಡುಗೆ ಇತ್ತು. ಇವತ್ತು ಈ ಶಾಲೆಯ ವಾರ್ಷಿಕೋತ್ಸವ ಆಗ್ತಾಯಿದೆ, ನಿಮ್ಮೆಲ್ಲರ ಸಹಕಾರ ಪಾಲ್ಗೊಳ್ಳುವಿಕೆಯ ಮೂಲಕ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹೀಗೆ ಈ ಶಾಲೆಯ ಬೆಳವಣಿಗೆಯತ್ತ ಚಿಂತನೆ ಮಾಡೋಣ ಅನ್ನುವ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ. ಸರ್ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ, ತುಂಬ ಖುಷಿಯಾಯಿತು. ನಾವು ಕಳೆದ ಬಾರಿ ಒಂದು ಅಭಿಯಾನವನ್ನು ಮಾಡಿದ್ದೆವು. ಎಷ್ಟು ಮಕ್ಕಳು ಸಿಗ್ತಾರೆ ಅಂತ, ಸುಮಾರು 10 ಮಕ್ಕಳು ನಮಗೆ ಸಿಕ್ಕಿದ್ರು. ಇಲ್ಲಿಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ, ಅವರಿಗೆ ಆಸಕ್ತಿ ಇದೆ, ಆದರೆ ವಾಹನದ ವ್ಯವಸ್ಥೆ ಇಲ್ಲ. ವಾಹನದ ವ್ಯವಸ್ಥೆ ಮಾಡೋದಾದರೆ ಕಲಿಸಿಕೊಡ್ತೇವೆ ಅಂತ. ನಾನು ಮೊನ್ನೆ ಇಲ್ಲಿಗೆ ನಮ್ಮ 2 ಅಂಗನವಾಡಿಗೆ ಕೂಡ ಹೋಗಿದ್ದೆ. ಆ 2 ಅಂಗನವಾಡಿಯಲ್ಲಿ ಕೂಡ ಮಕ್ಕಳಿದ್ದಾರೆ. ಆ ಮಕ್ಕಳು ಬರಬೇಕಾದ್ರೆ ವಾಹನದ ವ್ಯವಸ್ಥೆ ಆಗಬೇಕು ಅಂತ ದಾಮೋದರ ಕುಲಾಲ್ ವೇದಿಕೆಯಲ್ಲಿದೆ. ಅತ್ಯಂತ ಗಂಭೀರವಾದೊಂದು ಚರ್ಚೆಯನ್ನು ನಮ್ಮ ವಸಂತ ವೀರಮಂಗಲ ನಮ್ಮ ಈ ಸಭೆಯಲ್ಲಿ ಇಟ್ಟಿದ್ದಾರೆ. ಬಹುಶಃ ಇದು ಕಾರ್ಯ ಸಾಧನೆಯಾದರೆ ಅವರು ಹೇಳಿದ ಮಾತು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಸಮಸ್ತ ಬಂಧುಗಳಿಗೆ
ಶಾಲೆ ಉಳಿಬೇಕು ಅಂತಾದರೆ ನಾವು ಸ್ವಲ್ಪ ಹೋರಾಟ ಮಾಡಲೇಬೇಕಾಗ್ತದೆ. ನಮ್ಮ ಊರಿನ ಮಕ್ಕಳು ಎಷ್ಟಿದ್ದಾರೆ ಅಂದರೆ 5 ಮಕ್ಕಳು ಮಾತ್ರ ಇದ್ದಾರೆ. 3 ಅಂಗನವಾಡಿಯಲ್ಲಿ ಕೂಡ ನಾವು ಸರ್ಚ್ ಮಾಡಿ 5 ಮಕ್ಕಳು ಮಾತ್ರ 4 ವರ್ಷ ಮಕ್ಕಳಿದ್ದಾರೆ. ಆದರೆ 15 ಮಕ್ಕಳು ಇದ್ದಾರೆ, ಹೊರಗಿದ್ದಾರೆ. ಅವರಲ್ಲಿ ಬರುವ ಹಾಗೆ ಮಾಡಬೇಕು ಅಂತಾದರೆ ನಿಮ್ಮ ಯೋಚನೆ ಭಾಳಷ್ಟು ಖುಷಿ ಆಯಿತು ಕೇಳಿ. ಶಾಲೆ ಬೆಳಿಬೇಕಂತಾದರೆ ಮಕ್ಕಳು ಇರಲೇಬೇಕಾಗ್ತದೆ. 20 ಮಕ್ಕಳು ಇಲ್ಲ ಇದ್ದರೆ LKG ಮಾಡಲಿಕ್ಕೆ ಬರುವುದಿಲ್ಲ. 20 ಮಕ್ಕಳು ಆಗಲೇಬೇಕಾಗಿದೆ ಬರುವ ವರ್ಷ ನನಗೆ. ದಯವಿಟ್ಟು ನೀವು ಆ ಒಂದು ಸಹಕಾರಕ್ಕೆ ಕಳೆದ ವರ್ಷ ಆಚೆ ವರ್ಷ ಹೇಳಿದ್ದಾರೆ ಅವರು. ಬಹುಶಃ ಈ ಬೀಜವನ್ನು ಅವರು ಬಿತ್ತಿದ್ದಾರೆ. ಎಲ್ಲರೂ ನಾವು ಕಾರ್ಯ ಸಾಧನೆ ಮಾಡಿದಾಗ ಒಬ್ಬೊಬ್ಬರಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ನಾನೇ ಯೋಚನೆ ಮಾಡಿದೆ, ನಾನೇ ಚಾಲಕನಾಗ್ತೇನೆ, ನನ್ನ ಗಾಡಿನೇ ತರ್ತೇನೆ ಅಂತ. ಸಂಜೆ ಆಚೆ ಮೀಟಿಂಗ್ ಇರುವಾಗ ಹೇಗೆ ಅಂತ ಆಯಿತು. ಒಂದು ಸಣ್ಣದಾದರೂ ಮಾಡಬೇಕು ಅಂತ ನಮಗೆ ಕಳೆದ ವರ್ಷ ಡೆಲ್ಲಿಯಿಂದ ಬಂದ ಅಧಿಕಾರಿಗಳು ಕೂಡ ಕೇಳಿದರು, ಏನು ಮಾಡ್ತೀವಿ ನೀವು? ನಮ್ಮ ಗುರಿ ಅದೇ ಇದೆ, ಅದೊಂದು ಬಸ್ಸಿನ ವ್ಯವಸ್ಥೆ ಆಗಬೇಕು ಅಂತ. ಈಗಾಗಲೇ ಅವರು ಒಂದು LICಗೆ ಅಲ್ಲಿಗೆ ಇಲ್ಲಿಗೆ ಹಾಕಬೇಕು ಅರ್ಜೆಂಟ್ ಹೇಳಿದ್ದಾರೆ. ದಯವಿಟ್ಟು ನಾವು ಇವತ್ತು ನವಂಬರ್ 14ರಂದು ನಿನ್ನೆ ದಿವಸ ಮಹಾಸಭೆಯನ್ನು ಮಾಡಿದ್ದೇವೆ. ನಿನ್ನೆಯಿಂದ ನಾವು ದಾಖಲಾತಿ ಆಂದೋಲನ ಮಾಡಿದ್ದೇವೆ. ನಿನ್ನೆ ನಾವು 4 ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಂಡಿದ್ದೇವೆ LKGಗೆ ಬರುವ ವರ್ಷಕ್ಕೆ. ಈಗಲೇ ಅದು ಸಾಕಾಗುವುದಿಲ್ಲ, 16 ಮಕ್ಕಳ ಕೊರತೆ ಇದೆ ನನಗೆ. ದಯವಿಟ್ಟು ಇಲ್ಲಿದಂಥ ಎಲ್ಲ ನಿಮ್ಮ ಮಕ್ಕಳು ಕಲಿತು ಹೋದ ಮೇಲೆ ತೊಂದರೆ ಇಲ್ಲ ಅಂತಲ್ಲ, ಕನಿಷ್ಠ 20 ಮಕ್ಕಳು ಒಂದು ತರಗತಿಯಲ್ಲಿ ಇರಬೇಕಾದ್ದು PMCಯ ಗುರಿಯಾಗಿದೆ. ಹಾಗಾಗಿ ದಯವಿಟ್ಟು ಈ ನಿಮ್ಮ ಯೋಚನೆಗೆ ನಾವು ಎಲ್ಲರೂ ಸಹಕರಿಸ್ತೇವೆ, ನಮ್ಮ ಶಿಕ್ಷಕರು ಕೂಡ ಸಹಕರಿಸ್ತಾರೆ. ಈಗಾಗಲೇ ನಮ್ಮಲ್ಲಿ 8 ಹುದ್ದೆಯೂ ಕೂಡ ಏನಾಗ್ತಂತ ಹೇಳಿದರೆ, ಕಳೆದ ಒಂದು ಬೈಲಿಂಗ್ವಲ್ ಮಾಡಿದ್ದೇವೆ ಅಂತ ಒಂದು ಕಾರಣಕ್ಕಾಗಿ ಒಂದು ಹುದ್ದೆ ಉಳಿಯಿತು. ಇಲ್ಲಾಂದರೆ 7 ಹುದ್ದೆ ಆಗ್ತಿತ್ತು. 8 ಹುದ್ದೆಯನ್ನು ಉಳಿಸಿಕೊಳ್ಬೇಕಾದ್ರೂ ಕೂಡ ನಾವೊಂದು ಹತ್ತಿರ 200 ಹತ್ತಿರ ಮಕ್ಕಳು ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ವೇದಿಕೆ ಅದು ಅತ್ಯಂತ ಗಂಭೀರವಾಗಿ ಒಂದು ಯೋಚನೆಯನ್ನು ಹುಟ್ಟುಕೊಟ್ಟದಕ್ಕೆ ಅಥವಾ ಇಲ್ಲಿ ಉಂಟಾದಕ್ಕೆ ನನಗೆ ತುಂಬ ಖುಷಿಯಾಯಿತು. ಖಂಡಿತವಾಗಿಯೂ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ದಾಮೋದರ ಕುಲಾಲ್ ಸರ್ ಇದ್ದಾರೆ, ಮತ್ತು ನಿಮ್ಮ ವಸಂತ ವೀರಮಂಗಲ ಅವರಿಗೆ ಸಾಧ್ಯ ಇದೆ. ಈಗಾಗಲೇ ಬೆಂಗಳೂರಿನಲ್ಲೆಲ್ಲ ಅವರ ಜಾಳ ಇದೆ ಅವರದು. ಅದನ್ನು ಅವರು ನಮ್ಮ ಊರಿನ ಕಲಿತ ಶಾಲೆಗೆ ಸದುಪಯೋಗಪಡಿಸಿಕೊಳ್ಳುವುದಾದರೆ, ನಾನು ಯೋಗೀಶ್ ಪೊಲೀಸ್ನವರಲ್ಲಿ ಕೂಡ ಹೇಳಿದೆ, ನಿಮ್ಮ ಉಡುಪಿ ಕಡೆ ಪೊಲೀಸ್ ಆಗಿದ್ದೀರಿ, ನಿಮ್ಮ ಲೊಕೇಶನ್ಗಳಲ್ಲಿ ಒಂದು ಸ್ವಲ್ಪ ಸಂಪರ್ಕಗಳನ್ನು ಮಾಡಿದಾಗ ಬರೀ ಕುಪ್ಪಮುಂಡುಕ ಆಗಿ ನಾವು ವೀರಮಂಗಲ ಅಂತ ಉಳಿದರೆ ಖಂಡಿತವಾಗಿ ಸಾಧ್ಯ ಆಗುವುದಿಲ್ಲ ಅಂತ. ನಿಮಗೆ ಗೊತ್ತಿದೆ MLA ಅವರ ಕಲ್ಪನೆ ಹೇಗಿದೆ ಅಂತ. ಮೊನ್ನೆ ನಾವು ಓದಿದ್ದೇವೆ, ವೀರಮಂಗಲದ ಚಿತ್ರಣವನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಕೂಡ ಬಾಬು ಶೆಟ್ಟಿಯವರ ಯೋಚನೆಗಳು ಬೇರೆ ಇವೆ. ಈ ಮಾರ್ಗಗಳು ಅಗಲ ಆದಾಗ, ಇದು ಸಂಪರ್ಕ ಆದಾಗ ಒಂದು ಕಡೆಗೆ ಆಟೋಮೆಟಿಕ್ಕಾಗಿ ಶಾಲೆಗೆ ಹೆಸರು ಬೇಡ, ಶಾಲೆಗೆ ಬೇಕಾದಷ್ಟು ಹೆಸರು ಬಂದಾಗಿದೆ, ಅದು ಉಳಿಸಿಕೊಂಡು ಹೋಗಬೇಕಾದ ನಮ್ಮ ಕರ್ತವ್ಯ ಆಗಿದೆ. ಈಗ ಕೆಲವೊಮ್ಮೆ ವೀರಮಂಗಲ ಅಂತ ಎಲ್ಲಿ ಅಂತ ಹೇಳಲಿಕ್ಕಿಲ್ಲ, ಎಲ್ಲರಿಗೂ ಈಗ ಪರಿಚಯ ಇದೆ. ಆದರೆ ಕೇವಲ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆಯಿತು, ಬರುವ ವರ್ಷ ಮಕ್ಕಳ ಸಂಖ್ಯೆ ಇನ್ನೂ ಕಡಿಮೆ ಆದಾಗ ಈ ವೇದಿಕೆಗೆ ಅದು ಅರ್ಥ ಸಿಗುವುದಿಲ್ಲ ಅಂತ ಹೇಳಿಕೊಂಡು, ಮಕ್ಕಳಿದ್ದರೆ ಮಾತ್ರ ನಾವೆಲ್ಲ ಇರ್ತೇವೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಾನು ಅದನ್ನು ಅವರ ಆ ಯೋಚನೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ತೇನೆ. ನಾವು ಕಳೆದ ಬಾರಿ ಒಂದು ಅಭಿಯಾನವನ್ನು ಮಾಡಿದ್ದೆವು. ಎಷ್ಟು ಮಕ್ಕಳು ಸಿಗ್ತಾರೆ ಅಂತ, ಸುಮಾರು 10 ಮಕ್ಕಳು ನಮಗೆ ಸಿಕ್ಕಿದ್ರು. ಇಲ್ಲಿಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ, ಅವರಿಗೆ ಆಸಕ್ತಿ ಇದೆ, ಆದರೆ ವಾಹನದ ವ್ಯವಸ್ಥೆ ಇಲ್ಲ. ವಾಹನದ ವ್ಯವಸ್ಥೆ ಮಾಡುವುದಾದರೆ ಕಲಿಸಿಕೊಡ್ತೇವೆ ಅಂತ. ನಾನು ಮೊನ್ನೆ ಇಲ್ಲಿಗೆ ನಮ್ಮ 2 ಅಂಗನವಾಡಿಗೆ ಕೂಡ ಹೋಗಿದ್ದೆ. ಆ 2 ಅಂಗನವಾಡಿಯಲ್ಲಿ ಕೂಡ ಮಕ್ಕಳಿದ್ದಾರೆ. ಆ ಮಕ್ಕಳು ಬರಬೇಕಾದ್ರೆ ವಾಹನದ ವ್ಯವಸ್ಥೆ ಆಗಬೇಕು ಅಂತ ದಾಮೋದರ ಕುಲಾಲ್ ವೇದಿಕೆಯಲ್ಲಿದೆ. ಅತ್ಯಂತ ಗಂಭೀರವಾದೊಂದು ಚರ್ಚೆಯನ್ನು ನಮ್ಮ ವಸಂತ ವೀರಮಂಗಲ ನಮ್ಮ ಈ ಸಭೆಯಲ್ಲಿ ಇಟ್ಟಿದ್ದಾರೆ. ಬಹುಶಃ ಇದು ಕಾರ್ಯ ಸಾಧನೆಯಾದರೆ ಅವರು ಹೇಳಿದ ಮಾತು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಸಮಸ್ತ ಬಂಧುಗಳಿಗೆ ಶಾಲೆ ಉಳಿಬೇಕು ಅಂತಾದರೆ ನಾವು ಸ್ವಲ್ಪ ಹೋರಾಟ ಮಾಡಲೇಬೇಕಾಗ್ತದೆ. ನಮ್ಮ ಊರಿನ ಮಕ್ಕಳು ಎಷ್ಟಿದ್ದಾರೆ ಅಂದರೆ 5 ಮಕ್ಕಳು ಮಾತ್ರ ಇದ್ದಾರೆ. 3 ಅಂಗನವಾಡಿಯಲ್ಲಿ ಕೂಡ ನಾವು ಸರ್ಚ್ ಮಾಡಿ 5 ಮಕ್ಕಳು ಮಾತ್ರ 4 ವರ್ಷ ಮಕ್ಕಳಿದ್ದಾರೆ. ಆದರೆ 15 ಮಕ್ಕಳು ಇದ್ದಾರೆ, ಹೊರಗಿದ್ದಾರೆ. ಅವರಲ್ಲಿ ಬರುವ ಹಾಗೆ ಮಾಡಬೇಕು ಅಂತಾದರೆ ನಿಮ್ಮ ಯೋಚನೆ ಭಾಳಷ್ಟು ಖುಷಿ ಆಯಿತು ಕೇಳಿ. ಶಾಲೆ ಬೆಳಿಬೇಕಂತಾದರೆ ಮಕ್ಕಳು ಇರಲೇಬೇಕಾಗ್ತದೆ.
20 ಮಕ್ಕಳು ಇಲ್ಲ ಇದ್ದರೆ LKG ಮಾಡಲಿಕ್ಕೆ ಬರುವುದಿಲ್ಲ. 20 ಮಕ್ಕಳು ಆಗಲೇಬೇಕಾಗಿದೆ ಬರುವ ವರ್ಷ ನನಗೆ. ದಯವಿಟ್ಟು ನೀವು ಆ ಒಂದು ಸಹಕಾರಕ್ಕೆ, ಕಳೆದ ವರ್ಷ ಆಚೆ ವರ್ಷ ಹೇಳಿದ್ದಾರೆ ಅವರು, ಬಹುಶಃ ಈ ಬೀಜವನ್ನು ಅವರು ಬಿತ್ತಿದ್ದಾರೆ. ಎಲ್ಲರೂ ನಾವು ಕಾರ್ಯ ಸಾಧನೆ ಮಾಡಿದಾಗ ಒಬ್ಬೊಬ್ಬರಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ನಾನೇ ಯೋಚನೆ ಮಾಡಿದೆ, ನಾನೇ ಚಾಲಕನಾಗ್ತೇನೆ, ನನ್ನ ಗಾಡಿನೇ ತರ್ತೇನೆ ಅಂತ. ಸಂಜೆ ಆಚೆ ಮೀಟಿಂಗ್ ಇರುವಾಗ ಹೇಗೆ ಅಂತ ಆಯಿತು. ಒಂದು ಸಣ್ಣದಾದರೂ ಮಾಡಬೇಕು ಅಂತ ನಮಗೆ ಕಳೆದ ವರ್ಷ ಡೆಲ್ಲಿಯಿಂದ ಬಂದ ಅಧಿಕಾರಿಗಳು ಕೂಡ ಕೇಳಿದರು, ಏನು ಮಾಡ್ತೀವಿ ನೀವು, ನಮ್ಮ ಗುರಿ ಅದೇ ಇದೆ, ಅದೊಂದು ಬಸ್ಸಿನ ವ್ಯವಸ್ಥೆ ಆಗಬೇಕು ಅಂತ. ಈಗಾಗಲೇ ಅವರು ಒಂದು LICಗೆ ಅಲ್ಲಿಗೆ ಇಲ್ಲಿಗೆ ಹಾಕಬೇಕು ಅರ್ಜೆಂಟ್ ಹೇಳಿದ್ದಾರೆ. ದಯವಿಟ್ಟು ನಾವು ಇವತ್ತು ನವೆಂಬರ್ 14ರಂದು ನಿನ್ನೆ ದಿವಸ ಮಹಾಸಭೆಯನ್ನು ಮಾಡಿದ್ದೇವೆ. ನಿನ್ನೆಯಿಂದ ನಾವು ದಾಖಲಾತಿ ಆಂದೋಲನ ಮಾಡಿದ್ದೇವೆ. ನಿನ್ನೆ ನಾವು 4 ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಂಡಿದ್ದೇವೆ LKGಗೆ ಬರುವ ವರ್ಷಕ್ಕೆ. ಈಗಲೇ ಅದು ಸಾಕಾಗುವುದಿಲ್ಲ, 16 ಮಕ್ಕಳ ಕೊರತೆ ಇದೆ ನನಗೆ. ದಯವಿಟ್ಟು ಇಲ್ಲಿದಂಥ ಎಲ್ಲ ನಿಮ್ಮ ಮಕ್ಕಳು ಕಲಿತು ಹೋದ ಮೇಲೆ ತೊಂದರೆ ಇಲ್ಲ ಅಂತಲ್ಲ, ಕನಿಷ್ಠ 20 ಮಕ್ಕಳು ಒಂದು ತರಗತಿಯಲ್ಲಿ ಇರಬೇಕಾದ್ದು PMCಯ ಗುರಿಯಾಗಿದೆ. ಹಾಗಾಗಿ ದಯವಿಟ್ಟು ಈ ನಿಮ್ಮ ಯೋಚನೆಗೆ ನಾವು ಎಲ್ಲರೂ ಸಹಕರಿಸ್ತೇವೆ, ನಮ್ಮ ಶಿಕ್ಷಕರು ಕೂಡ ಸಹಕರಿಸ್ತಾರೆ. ಈಗಾಗಲೇ ನಮ್ಮಲ್ಲಿ 8 ಹುದ್ದೆಯೂ ಕೂಡ ಏನಾಗ್ತಂತ ಹೇಳಿದರೆ, ಕಳೆದ ಒಂದು ಬೈಲಿಂಗ್ವಿಲ್ ಮಾಡಿದ್ದೇವೆ ಅಂತ ಒಂದು ಕಾರಣಕ್ಕಾಗಿ ಒಂದು ಹುದ್ದೆ ಉಳಿಯಿತು, ಇಲ್ಲಾಂದರೆ 7 ಹುದ್ದೆ ಆಗ್ತಿತ್ತು. 8 ಹುದ್ದೆಯನ್ನು ಉಳಿಸಿಕೊಳ್ಬೇಕಾದ್ರೂ ಕೂಡ ನಾವೊಂದು ಹತ್ತಿರ 200 ಮಕ್ಕಳು ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ವೇದಿಕೆ ಅದು ಅತ್ಯಂತ ಗಂಭೀರವಾಗಿ ಒಂದು ಯೋಚನೆಯನ್ನು ಹುಟ್ಟುಕೊಟ್ಟದಕ್ಕೆ ಅಥವಾ ಇಲ್ಲಿ ಉಂಟಾದಕ್ಕೆ ನನಗೆ ತುಂಬ ಖುಷಿಯಾಯಿತು. ಖಂಡಿತವಾಗಿಯೂ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ದಾಮೋದರ ಕುಲಾಲ್ ಸರ್ ಇದ್ದಾರೆ, ಮತ್ತು ನಿಮ್ಮ ವಸಂತ ವೀರಮಂಗಲ ಅವರಿಗೆ ಸಾಧ್ಯ ಇದೆ. ಈಗಾಗಲೇ ಬೆಂಗಳೂರಿನಲ್ಲೆಲ್ಲ ಅವರ ಜಾಳ ಇದೆ ಅವರದು. ಅದನ್ನು ಅವರು ನಮ್ಮ ಊರಿನ ಕಲಿತ ಶಾಲೆಗೆ ಸದುಪಯೋಗಪಡಿಸಿಕೊಳ್ಳುವುದಾದರೆ, ನಾನು ಯೋಗೀಶ್ ಪೊಲೀಸ್ನವರು ಕೂಡ ಹೇಳಿದೆ, ನಿಮ್ಮ ಉಡುಪಿ ಕಡೆ ಪೊಲೀಸ್ ಆಗಿದ್ದೀರಿ, ನಿಮ್ಮ ಲೊಕೇಶನ್ಗಳಲ್ಲಿ ಒಂದು ಸ್ವಲ್ಪ ಸಂಪರ್ಕಗಳನ್ನು ಮಾಡಿದಾಗ ಬರೀ ಕುಪ್ಪಮುಂಡುಕ ಆಗಿ ನಾವು ವೀರಮಂಗಲ ಅಂತ ಉಳಿದರೆ ಖಂಡಿತವಾಗಿ ಸಾಧ್ಯ ಆಗುವುದಿಲ್ಲ ಅಂತ. ನಿಮಗೆ ಗೊತ್ತಿದೆ MLA ಅವರ ಕಲ್ಪನೆ ಹೇಗಿದೆ ಅಂತ. ಮೊನ್ನೆ ನಾವು ಓದಿದ್ದೇವೆ, ವೀರಮಂಗಲದ ಚಿತ್ರಣವನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಕೂಡ ಬಾಬು ಶೆಟ್ಟಿಯವರ ಯೋಚನೆಗಳು ಬೇರೆ ಇವೆ. ಈ ಮಾರ್ಗಗಳು ಅಗಲ ಆದಾಗ, ಇದು ಸಂಪರ್ಕ ಆದಾಗ ಒಂದು ಕಡೆಗೆ ಆಟೋಮೆಟಿಕ್ಕಾಗಿ ಶಾಲೆಗೆ ಹೆಸರು ಬೇಡ, ಶಾಲೆಗೆ ಬೇಕಾದಷ್ಟು ಹೆಸರು ಬಂದಾಗಿದೆ, ಅದು ಉಳಿಸಿಕೊಂಡು ಹೋಗಬೇಕಾದ ನಮ್ಮ ಕರ್ತವ್ಯ ಆಗಿದೆ. ಈಗ ಕೆಲವೊಮ್ಮೆ ವೀರಮಂಗಲ ಅಂತ ಎಲ್ಲಿ ಅಂತ ಹೇಳಲಿಕ್ಕಿಲ್ಲ, ಎಲ್ಲರಿಗೂ ಈಗ ಪರಿಚಯ ಇದೆ. ಆದರೆ ಕೇವಲ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆಯಿತು, ಬರುವ ವರ್ಷ ಮಕ್ಕಳ ಸಂಖ್ಯೆ ಇನ್ನೂ ಕಡಿಮೆ ಆದಾಗ ಈ ವೇದಿಕೆಗೆ ಅದು ಅರ್ಥ ಸಿಗುವುದಿಲ್ಲ ಅಂತ ಹೇಳಿಕೊಂಡು, ಮಕ್ಕಳಿದ್ದರೆ ಮಾತ್ರ ನಾವೆಲ್ಲ ಇರ್ತೇವೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಾನು ಅದನ್ನು ಅವರ ಆ ಯೋಚನೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ತೇನೆ. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ವೀರಮಂಗಲ, ಈಗಾಗಲೇ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ, ಇದು ನಮ್ಮ ಶಾಲಾ ವಾರ್ಷಿಕೋತ್ಸವ. PMC ಸಡಗರ ಇದರ ಸಭಾ ವೇದಿಕೆಯಲ್ಲಿರುವಂಥ ನನ್ನ ಮಿತ್ರರಾದಂಥ ದಾಮೋದರ ಕುಲಾಲ್ರವರೇ, ಹಾಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ವಸಂತರವರೇ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವಸಂತಿಯವರೇ ಹಾಗೂ ಪದ್ಮಾವತಿಯವರೇ, ನಮ್ಮ ಈ ಶಾಲಾ SDMC ಅಧ್ಯಕ್ಷರಾದಂಥ ರವೀಂದ್ರ ಪೂಜಾರಿ ಅವರೇ ಹಾಗೂ ಎಲ್ಲ SDMCಯ ಸದಸ್ಯರೇ, ಉಪಾಧ್ಯಕ್ಷರೇ, ಮುಖ್ಯವಾಗಿ ಈ ಒಂದು ಕಾರ್ಯಚಟುವಟಿಕೆಯನ್ನು ನಡೆಸಿಕೊಳ್ಳುವಂಥ ನಮ್ಮ ಶಾಲಾ ಮುಖ್ಯ ಗುರುಗಳಾದಂಥ ತಾರನಾಥರವರೇ, ಎಲ್ಲ ಈ ಶಾಲೆಯ ಮುಖ್ಯ ಟೀಚರ್ಗಳವರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳ ಪೋಷಕರೇ, ತಾಯಂದಿರಿ, ಅಣ್ಣ ತಮ್ಮಂದಿರಿ ಹಾಗೂ ಸುದ್ದಿ ಮಾಧ್ಯಮ ಮಿತ್ರರೇ,
ಈಗಾಗಲೇ ನಮ್ಮ ಈ 2-3 ದಿವಸ ಆಯ್ತು ಅಂತ ಕಾಣ್ತದೆ ಇಲ್ಲಿ. ನಾನು ಯಾವಾಗಲೂ ಮಾರ್ಗದಿಂದ ಹೋಗುವಾಗ ನೋಡ್ತಾ ಇದ್ದೇನೆ, ಇಲ್ಲಿ ಒಂದು ಈ ಬ್ರಹ್ಮ ಕಲಶ ಉಂಟಲ್ಲ, ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ ಆಗ್ತದೆ. ಹಾಗೆ ಜನ ಯಾವಾಗಲೂ ಬರ್ತಾ ಹೋಗ್ತಾರೆ. ಇದು ಎಂಥದಂತ ಒಂದು ಕೆಲವರಿಗೆ ಆಶ್ಚರ್ಯ ಆಗಿರ್ಬೋದು, ಆದರೆ ನಮಗೆ ಗೊತ್ತುಂಟು ಏನಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ. ಮತ್ತು ಈ ಒಂದು ಕಾರ್ವ ಚಟುವಟಿಕೆಯನ್ನು ಇಲ್ಲಿ ನಡೆಸುವವರು ಸಹ ಅಷ್ಟೇ ಒಂದು ತಿಳುವಳಿಕೆ ಇರುವಂಥ ನಮ್ಮ HM ತಾರನಾಥ ಮಾಸ್ಟರ್. ಒಂದು ವರ್ಷಕ್ಕೆ 365 ದಿವಸ ಇದ್ದರೆ ಇಲ್ಲಿ ಒಂದು ಕಡಿಮೆ ಪಕ್ಷ ಈ PMC ಈಗ ಬಂದು ಎಷ್ಟು ಒಂದು 3 ವರ್ಷ ಆಗಿರ್ಬೋದು, 3-4 ಇನ್ನೂ 1 ವರ್ಷ ಇರ್ತದೆ. ಆದರೆ ನಮ್ಮ ಈ ಶಾಲೆಯಲ್ಲಿ ಯಾರೇ HM ಬರಲಿ, ಯಾರೇ ಇಲ್ಲಿಯ ಟೀಚರ್ಸ್ಗಳಿರಲಿ, ಇಲ್ಲಿ ಒಂದು ಹಬ್ಬದಾಗೆ ಏನಂತ ಹೇಳಿದರೆ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಅವರಿಗೆ ಮಾಡಲೇಬೇಕಾಗ್ತದೆ, ಮಾಡ್ತಾ ಇದ್ದಾರೆ. ನಮಗೆ ಸಹ ಒಂದು ಸಂತೋಷವನ್ನು ಉಂಟು ಮಾಡ್ತದೆ. ಈಗ ನಮ್ಮ ವಸಂತರ ಹೇಳಿದರು, ಅವರು ಈ ಶಾಲೆಯಲ್ಲಿ ಕಲಿತು ಈಗ ಒಳ್ಳೆಯ ಹುದ್ದೆಯಲ್ಲಿ ಯಾರೆಲ್ಲ ಇದ್ದಾರೆ, ಅವರಿಗೆ ಏನೇನೆಲ್ಲ ಆಗಿದೆ, ಅವರಿಂದ ನಮ್ಮ ಈ ಶಾಲೆಗೆ ಏನೆಲ್ಲ ಒಂದು ಅನುದಾನವನ್ನು ಅವರು ಕೊಡ್ತಾರೆ ಅವರ ಇದಂತ ಅವರೆಲ್ಲ ಹೇಳಿದ್ದಾರೆ. ಈಗಾಗಲೇ ಯಾವುದು ಜೀಪ ವ್ಯಾನ ಅದನ್ನು ಸಹ ಹೇಳಿದರು. ನಮ್ಮಲ್ಲಿ ಕೊಡಲಿಕ್ಕೆ ಏನಿಲ್ಲ. ಯಾಕೆಂತ ಹೇಳಿದರೆ ನಾವೊಂದು ಯಾರಂತ ನಾನು ಹೇಳೋದಿಲ್ಲ, ನಾವು ಅಷ್ಟೊಂದು ಕೆಲವೊಂದು ಜನರು ಕೊಡಲಿಕ್ಕೇನಿಲ್ಲ. ಮಾರ್ಗದ ಬದಿಯಲ್ಲಿ ನಿಂತು ಎಂಚಿನ ಮಾರ್ರೆ ಆ ಶಾಲೆಗೆ ಏಪತ್ತುಂಡಲ್ಲ ಕಲೆಕ್ಷನ್, ಏಪತ್ತುಂಡಲ್ಲ ಅಕಲ್ ನಾವು ಕಲೆಕ್ಷನ್ಗೆ ಏನೊಂದುಲ್ಲೇರು ಅಂತ ಹೇಳುವವರು ಜಾಸ್ತಿ ಇದ್ದಾರೆ. ಅಂಥವರೊಮ್ಮೆ ಇಲ್ಲಿಗೆ ಬಂದು ನೋಡಿದರೆ ನಮ್ಮ ಈ ಶಾಲೆಯ ಪರಿಸ್ಥಿತಿ ಎಲ್ಲ ಗೊತ್ತಾಗ್ತದೆ. ನಾನು ಈಗಾಗಲೇ ಹೇಳಿದೆ, ಕಳೆದ ಬಾರಿ ನಮ್ಮ ಶಿಕ್ಷಣಾಧಿಕಾರಿ ಇವರು ಬಂದಿದ್ರು, ಒಂದು ಏನೋ ಪ್ರೋಗ್ರಾಮ್ ಇತ್ತು, ಆವಾಗ ಏನೋ ಬಹುಮಾನ ವಿತರಣೆ ಮಾಡ್ತಾಯಿದ್ರು ಇಲ್ಲಿ. ಅವರು ಬಹುಮಾನ ವಿತರಣೆ ಮಾಡುವಾಗ ನಮ್ಮ ಈ ಶಾಲೆಯ ಮಕ್ಕಳು ಅವರ ಕಾಲಿಗೆ ಬಿದ್ದು ಒಂದು ನಮಸ್ಕರಿಸಿದ್ದನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಯಿತು. ಆ ಫಂಕ್ಷನ್ನಲ್ಲಿ ಇದ್ದವರು ಬೇರೊಂದು ಶಾಲೆಯಲ್ಲಿ ಒಂದು ಫಂಕ್ಷನ್ ಇತ್ತು, ನಾನು ಸಹ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಅವರು ನಮ್ಮ ಶಾಲೆಯ ಹೆಸರನ್ನು ಹೇಳ್ತಾರೆ, ಹೀಗೆ ಮಕ್ಕಳಿಗೆ ಅಲ್ಲಿ ನಾವು ಒಂದು ಬಹುಮಾನ ವಿತರಣೆ ಮಾಡುವಾಗ ಆ ಮಕ್ಕಳ ಒಂದು ಇದನ್ನು ಸಂಸ್ಕಾರವನ್ನು ನೋಡಬೇಕು, ಅದನ್ನು ನೋಡಿ ಎಲ್ಲ ಕಲಿಬೇಕು ಅಂತ ಅಲ್ಲಿ ಅವರು ಭಾಷಣ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಹಾಗೆ ನಮ್ಮಿಂದ ಕೊಡಲಿಕ್ಕೇನು ಆಗದಿದ್ದರೂ ಆ ಬಾಯಿಯನ್ನು ಸ್ವಲ್ಪ ಮುಚ್ಚಿ ಇದ್ದರೆ ಆ ಕೊಡುವವರಿಗೆ ಅದರೊಂದು ಸ್ವಲ್ಪ ಉಪಕಾರ ಆಗ್ತದೆ. ಹಾಗೆ ನಾನು ಏನು ಇವರು ಅಂತ ಹೇಳಿದಲ್ಲ, ಕೆಲವು ಯಾರು ಹೇಳಿದ್ದಾರೆ ಅವರಿಗೆ ಮಾತ್ರ ನಾನು ಹೇಳಿದ್ದು. ಆದ ಕಾರಣ ನಾನು ಸಹ ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇಲ್ಲಿ ಈ ಶಾಲೆ ಈಗಲೂ ನನ್ನ ಒಂದು ಅರ್ಜಿಯಲ್ಲಿ ಉಂಟು, ಏನಂತ ಹೇಳಿದರೆ ಒಂದು 2-3 ಕೊಠಡಿ ಮಣ್ಣಿನ ಕೊಠಡಿ. ನಾನು ನಮ್ಮ ಎಷ್ಟೋ ಮುಖ್ಯ ಗುರುಗಳು ಈ ಶಾಲೆಗೆ ಬಂದಿದ್ದಾರೆ, ಅವರಲ್ಲಿ ಸಹ ನಾನು ವಿನಂತಿಸಿದ್ದೇನೆ, ನಾನೊಂದು ಜನಪ್ರತಿನಿಧಿಯಾಗಿ ನಾವು ಪಂಚಾಯತಿಂದ ಇದರ ನಿರ್ಣಯ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಈ ಶಾಲೆಯಿಂದ SMC ಅವರ ಒಂದು ನಿರ್ಣಯದಂತೆ ಆ ನಿರ್ಣಯವನ್ನು ನಾವು ಪಂಚಾಯತಿಗೆ ತಗೊಂಡು ಹೋಗಿ ಪಂಚಾಯತಿಂದ ನಿರ್ಣಯ ಮಾಡಿ ಶಿಕ್ಷಣ ಇಲಾಖೆಗೆ ನಾವು ಪುತ್ತೂರಿಗೆ ಕೊಟ್ಟಿದ್ದೇವೆ. ಕೊಟ್ಟು ಅಲ್ಲಿ ಮೊನ್ನೆ ಇವರು ಎಂತ BO ಬಂದಿದ್ದರು, ನಾನು ಕೇಳಿದೆ, ಹೌದಾ ಸರ್, ನಾವು ಇಷ್ಟು ನಿಮಗೆ ಅರ್ಜಿ ಕೊಟ್ಟಿದ್ದೇವೆ, ನಾವು ಪಂಚಾಯತಿಂದ ಸಹ ಕೊಟ್ಟಿದ್ದೇವೆ, ನಮಗೆ ನಮ್ಮ ಕೊಠಡಿಯ ಹೆಸರೇ ಇಲ್ಲ ಯಾಕೆ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಹೇಳಿದರು, ನೀವು MLA ಹತ್ರ ಹೋಗಿ ಮಾತಾಡಿ ಅಂತ. ನಾನು ಹೋಗಿ MLA ಹತ್ರ ಮಾತಾಡಿದೆ. ಸರಿ, ಹೀಗೆ ಉಂಟು ನಮ್ಮ ಮಣ್ಣಿನ ಕೊಠಡಿ 3 ರೂಮ್ 3-4 ಅಂತ, ಅದು ಒಂದು 60-70 ವರ್ಷ ಆಯ್ತು ಅದಕ್ಕೆ. ಅದು ನಮ್ಮ ಡೆಬ್ಬಿಲಿಯ ಶ್ರೀಧರ್ ಹೆಬ್ಬಾರ್ ಇರುವಾಗ ಈಗ ವಸಂತರ ಹೇಳಿದರು, ಅವರು ಕಟ್ಟಿದಂಥ ಮಕ್ಕಳಿಗೆ ಒಂದು ಶಾಲೆ ಬೇಕು ಅಂತೇಳಿ ಅವರ ಮನೆಯಲ್ಲಿದ್ದ ಎಲ್ಲ ಮಕ್ಕಳೆಲ್ಲ ಅಲ್ಲಿ ಕಲಿತಾ ಇದ್ದಾರಂತೆ. ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಒಂದು ಮಣ್ಣಿನ ಗೋಡೆ ಇಟ್ಟು
ಅದರಲ್ಲಿ ಅವರು ಪಾಠ ಮಾಡಿದಂಥ ಇದು ನೀವೊಂದು ಚೇಂಜ್ ಮಾಡಿ ಕೊಡಬೇಕು ಅಂತ ನೋಡು ಅಂತ ಹೇಳಿದ್ದಾರೆ. ಯಾವಾಗ ಬರ್ತದೆ ಯಾವಾಗ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾವೊಂದು ಜನಪ್ರತಿನಿಧಿಯಾಗಿ ನಮ್ಮಿಂದ ಏನು ಕೆಲಸ ಆಗಬೇಕು ಶಾಲೆಗೆ ಅದನ್ನು ನಾವು ಮಾಡಿದ್ದೇವೆ. ಹಾಗೆ ಈಗ ಅದನ್ನು ಹೇಳ್ಬಾರ್ದು, ಇಲ್ಲಿ ಒಂದು ನೀರಿನ ತುಂಬ ಕೊರತೆ ಇತ್ತು. ಯಾವಾಗಲೂ ಹೋಗುವಾಗ ನಮ್ಮ ತಾರನಾಥ ಮಾಸ್ಟರ್ ಹೇಳೋದರಲ್ಲಿ ಬಾಬ್ ಸೆಟ್ರೆ ಸಾಲೆಡಿ ನೀರಿದ್ದಿ ಪರಿಹಾರ ನೀರಿದ್ದಿ ದಾಯ್ತ ಮಲ್ಪೋಡು ಬಣ್ಣಲೆ ಜೋಕಳಿಗಿತ್ತೆ ಬಿಸಿ ಊಟಾಗ ನೀರಿದ್ದಿ ಐಕ್ಕಿದ್ದಿ ನೆಕ್ಕಿದ್ದಿ ಹೆಂಚಿನ ಮಲ್ಪೋಡು ಬಣ್ಣಲೆ ನೋಡು ಸರ್ ಮಾಡುವ ಅಂತ ಹೇಳ್ತಾ ಇದ್ದೆ. ಒಂದು ದಿವಸ ಇಲ್ಲಿ 2-3 ದಿವಸ ನೀರೇ ಇಲ್ಲ, ಏನು ಮಾಡಲಿಕ್ಕೆ ಗೊತ್ತಿಲ್ಲ. ಮತ್ತು ನಾನು ಒಂದು ಪಂಚಾಯತಿಗೆ ತಿಳಿಸಿ ಬೇರೆ ಒಂದು ಅನುದಾನವನ್ನು ಇಲ್ಲಿಗೆ ತಂದು ಅದಕ್ಕೆ 1,75,000-80,000 ಏನಾಗಿದೆ. ರಾತ್ರಿ ಬೆಳಿಗ್ಗೆ ಆಗುವಾಗ ಬೋರಾಗಿ ಈಗ ನೀರಿನ 1 ಇಂಚ 1.5 ಇಂಚ ನೀರುಂಟು. ಬೇರೆ ಎಲ್ಲಿಗೆ ಸಹ ಹೋಗೋದಿಲ್ಲ. ನಮ್ಮ ಶಾಲೆಗೆ ಬಿಸಿ ಊಟ ಮಕ್ಕಳಿಗೆ ಇದೊಂದನ್ನು ನಾವು ನಮ್ಮಿಂದ ಆದಷ್ಟು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ನಾನು ಹೇಳುವುದಲ್ಲ, ನಾವು ಈ ಒಂದು ಕೆಲಸವನ್ನು ಮಾಡಿದ್ದೇವೆ. ಹಾಗೆ ನಮ್ಮ ಈ ಒಂದು ಶಾಲೆಗೆ ಪಂಚಾಯತಿಂದ ಏನು ನಮಗೆ ಅನುದಾನ ಬರ್ತದೆ ಯಾವುದು ಅದರಲ್ಲಿ ಬರುವಾಗಲೇ ಒಂದು ಸರ್ಕ್ಯುಲರ್ ಇರ್ತದೆ, ಇಂಥದಕ್ಕೆ ಮಾತ್ರ ಕೊಡಬೇಕು ಇಂಥದಕ್ಕೆ ಕೊಡಲಿಕ್ಕೆ ಬಾರ್ದು ಅಂತ. ನಮಗೆ ಹಣ ಬರುವುದೇ, ನಾವೀಗ 2-3 ಜನ ಮೆಂಬರ್ ಇದ್ದೇವೆ ಇಲ್ಲಿ, ನಮಗೆ ಬರುವುದೇ ಸ್ವಲ್ಪ ಹಣ. ಅದನ್ನು ನಾವು ಸ್ವಲ್ಪ ಇಲ್ಲಿಗೆ ಸಹ ಹಾಕಿದ್ದೇವೆ. ಕೆಲವೊಂದು ಅಲ್ಲಿ ಯಾವುದು ವಾಷಿಂಗ್ ರೂಮ್ ಅದಕ್ಕೆ 1 ಲಕ್ಷ ಚಿಲ್ಲರೆ ಇತ್ತು, ಅದನ್ನು ಹಾಕಿದ್ದೇವೆ. ಕೆಲವೊಂದು ವ್ಯವಸ್ಥೆಯನ್ನು ನಾವು ಪಂಚಾಯತಿಂದ ನಮ್ಮಿಂದ ಆದಷ್ಟು ನಾವು ಮಾಡಿದ್ದೇವೆ. ಮುಂದೆಯೂ ನಮ್ಮ ಶಾಲೆಗೆ ಏನಾಗಬೇಕು ಅಂಥದಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಆ ಬಗ್ಗೆ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ಶಾಸಕರು ಬರಬೇಕಿತ್ತು. ಶಾಸಕರು ಇವತ್ತು ಮುಖ್ಯ ಶಾಲೆ, ಆನಡ್ಕ ಶಾಲೆ, ಶಾಂತಿಗೌಡ ಒಂದು ಅಂಬೇಡ್ಕರ್ ಭವನ ಮತ್ತು ನಮ್ಮ ವೀರಮಂಗಲ ಸ್ಕೂಲ್ ಡೇ, ಈ 4 ಇದಕ್ಕೆ ಸಹ ಬರ್ತೇನೆ ಅಂತ ಹೇಳಿದರು. ಅವರಿಗೆ KDP ಮೀಟಿಂಗ್ ಇದ್ದ ಕಾರಣ ಅದು 3 ತಿಂಗಳಿಗೊಮ್ಮೆ ಮೀಟಿಂಗ್ ಆಗೋದು ಮಂಗಳೂರಲ್ಲಿ. ನಂತರ ಈಗ ಉಪ್ಪಿನಂಗಡಿ ನೇತ್ರಾವತಿ ಆ ಕಟ್ಟಡದಲ್ಲಿ ಏನೋ ಒಂದು ಸಭೆ ಆಗ್ತಾ ಉಂಟು. ನಾನು ಈಗ ಸಹ ಅವರಿಗೆ ಫೋನ್ ಮಾಡಿದೆ, ನೀವು ಸ್ಕೂಲ್ ಡೇ ಅಲ್ವಾ ಬಾಬ್ ಸೆಟ್ರೆ, ನೀವು ಅದನ್ನು ಸುಧಾರಿಸಿ ನಾನು ಆದರೆ ಬರ್ತೇನೆ ಅಂತ ಹೇಳಿದ್ದಾರೆ. ಆದ ಕಾರಣ ಯಾರು ಅವರು ಬರಲಿಲ್ಲ ಅಂತೇಳಿ ಬೇಸರಿಸಬೇಡಿ. ಯಾಕೆಂತ ಹೇಳಿದರೆ ಅದು ಸಹ ಒಂದು 160 ಕೋಟಿಯ ಅನುದಾನದ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಒಂದು ಮೀಟಿಂಗ್ ಆಗ್ತಾ ಉಂಟು. ಮತ್ತು KDP ಮೀಟಿಂಗ್ ಅದು ಯಾವುದಂತ ನನಗೆ ಗೊತ್ತಿಲ್ಲ, ಅದು 3 ತಿಂಗಳಿಗೊಮ್ಮೆ ಆಗುವಂಥದ್ದು. ಹಾಗೆ ಅಲ್ಲಿಗೆ ಹೋಗಿ ಬಂದು ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸಲ ನಾನು ಈ ಶಾಲೆಗೆ ಅವರನ್ನು ಕರ್ಕೊಂಡು ಬರ್ತೇನೆ. ಈ ಎಲ್ಲ ನಮ್ಮ ಇಲ್ಲಿಯ ಈ ಕೊಠಡಿಯ ಬಗ್ಗೆ ಅವರಲ್ಲಿ ಒಂದು ಮನವರಿಕೆ ಮಾಡಿ ನಮ್ಮ HM ಹತ್ರದಲ್ಲಿ ಹೇಳಿಸ್ತೇನೆ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ಶಾಲೆಯಲ್ಲಿ ಇಂಥ ಒಂದು ಫಂಕ್ಷನ್ ಇನ್ನೂ ಮುಂದುವರಿಯಲಿ ಅಂತ ಹೇಳುತ್ತಾ, ಎಲ್ಲ ಅಧ್ಯಾಪಕರುಗಳಿಗೂ ಎಲ್ಲ ಮುಖ್ಯ ಶಾಲಾ ಶಿಕ್ಷಕರಿಗೂ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹುಡುಗಿ
beginning of the rainy season, a little sparrow who was homeless searching a tree to build a nest. Kiang, kiang. I'm a sparrow, kiang, kiang, kee. Kiang, kiang, I'm a sparrow, kiang, kiang, kee. Kiang, kiang, I'm a sparrow, kiang, kiang, kee. Oh my good mango tree, I am your sparrow friend. How strong you are, how strong you are. Can I build my nest? Please give me shelter on this. Never, never, sparrow. I can't give you space to build your nest. You bring all the sticks. You go, 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 some another tree. Kiang, kiang, I'm a sparrow. Kiang, kiang, kee. Kiang, kiang, I'm a sparrow. Kiang, kiang, kee. Oh my good coconut tree, I am your sparrow friend. Can you give me shelter on this rainy season? Never, never, sparrow. No, never, sparrow. Don't think to build your nest on me. Look for another tree. Kiang, kiang, I'm a sparrow. Kiang, kiang, kee. Kiang, I'm a sparrow. Kiang, kiang, kee. No one is ready to give me place. No one is ready to give. No one is ready to give me place. Oh God, please help me. Kiang, kiang, I am a I'm a sparrow. Kiang, kiang, kee. Kiang, kiang, I am a sparrow. Kiang, kiang, kee. Oh my, jackfruit tree, I am your sparrow friend. Can you give me shelter on this rainy season? Never, never, sparrow, I can't give you space. I have such a big push on me, so don't have the plan and search it for another tree. Suddenly, sparrow looks no one is ready to give me shelter. Oh God, please help me to build my nest. Suddenly, sparrow looks at banana plant. Kiang, kiang, I'm a sparrow. Kiang, kiang, kee. Kiang, kiang, I'm a sparrow. Kiang, kiang, kee. Banana plant, I am your sparrow friend. Can you give me shelter on this rainy season? Oh my little sparrow friend. I am not very strong like other trees. But you can build. But you can build your nest and have a lot of fish. Sparrow quickly collects twigs and builds a nest. Just then thunders beginning and wind blew harder. The trees, mango tree, coconut tree, jackfruit tree fell down. The little sparrow praised the God to save her nest and Thank you God for saving us.
Banana plant was very kind and helpful. Moral of the story is help others during their bad times. God will always reward you for that. Thank you. Thank you.
जाए रे जिया गरबे की रात में, चूड़ी खनकाई तूने आधी ही बात में। सनन सनन जाए रे जिया गरबे की रात में, चूड़ी खनकाई तूने आधी ही बात में। गरबे की रात पिया धड़के मेरा जिया, कह देना आज तू है मेरे संग। ढोलीड़ा ढोल वागे 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 रे, ढोलीड़ा ढोल वागे 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 रे, अय्या माँ वागे वागे ढोल वागे रे, अय्या माँ वागे वागे ढोल वागे रे। ढोलीड़ा ढोलीड़ा ढोल हैया माँ वगे वगे ढोलीड़ा, ढोलीड़ा ढोलीड़ा ढोल हैया माँ वगे वगे ढोलीड़ा। घिर 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 के आई बारिश बरसात माँ, उड़े 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 जिया गोरी तेरे साथ माँ। हाय घिर 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 के आई बारिश बरसात माँ, उड़े 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 जिया गोरी तेरे साथ माँ। नैनों की डोरी से हाय खींचे क्यों जोड़ी से हाय, नैनों की डोरी से खींचे क्यों जोड़ी से ऐसे मुझे तड़पाए। हाँ गरबे की रात पिया धड़के मेरा जिया, कह देना आज तू है मेरे संग। ढोलीड़ा ढोल वागे 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 रे, ढोलीड़ा ढोल वागे 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 रे, अय्या माँ वागे वागे ढोल वागे रे, अय्या माँ वागे वागे ढोल वागे रे। ढोलीड़ा 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 ढोली 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 वागे, ढोलीड़ा ढोलीड़ा वागे ढोलीड़ा। ಅಂಬುರದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದೋ ಸಂಸ್ತುತಿದೆ ಅಂಬುನಿ
मी हायकोली सोरील्या डोली मुंबईच्या किनारी अगं मारतीन कोली हानलन गोली गचल जाऊ बाजारी कोली सोरील्या डोली मुंबईच्या किनारी अगं मारतीन कोली हानलन गोली गचल जाऊ बाजारी लोकांच्या नजरा पडतील गो तुझ्यावरी चला गपारू करतेस यो नकरा चल जाऊ बाजारी बेसावच्या बाजारी लोकांच्या नजरा पडतील गो तुझ्यावरी चला गपारू करतेस यो नकरा चल जाऊ बाजारी चल गपारू आयली ही हिरो कर बाजारची तयारी नसर्गाची टोपली माथ्यावर ठेवून बाजारी
ಬುಲ್ಪರ್ಸಿ ಆಟಲ ತೆಲಿಪುಲೆ ಅಣ್ಣ ಯಾವು ಸಮಯ ಉಂಟು ಶುರು ಮಾಡ್ಬೋಣ ಮನ್ಪುಗ ಆಯ ಬರಡ ದಂಡಿ ಬರ್ತದ ಆಯ ಬರ್ತದೆ ಬರಡ ದಾನು ಬೆಲೇಟ್ ನಕ್ಕನಾಗ ಚೂರು ಲೇಟ್ ಆಂಡ್ ಗದ್ದಲಿಗೆ ಆಟ ಬೋತಿದ್ದಾನ ಈಜಿ ವಾ ಅವಳ ಬೂರನ್ನುಂಡು ಒತ್ತರ పెద్దేరు మరి ಭಾರಿ ಎಡ್ಡಿ ಜನ ಅಂದ್ ಎಡ್ಡಿ ಜನ ಎನ್ನ ನಮ್ಮ ಅಂಗಡಿದ ಆಡು ಪೂರ ಬೋಡು ಬಾಡು 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 ಅಂತ ಪೋ ನರಕಮಣ ಪೋಯ್ ಪೋಯ್ ಪೋಯ್
ದೇಶದಾರ ಇಜ್ಜಿ ಯಾರು ದೀಪಾವಳಿ ಆತ ಅಂಚ ಪಟಾಕಿ ಒಂದರ್ಕ ಬೇಟ್ ಮಾಡಿ ಒಂದರ್ಕ ಅಂಗಡಿ ವರ್ತನ ಅಂದ ವರ್ತನ ಅಲ್ಲ ಗೊತ್ತೇನೆ ಅವು ತಾರಾಯಿ ಬಾಂಬು ಯಾರು ಕೊಡುತ್ತೆ ಅವು ಯಾರು ಸೇರಿ ಕೊಡುತ್ತಿಲ್ಲ ಈಗ ಏನ ದೀಪಾವಳಿ ಎಂಬತ್ತೊಂದು ಕೋಡಿ ಆಗುದು ಬಲ 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 ಜನಕ್ಕಳು ಮಾರ್ರೆ ಸರಿಯಟ್ಟು ಪಟಾಕಿ ಸಮತ ಪಡಪೆ ನಡ್ಪುದಿ ಯಾನ ಇಲ್ಲಡಪ್ಪೆ ಎನ್ನ ಪಡೆದ ಎಂಕ ತಿನ್ನೇರು ದಾಯ್ತಾನ ಮಂತಿಪ್ಪಲು ಮತ್ತ ನಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಚೂರು ಡೊನೇಷನ್ ಬೋಡಿತಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಡೊನೇಷನ್ ಪೈಸಾ
ಶಾಲೆಗಳು ಗೌಜಿಯಾ? ಗೌಜಿ. ಬುಕ್ಕ ಅವ ಏನು ಬರೋದಿಲ್ಲ ರಜನ ಅವು NGO ಇದಾಯ್ತು ಕೊರಿಯರು ಸ್ವಿಮ್ಮಿಂಗ್ ಪೂಲ್ ಚೂರು ಡೊನೇಷನ್ ಬೇಡ ಪೈಸೆ ಉಂಟಾ? ಎನ್ನಟ 1 ರೂಪಾಯಿ ಐತಿ ಬುಕ್ಕ ಎಲ್ಲರೂ ಉಂಟಾಗ್ತೆ. ನಮಸ್ಕಾರ. ನಮಸ್ಕಾರ. ನಮ್ಮ ಎಂತ ಮಾತ್ರ ನಮಗೆ ಸ್ವಿಮ್ಮಿಂಗ್ ಪೂಲ್ ಡೊನೇಷನ್ ಕೊಡಿ. ಡೊನೇಷನ್ ₹10 ಮುಳ್ಳದಾಳ ದಿಕ್ಕುಚ್ಚಿ ನಮ ಹೋಗಿ ಏ ಆತು ದೂಲತ ಬತ್ತರತ್ತ ₹10 ದಂತೆ 500 ಕೊಡ್ತೀಯಾ? ಉದ್ದೆ ನೊಂಬ್ಲೆ ಅಂತ ಬೆಲೆ ಇಂದೆ ₹50 ಇದ್ದೆ ದಾಂಡು ಎಕಡ ₹500 ಎಕಡ ₹10 ಇದ್ದೆ ₹500 ಇದ್ದೆ ದಾಂಡು ₹595 ಇರ್ಮಳೆ ನನ್ನ ರೂಮ್ ಕೊಡ್ತಿದ್ದೇನೆ ಕೊರ್ನೆ ಬಿಲ್ ಈ ಮೊದಲ ಕಡೆ ಅವಳಿ ಮಾರೆ ನಿನ್ನ ಪೈಸೆ ಇಜ್ಜಿಕೊಂಡು ಹೋಯ್ತಾ ನೀ ಕೊಡ್ಬೇಕು ಪೈಸೆ ಅವು ಎನ್ನ ಇನ್ನುದು 10 ಬುಕ್ಕ ಈ ₹10 ದೆಪ್ಪುನಾಗ ಕೀಸತ್ತು ಪೂರ್ತಿ ತಿಂದು ಐನು ನಾನು ತೆತ್ತು ನಿಕ್ಕು ಗೊತ್ತ ಐಲ ತಿಂದತ್ತ ಯಾನೆಲ್ಲ ಇದಾಗಲ್ಲ ತೆತ್ತೋಗ ನಿಂತೆ ಐಲ ಒಂದು ಅಂತ ನಿನ್ನೊಟ್ಟಿಗೆ ಇಪ್ಪನ ಫ್ರೆಂಡ್ಸಿಗೆ ಕೊಡ್ತೀಯಾ? ನಾನು ಕೊಡ್ಪೆಯ ಜೀವನ ಕಾಲಟ್ಟು ಕಷ್ಟನೇ ಇಪ್ಪುನ ಫ್ರೆಂಡ್ಸ್ ಪೂರ ಬುಡ್ತು ಬತ್ತೇರು ಐಕ ಕಣ್ಣ ನೀರ್ ಗಿಡ ಮತ್ತು ಬುಕ್ಕದ ಕೊಡು ಕೋರ್ಲ ಕೊಲ್ಪೊಡು ಹೌದಾ ನಿನಗೆ ಇಜಣ್ಣ ಉಪ್ಪುಲಿ ಬತ್ತದ ಕೆತ್ತಿದಿಡು ಕಣ್ಣಡು ಬುಕ್ಕ ಕಣ್ಣ ತೋಜನ ತೋಡ್ಗೋಲಣ್ಣ ಬೂರ್ನಿ ದಿನ ಕಾಡಾಟ್ಲ ಇಂತಿನ ನರವನ ಇಲ್ಲದೆ ಏ ಮೂಳತಿನ ಏಲ ಮಾರ್ಲೆ ಅವೆ ಏ ಬೇಕು ಉಪರಟ್ಟು ನೆಟ್ಲೆ ಅಣ್ಣ ಏನ್ ಬರ್ತೆ ಮೂಲಿತ್ತಿನ ಪಕ್ಕದ ಟೈಮ್ ಪಾಸ್ ಯಾನಿಲ್ಲ ಅಡೆಗೆ ಹೋಗ್ತ ದೇವಿ ಬರ್ತದೆ ಮೈಸಾಸುರ ಬತ್ತೆ ಅವು ಅಂತನ ದೇವಿ ಬಸ್ಸು ಅಂತ ನಾನು ಸೀತೆ ಬಸ್ಸ ಆ ಬಸ್ಸು ಇನಿ ಅರ್ಧ ಗಂಟೆ ಉಂಟು ಕೊರಿಯರ ಅವನು ಲೇಟ್ ಇನಿ ಲೇಟ್ ತಾನೆ ಲೇಟ್ ಬಂದಿವಿ ಒಂದು ಬಾಟ್ಲಿ ನೀರು ಅಲ್ಲ ಏನು ₹10 ಕಮ್ಮಿದೆ ಇಜ್ಜಿ ಕುಳು ನಿಮ್ರು ಕುಳು ಏನು ಅಂಗಡಿ ಮುಚ್ಚುವೆ ನಾವೀಗ ಮಾಡಿದ್ದು ತಮಾಷೆಗಾಗಿ ನಿಮಗೆ ಯಾರಿಗಾದರೂ ಬೇಸರವಾಗಿದ್ದರೆ ನೀವು ನಮ್ಮನ್ನು ಕ್ಷಮಿಸಬೇಕು. ಹಾಗೆ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಇವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ವಸಂತ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಅಭಿವೃದ್ಧಿಗೆ ತಮ್ಮ ಅಮೂಲ್ಯ ಸಹಕಾರದಿಂದ ತಾಲೂಕು ಪಂಚಾಯತ್ ನಿಧಿಯಿಂದ ಮಹತ್ತರ ಕೊಡುಗೆಯನ್ನು ನೀಡಿದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನವೀನ್ ಭಂಡಾರಿ ಅವರ ಸೇವೆ ಮತ್ತು ಪ್ರೋತ್ಸಾಹವನ್ನು ನಾವು ಈ ವೇದಿಕೆಯ ಮೇಲೆ ಗೌರವಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ. ಅವರ ಪ್ರೇರಣೆಯಿಂದಲೇ ನಮ್ಮ ಶಾಲೆಗೆ ಬ್ಯಾಂಡ್ ಸೆಟ್ ಹಾಗೂ ಇಂಟರ್ಲಾಕ್ ವ್ಯವಸ್ಥೆ ದೊರೆತಿದೆ. ಇಂಟರ್ಲಾಕ್ಗೆ ಸಂಬಂಧಿಸಿದಂತೆ ನಾನು ಕೇಳಿಕೊಂಡಾಗ ಅದಕ್ಕಿಂತ ಮೊದಲೇ ಡಾಕ್ಟರ್ ಆನಂದ್ ಸರ್ ಅವರೊಟ್ಟಿಗೆ ನವೀನ್ ಭಂಡಾರಿ ಸರ್ ಅವರು ಬಂದು ಈ ಶಾಲೆಯ ಚಟುವಟಿಕೆ ನೋಡಿ ಪ್ರಧಾನಮಂತ್ರಿಗಳ ಈ ಶಾಲೆಗೆ ನನ್ನ ತಾಲೂಕು ಪಂಚಾಯತಿಯಿಂದ ಏನಾದರೂ ಕೊಡುಗೆ ಕೊಡಬೇಕು ಎನ್ನುವುದು ನನ್ನಲ್ಲಿ ಹೇಳಿದರು. ನಾನು ಕೊಡಲೇಬೇಕು ಅಂತ ನಾನು ಕೇಳಿದ್ದನ್ನು ಅವರು ತಕ್ಷಣ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಶಾಲೆಯ ವತಿಯಿಂದ ಅತ್ಯಂತ ಗೌರವದ ವಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮಗೆ ನಾವೇ ಅರ್ಪಣೆ ಮಾಡಿಕೊಳ್ಳುವ ಕೆಲಸವನ್ನು ನವೀನ್ ಭಂಡಾರಿ ಅವರು ಈಗ ಮಾಡ್ತಾರೆ. ನಿರ್ವಹಣೆಯನ್ನು ವಸಂತ ವೀರಮಂಗಲರು ಮಾಡ್ತಾರೆ. ದ ಬೆಸ್ಟ್ STMC ಸ್ಕೂಲ್ ಅಂತ ಹೇಳಿ ಆಗಿದೆ. ವಸಂತ ವೀರಮಂಗಲ ಅದನ್ನು ನಿರ್ವಹಣೆ ಮಾಡ್ತಾರೆ. ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕೂಡ ಅದು ಅಷ್ಟೇ ಮುಖ್ಯ. ಸಾಧನೆಯನ್ನು ಮಾಡಿದ್ದೇವೆ. ಅತ್ಯಂತ ಖುಷಿ ಆಗ್ತಾ ಇದೆ ನವೀನ್ ಸರ್ ಅವರ ಸಮ್ಮುಖದಲ್ಲಿ ಈ ಒಂದು ಅನೌನ್ಸ್ ಮಾಡಲಿಕ್ಕೆ. PM ಶ್ರೀ ಶಾಲೆ ಅಂತ ಈ ಶಾಲೆ ಘೋಷಣೆ ಆದಮೇಲೆ 10 ಹಲವು ಪ್ರಶಸ್ತಿಗಳು ಬಂದಿದೆ. ಅದು ಅಧ್ಯಾಪಕರದ್ದು ಮಕ್ಕಳ ಪ್ರತಿಭೆಗೆ ಸಂದಜಯ. ಆದರೆ ಒಂದು ಕೆಲಸಕ್ಕೆ ಸಿಕ್ಕಂತಹ ಪ್ರಶಸ್ತಿ ಅಂದರೆ ಅದು ಬೆಸ್ಟ್ SDMC ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಗುರುತಿಸಿಯೇ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಹಿಂದಿನ SDMC ಮತ್ತು ಈಗಿನ SDMC ಇಬ್ಬರಿಗೂ ಸಲ್ತದೆ. ಈ SDMC ಎಲ್ಲರ ಪ್ರತಿನಿಧಿಯಾಗಿ SDMC ಅಧ್ಯಕ್ಷರು ರವಿಚಂದ್ರ ಪೂಜಾರಿ ಮತ್ತು ಎಲ್ಲ ಸದಸ್ಯರಿಗೆ ಮಾನ್ಯ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ನವೀನ್ ಸರ್ ಅವರು ಈ ಒಂದು ಪ್ರಶಸ್ತಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀಡಲಿಕ್ಕಿದ್ದಾರೆ. ಈಗಾಗಲೇ ಆ ಸರ್ಕಾರದಿಂದ ಅದು ಘೋಷಣೆಯಾಗಿ ಇಲ್ಲಿಗೆ ಬಂದಿದೆ. ರಾಷ್ಟ್ರಮಟ್ಟದ ಪುಷ್ಟಿ ಪ್ರಶಸ್ತಿ ಅದು. 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಪ್ರಶಸ್ತಿ ಫಲಕ ಇದೆ. ಇದನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ SDMCಯ ಅಧ್ಯಕ್ಷರಾದಂತಹ ರವಿಚಂದ್ರ ಪೂಜಾರಿ ಹಾಗೂ ನಮ್ಮೆಲ್ಲ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದರೊಂದಿಗೆ ಎಲ್ಲ ಅಧ್ಯಾಪಕರ ವೃಂದ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದೊಳ್ಳೆಯ ಚಪ್ಪಾಳೆ ಮೂಲಕ ಈ ನಮ್ಮ ಮೇಲುಸ್ತುವಾರಿ ಸಮಿತಿಯನ್ನು ಅಭಿನಂದನೆ ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾಲೂಕು ಪಂಚಾಯತಿನ EO ನವೀನ್ ಸರ್ ಅವರು ಇದನ್ನು ಅಭಿನಂದಿಸ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಪ್ರಶಸ್ತಿ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿ ಇದು. ಇನ್ನು ಮುಂದೆಯೂ ಕೂಡ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಮಾದರಿ ಇದು. ಅಭಿನಂದನೆಗಳು ಎಲ್ಲ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ. ಅದರೊಂದಿಗೆ ನಮ್ಮ ಮುಖ್ಯ ಗುರುಗಳು ಶ್ರೀ ತಾರನಾಥ್ ಸರ್ ಅವರು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಬಂಧುಗಳು, ಈಗಾಗಲೇ ನಿಮ್ಗೆ ಗೊತ್ತಿದೆ PM ಶ್ರೀ ಶಾಲೆ ಆದಮೇಲೆ ಇದೀಗ ಮತ್ತೊಮ್ಮೆ ಬೆಸ್ಟ್ PM ಶ್ರೀ ಈ ಪ್ರಶಸ್ತಿ ಕೂಡ ನಮ್ಮ ವೀರಮಂಗಲ ಶಾಲೆಗೆ ಸಂದಿರೋದು ನಮಗೆಲ್ಲರಿಗೂ ಗೊತ್ತಿದೆ ಮತ್ತು ನಮಗೆಲ್ಲರಿಗೂ ಹೆಮ್ಮೆ. ಅದನ್ನು ನಾವು ಈಗ ನವೀನ್ ಸರ್ ಅವರು ಸರಕಾರದ ಪರವಾಗಿ ನವೀನ್ ಸರ್ ಸ್ವೀಕರಿಸಬೇಕು ಅನ್ನೋ ನವೀನ್ ಸರ್ ನೀಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. PM ಶ್ರೀಯ ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಒಂದು ಅಂಕಗಳಿವೆ. ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದನ್ನು ಮುಖ್ಯ ಗುರುಗಳಾದಂತಹ ಶ್ರೀ ತಾರನಾಥ್ ಸರ್ ಮತ್ತು SDMC ಅಧ್ಯಕ್ಷರು ರವಿಚಂದ್ರ ಪೂಜಾರಿ, ಅದರೊಂದಿಗೆ ನಮ್ಮೆಲ್ಲ ಅಧ್ಯಾಪಕ ವರ್ಗ ಹಾಗೂ ಶಿಕ್ಷಕ SDMC ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಿ ಸರ್ಟಿಫಿಕೇಟ್ ಈಸ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ವೀರಮಂಗಲ on 15th September 2025 in recognition of other outstanding performance, dedication and commitment to excellence in education. The school is awarded to title of Best PM Shri School. ಇದು ಸಂದಿರೋದು ನಮ್ಮ ಶಾಲೆಗೆ. ಎಲ್ಲರ ಪರವಾಗಿ ಶ್ರೀ ನವೀನ್ ಸರ್ ತಾವು ಈ ಒಂದು ಸರ್ಟಿಫಿಕೇಟನ್ನು ಈ ಶಾಲೆಗೆ ಹಸ್ತಾಂತರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. SDMC ಅಧ್ಯಕ್ಷರು ಮತ್ತು ಮುಖ್ಯ ಗುರುಗಳು. ಅಭಿನಂದನೆಗಳು ಮುಖ್ಯ ಗುರುಗಳಿಗೆ, SDMC ಅಧ್ಯಕ್ಷರಿಗೆ ಹಾಗೂ ಈ ಒಂದು ಇದನ್ನು ಹ್ಯಾಂಡ್ ಓವರ್ ಮಾಡಿದಂತಹ EO ನವೀನ್ ಸರ್ ಅವರಿಗೆ.
ತಾರನಾಥ್ ಪಿ ಇವರು ಸವನೂರು ಗ್ರಾಮದ ಪರನೆ ಸೀತಾರಾಮ್ ಗೌಡ ಮತ್ತು ಗಿರಿಜಾ ದಂಪತಿಗಳ ಪುತ್ರ. 1971ರಲ್ಲಿ ಜನಿಸಿ ಸವನೂರು ಕಾಣಿಯೂರು ಇಲ್ಲಿ ಪ್ರಾಥಮಿಕ ಪ್ರೌಢ ಕಾಲೇಜು ಶಿಕ್ಷಣ ಮುಗಿಸಿ ಶಾಲಾ ಸಹಶಿಕ್ಷಕರಾಗಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಡಿಹೊಳೆ ಬೆಳ್ತಂಗಡಿ ಇಲ್ಲಿ ಸೇವೆಗೆ ಸೇರಿದರು. 1998ರಲ್ಲಿ ವರ್ಗಾವಣೆಗೊಂಡು ಪುತ್ತೂರು ತಾಲೂಕಿನ ಪಳ್ಳತ್ತಾರು ಶಾಲೆಗೆ ಸೇರಿದರು. 2002ರಿಂದ ಕ್ಲಸ್ಟರ್ CRP ಆಗಿ 2017ರಲ್ಲಿ ಸುಳ್ಯ ತಾಲೂಕಿನ BIERT ಆಗಿ 2018ರಿಂದ ಪುತ್ತೂರು BIRT ಆಗಿ 2019ರಿಂದ ಜಿಡೆಕಲ್ಲು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿಂದ 2022 ಮೇ 3ರಂದು ಮುಖ್ಯೋಪಾಧ್ಯಾಯರಾಗಿ ಬಡ್ತಿಗೊಂಡು ವೀರಮಂಗಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕರ್ತವ್ಯಕ್ಕೆ ಸೇರ್ಪಡೆಗೊಂಡರು. 22 ವರ್ಷಗಳ ಸೇವಾನುಭವ ಹೊಂದಿರುವ ಇವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ 32 ವರ್ಷಗಳ ಸೇವಾನುಭವ ಹೊಂದಿರುವ ಇವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖಾ ತರಬೇತಿಗಳನ್ನು ನೀಡಿರುತ್ತಾರೆ. ಅಲ್ಲದೆ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ, ಸೃಜನಶೀಲ ಚಟುವಟಿಕೆಗಳಿಗೆ ವೇದಿಕೆ ಕಲ್ಪಿಸಿದ್ದಾರೆ. ಸಮಾಜದಲ್ಲಿ ಸಾಮಾಜಿಕ ಕಳಕಳಿಯನ್ನು ಮೂಡಿಸುವ ಅನೇಕ ನಾಟಕಗಳನ್ನು ಅಲ್ಲದೆ ಸ್ವಚ್ಛ ಭಾರತ್, ಏಕ್ ಭಾರತ್, ಶ್ರೇಷ್ಠ ಭಾರತ್ ಎಂಬ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವರ ಸಾಧನೆಗಳು: ರಾಷ್ಟ್ರಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ಜಿಲ್ಲೆಯ ತಂಡಕ್ಕೆ ವಿಶೇಷ ತರಬೇತಿ ನೀಡಿ ಪ್ರಥಮ ಸ್ಥಾನ ಬರುವಂತೆ ಶ್ರಮಿಸಿದ್ದಾರೆ. ಯಕ್ಷಗಾನ ತರಬೇತಿ, ಕಂಪ್ಯೂಟರ್ ತರಬೇತಿ, 10 ಹಲವು ವಿಶೇಷ ತರಬೇತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ವೀರಮಂಗಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು PMC ಶಾಲೆಯನ್ನಾಗಿ ಪರಿವರ್ತನೆ ಮಾಡಿ ಕೇಂದ್ರ ಸರ್ಕಾರದ ಅನುದಾನದ ನೆರವಿನೊಂದಿಗೆ ಅತ್ಯುತ್ತಮ ಕಾರ್ಯಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದಾರೆ. ದೇಶಕ್ಕೆ ಅತ್ಯುತ್ತಮ PMC ಶಾಲೆಯಾಗಿ ಸಮರ್ಪಣೆ ಮಾಡುವಲ್ಲಿ ಅವಿರತವಾಗಿ ಪ್ರಯತ್ನಿಸಿದ್ದಾರೆ. ಪ್ರಧಾನಮಂತ್ರಿ ಕಾರ್ಯಾಲಯದ ಜಂಟಿ ಕಾರ್ಯದರ್ಶಿಯವರೊಡನೆ ವಿವಿಧ ಇಲಾಖಾ ನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಯವರೊಡನೆ ಶಾಲೆಗೆ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉತ್ತಮ SDMCಯ ಪುಷ್ಟಿ ಪ್ರಶಸ್ತಿಗೆ ಆಯ್ಕೆಗೊಂಡು ಉತ್ತಮ ಬಾಂಧವ್ಯಕ್ಕೆ ಕೈಗನ್ನಡಿಯಾಗಿದೆ. 2025 ಸೆಪ್ಟೆಂಬರ್ 5ರಂದು ಶಿಕ್ಷಣ ಇಲಾಖೆಯು ಇವರನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕನೆಂದು ಪ್ರಶಸ್ತಿ ನೀಡಿ ಗೌರವಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. NCERT ನವದೆಹಲಿ ಇವರು ನಡೆಸಿದ PMC ಶಾಲೆಗಳ ಮುಖ್ಯಸ್ಥರ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅತ್ಯುತ್ತಮ ಭಾಗೀದಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಈ ಎಲ್ಲ ಸಾಧನೆಗೆ 10 ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನ ಮಾಡಿವೆ. ಇದೀಗ ಗೌರವಾನ್ವಿತ ಅತಿಥಿಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ಶ್ರೀ ತಾರಾನಾಥ್ ಪಿ ಇವರನ್ನು ಗೌರವಿಸಿ ಅಭಿನಂದಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೊಳ್ಳೆಯ ಚಪ್ಪಾಳೆಯೊಂದಿಗೆ ನಮ್ಮ ಈ ಮುಖ್ಯ ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಲು, ಸ್ಮರಣಿಕೆ, ಹಾರ ಮತ್ತು ಪ್ರಶಸ್ತಿ ಫಲಕದೊಂದಿಗೆ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ಗೌರವಿಸಿದ ಮಾನ್ಯ ನವೀನ್ ಸರ್ ಹಾಗೂ ಎಲ್ಲ ಅಧ್ಯಾಪಕ ವರ್ಗಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಈ ಸಾಧನೆಗಳು ಈ ಶಾಲೆಯ, ಈ ಊರಿನ ಬೆಳವಣಿಗೆಗೂ ಪೂರಕ ಆಗಿರಲಿ ಅನ್ನುವ ಆಶಯದೊಂದಿಗೆ ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮ ಮುಡಿಗೇರಲಿ, ಸಾಧನೆಯ ಹಾದಿಯಲ್ಲಿ ಸದಾ ಬೆಳಗೀಲಿ ಅನ್ನುವ ಆಶಯದೊಂದಿಗೆ ಎಲ್ಲರ ಸಮ್ಮುಖದಲ್ಲಿ ನಿಮ್ಮನ್ನು ಗೌರವಿಸಿ ಗುರುತಿಸಲು ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು PMC ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದ ಸಂಭ್ರಮ ಸಡಗರದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಒಂದು ವಾರ್ಷಿಕೋತ್ಸವದ ಕಳೆದ 3 ದಿವಸದಿಂದ ಈ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗೌರವಾನ್ವಿತ ಈ ಒಂದು STMC ಅಧ್ಯಕ್ಷ ರವಿಚಂದ್ರ ಅವರೇ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ವಸಂತ ಅವರೇ ಹಾಗೂ ಮುಖ್ಯ ಶಿಕ್ಷಕರಾಗಿರುವಂತಹ ತಾರನಾಥ ಪಿ ಅವರೇ ಮತ್ತು ಎಲ್ಲ ಈ ಶಾಲೆಯ ಶಿಕ್ಷಕ ವೃಂದದವರೇ ಹಾಗೂ ಪೋಷಕರೇ ಹಾಗೂ ವಿದ್ಯಾರ್ಥಿನಿಯರೇ, PMC ಶಾಲೆ ಒಂದು ಪ್ರಶಸ್ತಿ ಬರುವಾಗ ಏನೋ ಒತ್ತಡದಲ್ಲಿ ತಗೊಂಡಿರ್ಬೋದು ಅಂತ ನಮಗೆ ಅನಿಸ್ಬೋದು.
ಸೀರಿಯಲ್ ಆಗಿ ಸರಾಸರಿ ಬಂದಿದೆ ಅಂದರೆ ಆ ಪ್ರಯತ್ನ ಇಲ್ಲಿಯ ಪೋಷಕರದ್ದು ಮತ್ತು ವಿದ್ಯಾರ್ಥಿಗಳದ್ದು ಇಂಥ ಒಂದು ಶಾಲೆಯನ್ನು ಪಡೆದಿರುವುದೇ ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಾವು ನೋಡಿದ್ದೇವೆ ಸರ್ಕಾರಿ ಶಾಲೆಯ ವ್ಯವಸ್ಥೆ ಈಗಿನ ಸಂದರ್ಭದಲ್ಲಿ ನೋಡಿದ್ದೇವೆ, ಮಕ್ಕಳನ್ನು ಕಲಿಸಲಿಕ್ಕೆ ಹಿಂಜರಿಕೆ ಆಗ್ತಾ ಇದೆ. ಆ ಒಂದು ಸಂದರ್ಭ, ಯಾಕೆಂದರೆ ಸ್ಪರ್ಧಾತ್ಮಕ ಯುಗ ನಮಗೆ ಬಂದುಬಿಟ್ಟಿದೆ. ಈಗ ಖಾಸಗಿ ಬೇರೆ ಸರ್ಕಾರಿ ಬೇರೆ, ಆ ಒಂದು ಡಿಫರೆನ್ಸಸ್ ಬಂದ ಕಾರಣ ನಮಗೆ ಪೋಷಕರಿಗೆ ಅನ್ನಿಸ್ಬೋದು ಎಲ್ಲ ಒಂದು ಕಲರ್ಫುಲ್ಲು ವ್ಯಾನ್ ಬರ್ತದೆ, ಆದರೆ ಇಂಥ ಒಂದು ಸಂಸ್ಕೃತಿ ಇರುವಂಥ ಒಂದು ಶಾಲೆ ಸಿಕ್ಕಿರೋದು ಪೋಷಕರ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನಿರಂತರವಾಗಿ ನಾನು ಇಲ್ಲಿ ಇವತ್ತು ಮಾತ್ರ ಬಂದಿರೋದಲ್ಲ, ಆವಾಗ ತಾನೇ ವಸಂತ್ ಅವರು ಹೇಳಿದರು, ಈ ಹಿಂದೆ ಸಹ ಬಂದಿದ್ದೇನೆ. ಇಲ್ಲಿರುವಂಥ ಒಂದು ಮಿಯಾವಾಕಿ ಅನ್ನುವ ಒಂದು ಫಾರೆಸ್ಟ್ ಮಾಡಿರುವುದು ಬಹುಶಃ ಇಲ್ಲಿ ಎಲ್ಲೂ ಸಿಗಲಿಕ್ಕೆ ಮಕ್ಕಳಿಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಬೇರೆಯೇ ಕಾನ್ಸೆಪ್ಟ್. ಇಲ್ಲೀಗ PMC ಸೆಲೆಕ್ಟ್ ಆಗಿರುವುದೇ ತಮಗೆಲ್ಲ ಸಂತೋಷದ ವಿಷಯ. ಯಾಕೆಂದರೆ ಇಲ್ಲಿಯ ಒಂದು ಕರ್ನಾಟಕದ್ದು ಮಾತ್ರ ಅಲ್ಲ, ದೇಶದ ಶಿಕ್ಷಣದ ವ್ಯವಸ್ಥೆಯನ್ನು ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ತಮಗೆ ಎಲ್ಲ ಸಾಕ್ಷಿಯಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ಇರ್ಬೋದು, ಮುಖ್ಯ ಶಿಕ್ಷಕರಿಗೆ ಸಿಕ್ಕಿರುವಂತಹ ಒಂದು ಜಿಲ್ಲೆಯ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಮತ್ತು STMC ಸಿಕ್ಕಿರುವಂತಹ ರಾಜ್ಯದ ಪ್ರಶಸ್ತಿ ಇರ್ಬೋದು, ತಮಗೆಲ್ಲ ಒಂದು ಕನ್ನಡ ಇದ್ದಾಗೆ. ಯಾಕೆಂದರೆ ಅದು ಸುಮ್ಮನೆ ಅದನ್ನು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸಹ ಒಂದು ಇಂಥ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಹೋಗಿಂತರೂ ಆ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥಿತವಾದ ಇಲ್ಲಿ ಒಂದು ಕಲ್ಚರಲ್, ಇಲ್ಲಿ ಒಂದು ಮಕ್ಕಳ ಒಂದು ಸಂಸ್ಕೃತಿಯನ್ನು, ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಳೆದ ತಾಲೂಕು ಮಟ್ಟದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಇಡೀ ತಾಲೂಕು ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ತೋರಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಾ ಉಂಟು. ಅವರ ಒಂದು ಇನ್ಸ್ಪಿರೇಷನ್ ಮಾಡ್ತಾ ಇರುವಂಥ ಕೆಲಸ ಬಹಳ ಸಂತೋಷ ಆಗ್ತಾ ಉಂಟು. ಇವತ್ತಿನ ಇಡೀ ಕಾರ್ಯಕ್ರಮದ ಉದ್ದಗಲಕ್ಕೂ ಅವರೊಟ್ಟಿಗೆ ಯಾವ ರಜೆಯನ್ನು ಅವರು ಸಹ ಮನೆಯಲ್ಲಿ ಕೂತು ಎಲ್ಲೋ ಟೂರ್ ಹೋಗಿರೋದು ನನಗೆ ಗೊತ್ತಿರಲ್ಲ, ಬಹುಶಃ ಮಕ್ಕಳನ್ನು ಕರ್ಕೊಂಡು ಹೋಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದರೊಟ್ಟಿಗೆ ಎಲ್ಲ ಈ ಒಂದು ಪೋಷಕರ ಒಂದು ಮತ್ತು STMC ಅವರ ಒಂದು ಸಹಕಾರ ಇದ್ದರೆ ಮಾತ್ರ ಅವರಿಗೆ ಇಂಥ ಒಂದು ಯಶಸ್ವಿಯಾದ ಈ ಒಂದು ಪ್ರಶಸ್ತಿಯೆಲ್ಲ ಪಡೀಲಿಕ್ಕೆ ಸಾಧ್ಯವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜವಾಗಲೂ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಇಲ್ಲಿ ಬಸ್ಸು ವ್ಯವಸ್ಥೆ ಎಲ್ಲ ತುಂಬ ಕಡಿಮೆ ಇರ್ಬೋದು ಅಂತ ಅನ್ನಿಸ್ತದೆ. ಅದು ಸಿಟಿಯಲ್ಲಿ ಇದ್ದದ್ದು ವ್ಯವಸ್ಥೆ ಇರಲಿಕ್ಕಿಲ್ಲ. ಆದರೆ ಮಕ್ಕಳಿಗೆ ಒಂದು ಮುಖ್ಯವಾಗಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ವಿದ್ಯಾಭ್ಯಾಸ ಜೀವನ ಮಟ್ಟದಲ್ಲಿ ಪೋಷಕರೆಲ್ಲ ಅವರಿಗೆ ಸಹಕಾರದ ಒಟ್ಟಿಗೆ ಇರ್ತಾರೆ. ಎಲ್ಲಿ ವಿದ್ಯಾಭ್ಯಾಸ ಆದಮೇಲೆ ಅವರ ಎಜುಕೇಷನ್ ಮುಗ್ದಾದ ಮೇಲೆ ಮತ್ತೆ ಒಂದು ಗಟ್ಟಿ ಧೈರ್ಯ ಬೇಕಾಗುತ್ತೆ ಎಲ್ಲ ಒಂದು ಎದುರಿಸಲಿಕ್ಕೆ ಜೀವನದಲ್ಲಿ. ಆದರೆ ಇಂಥ ಒಂದು ಶಾಲೆಯಲ್ಲಿ ಒಂದು ಇಂಟೀರಿಯರ್ ಅಂದರೆ ಒಳಗಡೆ ಪ್ರದೇಶದಲ್ಲಿ ಕಲಿತ ಎಲ್ಲ ಒಂದು ಇಲ್ಲಿ ಒಂದು ಸ್ಪರ್ಧೆ, ಯಕ್ಷಗಾನ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅದರೊಟ್ಟಿಗೆ ಮುಖ್ಯವಾಗಿ ನನಗೆ ತುಂಬ ಸಂತೋಷ, ನಮ್ಮ ರಾಜ್ಯದಲ್ಲೇ ಗುರುತಿಸಿಕೊಂಡಿದ್ದೇವೆ ನಾವು ಸ್ವಚ್ಛತೆಯಲ್ಲಿ ನಮ್ಮ ಪುತ್ತೂರಲ್ಲಿ. ಅದರಲ್ಲೂ ಸಹ ಮಕ್ಕಳಿಗೆ ಒಂದು ಮಾಡೆಲ್ ಆಗಿ ಒಂದು ಡ್ರಾಮಾ ಮಾಡಿಸಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಜನಗಳಿಗೆ ಕೊಟ್ಟಿದ್ದಾರೆ. ಅಂದರೆ ಇದು ಈ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಯಾಕೆಂದರೆ ನಮ್ಮ ಸರ್ಕಾರಿ ಅವರ ಕೇವಲ ವಿದ್ಯಾಭ್ಯಾಸ ಅವರು ನೋಡಿಲ್ಲ, ಅವರು ಪರಿಸರವನ್ನು ಸಹ ಬೆಳಗಿಸಿರುವಂಥ ಒಂದು ವಿದ್ಯಾಸಂಸ್ಥೆ ಅಂತ ಇದ್ದರೆ ಇದು ಈ ಒಂದು ಸಂಸ್ಥೆ. ಮತ್ತು ಇಲ್ಲಿ ಕೇಂದ್ರ ತಂಡ, ರಾಜ್ಯ ತಂಡ ವಿಸಿಟ್ ಮಾಡಿ ಬಹಳ ಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ದಾರೆ. ಅದಕ್ಕೆ ಪೋಷಕರು ಬಹಳ ಹೆಮ್ಮೆ ಪಡಬೇಕು. ಈ ಒಂದು ಶಾಲೆಯಲ್ಲಿ ಕಲಿಸ್ತಾ ಇರುವಂಥದ್ದು ಒಂದು ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಅಂತ ಹೇಳಲಿಕ್ಕೆ. ಯಾಕಂದರೆ ವಿಶೇಷವಾದ ಒಂದು ಬೇರೆ ಅನುದಾನ ಏನು ಇದಕ್ಕೆ ವಿಶೇಷವಾಗಿ ಏನು ಬರ್ತಾ ಇಲ್ಲ. ಅನುದಾನ ಇಲ್ಲ ಅಂದರೂ ಸಹ ಅವರಿಗೆ ಯೂನಿಫಾರ್ಮ್ ಇರ್ಬೋದು, ಬೇರೆ ವ್ಯವಸ್ಥೆ ಬಹಳಷ್ಟು ಒಂದು ಏನಾದರೂ ಒಂದು ಇಲ್ಲಿ ಮಾಡಬೇಕಂತ ಹೇಳಿದರೆ ಬಹಳ ಶ್ರಮ ಅವರ ಒಂದು ಪೋಷಕರದ್ದು ಮತ್ತು ಇವರು ನಮ್ಮ ಗುರುಗಳದ್ದು ಇರ್ಬೋದು, ಅವರ ಪ್ರಯತ್ನ. ಆ ಪ್ರಯತ್ನಕ್ಕೆ ಇದೊಂದು ಪ್ರತಿಫಲ ಬಂದಿದೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಇಷ್ಟಪಡ್ತೇನೆ. ಇನ್ನೇ ಮುಂದೆ ಸಹ ಇಲ್ಲಿಯ ಮಕ್ಕಳು
ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು. ಇದು ನಮ್ಮ ಪುತ್ತೂರಿಗೆ ಹೆಮ್ಮೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಹೆಮ್ಮೆ ಅಂತ ಹೇಳುತ್ತಾ ಈ ಒಂದು ವಿದ್ಯಾಸಂಸ್ಥೆಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶವನ್ನು ತಾವೆಲ್ಲರೂ ನನಗೆ ಒದಗಿಸಿಕೊಟ್ಟಿದ್ದೀರಿ. ಇದು ನನಗೆ ಪುಣ್ಯ ಅಂತ ತಿಳ್ಕೊಳ್ಳುತ್ತಾ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಸರ್. ಒಳ್ಳೆಯ ಮನಸ್ಸಿಂದ ಕೆಲಸ ಮಾಡುವಾಗ ಎಲ್ಲ ಒಳ್ಳೆಯದಾಗ್ತದೆ ಎನ್ನುವುದಕ್ಕೆ ನವೀನ್ ಭಂಡಾರಿ ಸರ್ ಅವರು ಕಾರಣರಾಗ್ತಾರೆ. ನಮ್ಮ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಮೊನ್ನೆಯಿಂದ ನಮ್ಮ ತಾಯಿಯಂದಿರು ಬಹಳಷ್ಟು ಶ್ರಮಿಸಿದ್ದಾರೆ, ಒಳ್ಳೆಯ ಮನಸ್ಸಿನಿಂದ ಶ್ರಮಿಸಿದ್ದಾರೆ. ಎಲ್ಲರ ತಾಯಿಯಂದಿರ ಪರವಾಗಿ ತಾಯಿಯಂದಿರ ನಮ್ಮ ಸಂಘದ ಅಧ್ಯಕ್ಷರಾದ ಕಮಲಾ ಅವರು ನವೀನ್ ಭಂಡಾರಿ ಅವರದೊಂದು ಸಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೆಯೇ ಕೇವಲ ಶ್ರೀಮತಿ ಕಮಲಾ ಇವರು ವೇದಿಕೆ ಬರಬೇಕು, ಸಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಬೇಗ ಬನ್ನಿ. ಕೆಲವೊಮ್ಮೆ ಹಾಗೆ ಅನಿಸುವುದುಂಟು, ಈಜಲಿಕ್ಕೆ ಒಬ್ಬ, ದುಡ್ಲಿಕ್ಕೆ 1000 ಮಂದಿ ಇರ್ತಾರೆ. ಅದು ಈಜುವಾಗ ಸ್ವಲ್ಪ ಆಚೀಚೆ ಆದರೂ ಕೂಡ ಈಜು ಸರಿ ಇಲ್ಲ ಅಂತ ಹೇಳ್ತಾರೆ, ಇದ್ದರೆ ಈಜು ಬೇಡ ಅಂತ ಹೇಳ್ತಾರೆ. ಹಾಗಿರುವುದನ್ನೆಲ್ಲವನ್ನು ನಡೆಸಿಕೊಂಡು ಹೋಗುವವರು ನಮ್ಮ ಈ ಊರಿನವರು ತುಂಬ ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತಿನ ಅಡುಗೆಯ ಕೆಲಸಗಳನ್ನು ನಮ್ಮ ಗಂಡಿ ಸುರೇಶಣ್ಣ ಮತ್ತು ರಮೇಶಣ್ಣ ಬೆಳಗಿನಿಂದ ಅವರು ಅಲ್ಲೇ ಇದ್ದಾರೆ. ಇವೆಲ್ಲ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇವರಿಗೆಲ್ಲರಿಗೂ ಕೂಡ ನಾವು ನಂಬಿದಂಥ ದೇವರು ಶುಭವನ್ನು ಕರುಣಿಸಲಿ ಅಂತ ಹೇಳಿ, ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಬಂದಂತಹ ನನ್ನ ಅತ್ಯಂತ ಹೆಚ್ಚು ಗೌರವ ಕೊಡುವ, ಹೃದಯದಿಂದ ಮಾತಾಡ್ತಾರೆ ನವೀನ್ ಭಂಡಾರಿ ಸರ್ ಅವರು. ಇಡೀ ಎಲ್ಲ ಇಲಾಖೆಯ ಅಷ್ಟೂ ಇಲಾಖೆಗಳ ಹೆಡ್ ಅವರು ನಮಗೆ ಈಗ ಬಹಳಷ್ಟು ಹತ್ತಿರ ಇದ್ದಾರೆ. ಆದರೆ ಎಲ್ಲ ಇಲಾಖೆಗಳ, ಪುತ್ತೂರು ತಾಲೂಕಿನ ಎಲ್ಲ ಇಲಾಖೆಗಳ ಮುಖ್ಯಸ್ಥರಾಗಿದ್ದಾರೆ ಅವರು. ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾರೆ. ಬಹುಶಃ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಲ್ಲಿಯೂ ಕೂಡ ತುಂಬ ಕೆಲಸವನ್ನು ಮಾಡಿದ್ದು ನಮಗೆ ಗೊತ್ತೇ ಇದೆ. ಕಡಬ ಕೂಡ ಅವರಿಗೆ ಚಾರ್ಜ್ ಇದೆ. ಪುತ್ತೂರು ಮತ್ತು ಕಡಬ ಎರಡೂ ತಾಲೂಕನ್ನು ಕೂಡ ಅವರು ನೋಡ್ಕೋಬೇಕು. ಮತ್ತಿನ್ನು ಬೇರೆ ಬೇರೆ ಸಂಗತಿಗಳು ಬಂದಾಗ, ಅದು ಸೆನ್ಸಸ್ ಇರ್ಬೋದು, ವೋಟ್ನ ಡ್ಯೂಟಿ ಇರ್ಬೋದು, ಅತ್ಯಂತ ತಾಳ್ಮೆಯಿಂದ ಶಿಕ್ಷಕರನ್ನು ಬಳಸಿಕೊಂಡು ನಮಗೆ ಅವರಿಗೆ ಫೋನ್ ಮಾಡೋದ್ರೆ ಭಾರಿ ಖುಷಿ, ಅಷ್ಟು ಹತ್ತಿರ ಅವರು ಮಾತಾಡ್ತಾರೆ. ನಾನು ನಿಜವಾಗಿ ತುಂಬ ಖುಷಿಯಾಯಿತು ಸರ್. ಯಾಕಂತ ಹೇಳಿದರೆ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಅಧಿಕಾರಿಗಳೆಲ್ಲ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನಕ್ಕೆ ಬಂದಿದ್ದರು, ಆದರೆ ತಾವು ಬರಬೇಕು ಎನ್ನುವುದು ನನಗೆ ಭಾರಿ ಆಸೆ ಇತ್ತು. ಮತ್ತು ಯಾವುದಕ್ಕಲ್ಲ, ನಿಮ್ಮಂತಹ ಪಾರದರ್ಶಕದ ಇರುವಂತಹ ಅಧಿಕಾರಿಗಳ ಪರಿಚಯ ಊರಿನವರಿಗೆ ಆದಾಗ ಹೇಗೆ ಈ ಒಂದು ಅದನ್ನು ನಡೆಸಿಕೊಂಡು ಹೋಗ್ಬೋದು ಎನ್ನುವುದಕ್ಕೆ ನಿಮ್ಮ ತಾಳ್ಮೆ, ನಿಮ್ಮ ಆ ಮಾತುಗಾರಿಕೆ, ನಿಮ್ಮ ಆ ಒಂದು ಕಾರ್ಯಚಾತುರತೆಯನ್ನು ಎಲ್ಲರಿಗೂ ಮಾಡೆಲ್ ಅಂತ ಹೇಳಿಕೊಂಡು, ಶ್ರೀ ಪುತ್ತೂರಿನ ಮಹಾಲಿಂಗೇಶ್ವರ ದೇವರಿಗೆ ಇನ್ನಷ್ಟು ನಿಮಗೆ ಏರುವಂಥ ಶಕ್ತಿಯನ್ನು ಕೊಡಲಿ, ಅವರು ನಮ್ಮೆಲ್ಲರನ್ನು ಹರಸುವಂಥ ಶಕ್ತಿಯನ್ನು ಮತ್ತೊಮ್ಮೆ ಕೊಡಲಿ ಅಂತ ಹಾರೈಸಿ, ಪುತ್ತೂರು ಮಹಾಲಿಂಗೇಶ್ವರ ದೇವರು ಇದೇ ಮಾರ್ಗವಾಗಿ ಹೋಗ್ತಾರೆ ಸರ್. ಇಲ್ಲೇ ಜಲಕ್ಕೆ ಆಗುವಂಥದ್ದು ನೀವೆಲ್ಲ ನೋಡ್ತೀರಿ, ನೀವೇ ಮುಂದೆ ಇರ್ತೀರಿ, ಎಲ್ಲರೂ ನೋಡಿರಬಹುದು, ಅವರು ದೇವರೊಟ್ಟಿಗೆ ಇರ್ತಾರೆ. ಹಾಗಾಗಿ ಇವರ ಮಂಗಳ ನವೀನಾಭ ಸಂಬಂಧ ಅವರಿಗೆ ಮತ್ತಷ್ಟು ಕೀರ್ತಿಗಳು ಬರಲಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಈ ಸಭೆಯನ್ನು ಮುಗಿಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟು ಕೊಡ್ತಿದ್ದೇವೆ. ಬೀದಿ ಬೀದಿಯ ಮೇಲೆ ಹೊರಟಾಳು ಕೊರವಂಜಿ, ಕೇರಿ ಕೇರಿಯ ಮೇಲೆ ಹೊರಟಾಳು.
బాన్సువాడ మల్లి చెందుని బాల్ కొప్పులోన వెట్టుకొస్తిని నల్లగొండ నాగమల్లిని నీకు నాజుకంత ఇవ్వవస్తిని పొద్దై తంది మరి పోరగాడ జల్ది రార లాలాగూడ లంబడి పిల్ల రంబందిరో పంజారోడ సర్సంగిట ఆడ్కోమల సాటుందిరో పంజాగుట్ట సినిమా హీరో లెక్కుంటావు చందా కన్నా బాగుంటావు గుమ్మల్ నిన్నే చూస్తుంటారు గర్మీ కన్నే కొడుతుంటారు ఆళ్ళకు గులమై పోయి మరవకు నాయాదు అత్తరు గుమలే పోని మరవమున్న ప్యారు మావని తలుసుకుంటే గింత గుండె గెంత బట్టే కళ్ళు నాతో కలుపుకుంటే కాలమంతా కళ్ళు ముంటే లాలాగూడ లంబడి పిల్ల రంబందిరో పంజారోడ సర్సంగిట ఆడ్కోమల సాటుందిరో పంజాగుట్ట బాన్సువాడ మల్లి చెందుని బాల్ కొప్పులోన వెట్టుకొస్తిని నల్లగొండ నాగమల్లిని నీకు నాజుకంత ఇవ్వవస్తిని పొద్దై తంది మరి పోరగాడ జల్ది రార లాలాగూడ లంబడి పిల్ల రమ్మందిరో పంజారోడ సర్సంగిట ఆడ్కోమల సాటుందిరో పంజాగుట్ట కుక్కే నాది నొక్కినవంటే ఊరే ఇంకా వద్దంటావు ముద్దే నేను పెట్టిననంటే దీనిల్ కూడా సేదంటావు అందం నాదే చూస్తే అచ్చాటి కంతో జర్నాతోనే పంటే స్వర్గంలో ఉంటావు పూలు పెట్టి తొట్టి దారి తలుపు ఎంక నత్తలేరా రేతి రొచ్చి రెక్కబట్టి రేపు నన్నే లేపకపోరా లాలాగూడ లంబడి పిల్ల రమ్మందిరో పంజారోడ సర్సంగిట ఆడ్కోమల సాటుందిరో పంజాగుట్ట బాన్సువాడ మల్లి చెందుని బాల్ కొప్పులోన వెట్టుకొస్తిని నల్లగొండ నాగమల్లిని నీకు నాజుకంత ఇవ్వవస్తిని పొద్దై తంది మరి పోరగాడ జల్ది రార లాలాగూడ లంబడి పిల్ల రంబందిరో పంజారోడ సర్సంగిట ఆడ్కోమల సాటుందిరో పంజాగుట్ట ಜಿಂಗಲಿಯ ಜಿಂಗಿಲಿಯ ಸಿತ್ತಿರ ಕೊಳ್ಳಿ ಸಿಲುಕುರಾಳ ಜಿಂಗಲಿಯ ಜಿಂಗಲಿಯ ಸಿತ್ತಿರಕೊಳ್ಳ ಕಲಕರಾನ
ಹೌದು, ನೀವೀಗ ಎಲ್ಲಿಗೆ ಹೊರಟಿದ್ದೀರಿ? ಓಹೋ, ಹೇಳು ಮಾರೆ ಬರ. ಧಿರಾಜ ಕೃಷ್ಣದೇವರು ಆಗಮಿಸುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ವಂದನೆಗಳು ಪ್ರಭುಗಳೇ, ವಂದನೆಗಳು. ನಿಮ್ಮನ್ನು ನೋಡಲು ಪಂಡಿತರು ಬಂದಿದ್ದಾರೆ. ಬರ ಹೇಳಿ. ಪಂಡಿತರು ಬಂದರು, ಪಂಡಿತ ಬಂದರು, ಬಂದರು ಬಂದರು, ಪಂಡಿತ ಬಂದರು. ವಂದನೆಗಳು ಪ್ರಭುಗಳೇ. ನಾನು ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ಒಬ್ಬ ಪಂಡಿತನು ನನ್ನನ್ನು ಸೋಲಿಸುವ ಇಲ್ಲಲ್ಲ. ನನಗೆ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇದ್ದಿಲ್ಲಲ್ಲ. ನೀವು ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬರಬೇಡಿ. ನಾಳೆ ಇದೇ ಹೊತ್ತಿಗೆ ಸಿಗೋಣ. ಆಯ್ತು. ರಾಜ ಕೃಷ್ಣದೇವರೇ ಹೋಗುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಆಗಮಿಸುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ನಾನು ಮೊದಲೇ ಬಂದಿದ್ದೇವೆ. ನಾವು ಕೂಡ ಬಂದಿದ್ದೇವೆ. ವಾದ ಮಾಡಲು ಸಿದ್ಧವಾಗಿದ್ದೀರಾ? ಯಾವ ಗ್ರಂಥವನ್ನು ಆರಿಸೋಣ? ನಿಮ್ಮ ಜೋಲಿಗಳಲ್ಲಿ ಯಾವ ಗ್ರಂಥವಿದೆ? ರಾಮಾಯಣವ, ಮಹಾಭಾರತವ, ಮಿಮಿಕ್ರಿಯ? ಯಾವುದು? ತಿಲಕಾಷ್ಟ ಮಹೇಶ ಬಂಧನ. ಇದನ್ನು ನಾನು ಎಲ್ಲಿ ಸಹ ಕೇಳೇ ಇಲ್ವಲ್ಲ. ದನ ಕಾಯುವ ಹುಡುಗರಿಗೂ ಈ ವಿಷಯ ಗೊತ್ತು. ಪ್ರಭುಗಳೇ, ನನಗೆ ಮೈ ಹುಷಾರಿಲ್ಲ. ಜಗಕ್ಕೆ ಶಿವನಾರಾಯಣ 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 ಜಗಕ್ಕೆ. ಧನ್ಯವಾದಗಳು.
ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರತ ಇಲ್ಲಿ ಭೂಮಿ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರಥ ನಾನು ಭಾರತೀಯನೆಂದು ಗರ್ವದಿಂದ ಹೇಳುವೆ 10 ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ ವಿಶ್ವಕ್ಕೆ ಗುರು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ ವಿಶ್ವಕ್ಕೆ ಗುರು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರಥ ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಮ ಮುಂದೆ 5ನೇ ತರಗತಿಯ ವಿದ್ಯಾರ್ಥಿಗಳು ಗುಬ್ಬಿ ಮರಿಯ ಹಸಿವು ಎಂಬ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ಅಯ್ಯೋ, ಹಸಿವಾಗುತ್ತಿದೆ ಅಲ್ಲವೇ? ನನಗೆ ಹಸಿವಾಗುತ್ತಿದೆ. ಊಟ ಮಾಡದೆ 3 ದಿವಸವಾಯಿತು. ನನಗೆ ಹಸಿವಾಗುತ್ತಿದೆ. ಅಯ್ಯೋ ಶಿವನೇ, ನನಗೆ ಯಾರಾದರೂ ಸಹಾಯ ಮಾಡುವವರಿದ್ದಾರೆ? ಅದೇನದು? ನನಗೊಂದು ಮನೆ ಕಾಣಿಸುತ್ತಿದೆ ಅಲ್ಲವೇ? ಆ ಮನೆಯ ಅಂಗಳದಲ್ಲಿ ಅರೆಯುವ ಕಲ್ಲಿನ ಕುಟ್ಟಿಯ ಸೆರೆಯಲ್ಲೊಂದು ನನಗೆ ಅಕ್ಕಿಯ ಕಾಳು ಕಾಣಿಸುತ್ತಿದೆ. ಅದನ್ನು ತಿನ್ನಬಹುದೇ ಎಂದು ನೋಡುತ್ತೇನೆ. ಅಯ್ಯೋ, ಆದರೆ ನನಗೆ ಈ ಅಕ್ಕಿಯ ಕಾಲು ಸಿಗುತ್ತಿಲ್ಲ ಅಲ್ಲವೇ? ಸಹಾಯಕ್ಕೆಂದು ಯಾರನ್ನಾದರೂ ಕೂಗುತ್ತೇನೆ. ಯಾರಾದರೂ ಸಹಾಯ ಮಾಡಲು ಇದ್ದೀರಾ? ಸಹಾಯ ಮಾಡಲು ಯಾರಾದರೂ ಇದ್ದೀರಾ?
ಅಕ್ಕಿಯ ಕಾಳು ಕಾಣಿಸಿತು. ಅದನ್ನು ತಿನ್ನಲು ಹೋದೆ, ಆದರೆ ಅದು ನನಗೆ ಎಟಕಲಿಲ್ಲ. ಸಹಾಯಕ್ಕೆಂದು ಕೂಗಿದೆ. ಬಡಗಿ ಬಂದು ಸಹಾಯ ಮಾಡಿದ. ಹುಲಿಯನ್ನಿಟ್ಟು ಸುತ್ತಿಗೆಯಲ್ಲಿ ಬಡಿದ. ಅಕ್ಕಿಯ ಕಾಳು ನಿಮ್ಮ ಅರಸನ ಕೊಪ್ಪರಿಗೆಗೆ ಬಂದು ಬಿದ್ದಿದೆ. ನನಗೀಗ ಅಕ್ಕಿಯ ಕಾಳು ಕೊಡುವಿರಾ? ಈ ವಿಷಯ ತಿಳಿದಾಗ ನನಗೂ ಸ್ವಲ್ಪ ಬೇಸರವಾಗುತ್ತದೆ. ನೀನು ನಡೆ ಮಂತ್ರಿಯ ಮನೆಗೆ. ಯಾರದು? ನಾನು ಒಂದು ಗುಬ್ಬಿ ಮರಿ. ನನಗೆ ಹಸಿವಾಗುತ್ತಿದೆ. ನಾನು ಊಟ ಮಾಡದೆ 3 ದಿವಸವಾಯಿತು. ನಾನು ಹಾರಿಕೊಂಡು ಹೋಗುತ್ತಿರುವಾಗ ಒಂದು ಬಡಗಿಯ ಮನೆಯನ್ನು ಕಂಡೆ. ಆ ಬಡಗಿಯ ಮನೆಯ ಅಂಗಳದಲ್ಲಿ ಅರೆಯುವ ಕಲ್ಲಿನ ಕುಟ್ಟಿಯ ಸೆರೆಯಲ್ಲೊಂದು ಅಕ್ಕಿಯ ಕಾಳು ಕಂಡಿತು. ಅದನ್ನು ತಿನ್ನಲು ಹೋದೆ, ಆದರೆ ಅದು ನನಗೆ ಎಟಕಲಿಲ್ಲ. ಸಹಾಯಕ್ಕೆಂದು ಕೂಗಿದೆ. ಆಗ ಬಡಗಿ ಬಂದು ಸಹಾಯ ಮಾಡಿದ. ಹುಲಿಯನ್ನಿಟ್ಟು ಸುತ್ತಿಗೆಯಲ್ಲಿ ಬಡಿದ. ಅಕ್ಕಿಯ ಕಾಳು ಹಾರಿ ನಿಮ್ಮ ಅರಸನ ಕೊಪ್ಪರಿಗೆಗೆ ಬಂದು ಬಿದ್ದಿದೆ. ಸೈನಿಕರು ನನ್ನನ್ನು ನಿಮ್ಮ ಹತ್ತಿರ ಕಳುಹಿಸಿದ್ದಾರೆ. ಈಗ ನನಗೆ ಆ ಅಕ್ಕಿಯ ಕಾಳನ್ನು ಕೊಡುವಿರಾ? ಅಯ್ಯೋ, ನಿನ್ನ ಮಾತು ಕೇಳಿ ನನಗೆ ಬೇಸರವಾಗುತ್ತಿದೆ. ಆದರೆ ನಾನಿಲ್ಲಿಯ ಕೆಲಸದವ. ನೀನು ಮಂತ್ರಿಯ ಹತ್ರ ಕೇಳು. ನಾನು ನಿನಗೆ ಮಂತ್ರಿಯ ಮನೆ ತೋರಿಸುತ್ತೇನೆ, ಬಾ. ಇದುವೇ ಮಂತ್ರಿಯ ಮನೆ. ಸರಿ, ನಾನಿನ್ನು ಬರುತ್ತೇನೆ. ಗುಬ್ಬಿ ಮರಿ, ನೀನು ಇಲ್ಲಿ? ಹೌದು, ನಾನು ಗುಬ್ಬಿ ಮರಿ. ನಾನು ಹಸಿವಿನಿಂದ ಹಾರಿಕೊಂಡು ಹೋದಾಗ ಒಂದು ಬಡಗಿಯ ಮನೆಯನ್ನು ನೋಡಿದೆ. ಆ ಬಡಗಿಯ ಮನೆಯ ಅಂಗಳದಲ್ಲಿ ಅರೆಯುವ ಕಲ್ಲಿನ ಕುಟ್ಟಿಯ ಸೆರೆಯಲ್ಲೊಂದು ಅಕ್ಕಿಯ ಕಾಳನ್ನು ನೋಡಿದೆ. ಅದನ್ನು ತಿನ್ನಲು ಹೋದೆ, ಆದರೆ ಅದು ನನಗೆ ಎಟಕಲಿಲ್ಲ. ಸಹಾಯಕ್ಕೆಂದು ಕೂಗಿದೆ. ಆಗ ಬಡಗಿ ಬಂದು ಸಹಾಯ ಮಾಡಿದ. ಹುಲಿಯನ್ನಿಟ್ಟು ಸುತ್ತಿಗೆಯಲ್ಲಿ ಬಡಿದ. ಅಕ್ಕಿಯ ಕಾಳು ಹಾರಿ ನಿಮ್ಮ ಅರಸನ ಕೊಪ್ಪರಿಗೆಗೆ ಬಂದು ಬಿದ್ದಿದೆ. ಸೈನಿಕರನ್ನು ಕೇಳಿದೆ. ಸೈನಿಕರು ಕೊಪ್ಪರಿಗೆ ಅವನನ್ನು ತೋರಿಸಿದರು. ಕೊಪ್ಪರಿಗೆ ಅವನ ಹತ್ರ ಹೋದೆ. ಕೊಪ್ಪರಿಗೆ ಅವನು ನಿಮ್ಮನ್ನು ತೋರಿಸಿದ್ದಾರೆ. ಈಗ ಆ ಅಕ್ಕಿಯ ಕಾಳನ್ನು ತೆಗೆದುಕೊಡುವಿರಾ? ನಾನೇನು ಮಾಡಲಿ? ನಾನಿಲ್ಲಿ ಕೆಲಸಕ್ಕಿದ್ದವ. ನನ್ನನ್ನು ಹೋಲುವ ಅರಸನಿದ್ದಾನೆ. ಅವನ ಮನೆಗೆ ನಾನು ಕರೆದುಕೊಂಡು ಹೋಗುತ್ತೇನೆ. ರಾಜರು ಆಸ್ಥಾನಕ್ಕೆ ಬರುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ರಾಜಾದಿರಾಜ ರಾಜ ಮಹತಾಂಡ, ರಾಜಾದಿರಾಜ ರಾಜ ಮಹತಾಂಡ. ಮಹಾಪ್ರಭುಗಳಿಗೆ ವಂದಿಸಿದ್ದೇವೆ. ಏನು ಇವತ್ತು ಸಭೆ ಕರೆಯಲು ಕಾರಣವೇನು? ಈ ಸಭೆ ಕರೆಯಲು ಕಾರಣ ಒಂದು ಗುಬ್ಬಿ ಮರಿ. ನನ್ನ ಅರಮನೆಯಲ್ಲಿ ಒಂದು ಗುಬ್ಬಿ ಮರಿಗೆ ಕೂಡ ನ್ಯಾಯಗಟ್ಟನ್ನು ಬಳಸುವಂತಿದೆ. ಒಳಗೆ ಬಿಡು. ಮಹಾಪ್ರಭುಗಳಿಗೆ ವಂದನೆಗಳು. ನಾನೊಂದು ಬಡ ಗುಬ್ಬಿ ಮರಿ. ನಾನು ಹಾರುತ್ತಾ ಹೋದಾಗ ಒಂದು ಬಡಗಿಯ ಮನೆಯನ್ನು ನೋಡಿದೆ. ಆ ಬಡಗಿಯ ಮನೆಯ ಅಂಗಳದಲ್ಲಿ ನನಗೆ ಅರೆಯುವ ಕಲ್ಲಿನ ಕುಟ್ಟಿಯ ಸೆರೆಯಲ್ಲೊಂದು ಅಕ್ಕಿಯ ಕಾಳು ಕಾಣಿಸಿತು. ಅದನ್ನು ತಿನ್ನಲು ಹೋದೆ, ಆದರೆ ಅದು ನನಗೆ ಎಟಕಲಿಲ್ಲ. ಸಹಾಯಕ್ಕೆಂದು ಕೂಗಿದೆ. ಆಗ ಬಡಗಿ ಬಂದು ಸಹಾಯ ಮಾಡಿದ. ಹುಲಿಯನ್ನಿಟ್ಟು ಸುತ್ತಿಗೆಯಲ್ಲಿ ಬಡಿದ. ಅಕ್ಕಿಯ ಕಾಳು ನಿಮ್ಮ ಕೊಪ್ಪರಿಗೆಗೆ ಬಂದು ಬಿದ್ದಿದೆ. ಆಗ ಸೈನಿಕರು ಸಿಕ್ಕಿದರು. ಸೈನಿಕರು ಕೊಪ್ಪರಿಗೆ ಅವನನ್ನು ತೋರಿಸಿದರು. ಕೊಪ್ಪರಿಗೆ ಅವನು ಮಂತ್ರಿಯನ್ನು ತೋರಿಸಿದರು. ಮಂತ್ರಿ ನಿಮ್ಮನ್ನು ತೋರಿಸಿದ್ದಾರೆ. ಈಗ ಆ ಅಕ್ಕಿಯ ಕಾಳನ್ನು ಕೊಡುವಿರಾ? ನ್ಯಾಯಾಧೀಶರೇ, ಈ ಗುಬ್ಬಿ ಮರಿ ಹೇಳುವುದೆಲ್ಲ ಸತ್ಯವೇ? ಈಗಲೇ ಹೋಗಿ ನಮ್ಮ ಊರಿನಲ್ಲಿ ಬರಗಾಲ ಬಂದಿದೆಯೋ, ಆದರೆ ಯಾವುದಾದರೂ ಸಮಸ್ಯೆ ಬಂದಿದೆಯೋ 1 ವಾರದೊಳಗೆ ನನಗೆ ತಿಳಿಸಬೇಕು. ಅಪ್ಪನ ಮಕ್ಕಳಿಗೆ
ಪ್ರಶ್ನೆಗಳನ್ನು ಕೇಳುತ್ತೇವೆ. ನೀವು ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಬೇಕು. ಮೊದಲನೆಯ ಪ್ರಶ್ನೆ, ನಿಮ್ಮ ಊರಿನಲ್ಲಿ ಯಾರಿಗಾದರೂ ಹಸಿವಿದೆಯೇ? ಇಲ್ಲ. ನಿಮ್ಮ ಊರಿನಲ್ಲಿ ಯಾರಿಗಾದರೂ ನೀರಿನ ಸಮಸ್ಯೆ ಇದೆಯೇ? ಇಲ್ಲ. ನಿಮ್ಮ ಊರಿನಲ್ಲಿ ಯಾರಿಗಾದರೂ ರಾಜರ ಆಡಳಿತದ ಸಮಸ್ಯೆ ಇದೆಯೇ? ಇಲ್ಲ. ಇಲ್ಲ. ನಿಮ್ಮ ಊರಿನಲ್ಲಿ ಯಾರಿಗಾದರೂ ಯಾವುದಾದರೂ ಸಮಸ್ಯೆ ಇದೆಯೇ? ಇಲ್ಲ. ನಾವಿನ್ನು ಹೊರಡುತ್ತೇವೆ. ಹೇಳಿದ್ದಕ್ಕೆ ವಂದನೆಗಳು. ಮಹಾಪ್ರಭುಗಳಿಗೆ ವಂದಿಸಿದ್ದೇವೆ. ಮಹಾಪ್ರಭುಗಳೇ, ನಾವು ಊರಿಗೆ ಹೋಗಿ ಬಂದಿದ್ದೇವೆ. ಬರುವಾಗ 1000 ಪುಟದ ವರದಿಯನ್ನು ಬರೆದುಕೊಂಡು ಬಂದಿದ್ದೇವೆ. ಒಟ್ಟಾಗಿ ಹೇಳಬೇಕಾದರೆ ಊರಿನಲ್ಲಿ ಯಾರಿಗೂ ಯಾವ ಸಮಸ್ಯೆಯೂ ಇಲ್ಲ. ಹಾಗಾದರೆ ಈ ಗುಬ್ಬಿ ಮರಿ ಹೇಳುವುದೆಲ್ಲ ಸುಳ್ಳೆ? ಇಲ್ಲ, ನಾನು ಹೇಳುತ್ತಿರುವುದು ಸತ್ಯ. ಪಾಠಕಾರರೇ, ಈಗಲೇ ಹೋಗಿ ಈ ಗುಬ್ಬಿ ಮರಿಯ ತಲೆಯನ್ನು ಕಡಿಯಿರಿ. ಧನ್ಯವಾದಗಳು. There is a boy named Chacha. Chacha had a problem. He watched way too much TV. It had utterly become an addiction. Way too much TV. You need to get some exercise. This is not a choice, young man. Mom, give me a break. Did you not understand? Turn off that TV now. I am not going to say again. Both. Turn off the TV now. Okay, stop yelling to me or Rudy, dear, it's so happy. Chacha took his video game and wore his slippers and went out. Hi Annie, how are you? Fine. Chacha is playing with video games. Oh. When Chacha's dad returned from work, found that Chacha sitting on tree and playing video game. Chacha's mom noticed from window a group of kids playing and having fun. She noticed Chacha standing outside and watching them play. Chacha stood there and watching
nice to meet you, Chacha. Would you like to join us? Yes, but I don't know how to play these games. I have never played them. No big deal. Join with us. We will teach you how to play. Okay. Wow, this is so much fun. I have never thought it would be like this. I am so happy. Thanks, guys. Oh, you are welcome. We are so happy to play. Bye, Chacha. Since that day, Chacha's addiction of watching TV had disappeared and he has become a good boy. Good habits make man Thank you. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟೆಯಾಗೆ ಕುಳ್ಳಿಗ ಪರಶಿವ ಜಟೆಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರ
ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಚೆಳೆಯಲ್ಲಿ ಸುಂದರ ಕೋಮಲ ಸೊಬಗಿನ ಸುಂದರ ಕೋಮಲ ಸೊಬಗಿನ ಹುಡುಗಿಗೆ ಚಂದದಿ ಪ್ರಾಣವನಿ ಹುಡುಗಿಗೆ ಚಂದದಿ ಪ್ರಾಣವನಿ 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 ದೇವನ ದಯದಲ್ಲಿ ದೊರಕಿದ ಪರಸಾದ ದೇವನ ದಯದಲ್ಲಿ ದೊರಕಿದ ಪರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿ
ಮೆಮ್ಮಿ. ಇವತ್ತೇನಿದೆ? ಇವತ್ತು ನಮ್ಮ ಮ್ಯೂಸಿಕ್ ಕಾಂಪಿಟೇಷನ್ ಇದೆ. ನಿಮ್ಮ ಮುಖ ನಮಗೆ ತುಂಬಾ ಲಕ್ಕಿ. ಹಲೋ ಮ್ಯೂಸಿಷಿಯನ್ಸ್ ಕೊಟ್ಟಣ್ಣಮ್ಮ. നോക്കി നിന്നതും പെണ്ണിനുള്ളിൽ തന്നെ തിന്നത്തും ರಾಕಿ ತಳ್ಳು ಮಾರಾಯ. ಓಹ್, ನನ್ನ ಕೈಗಳು ಉರಿಯುತ್ತಿದೆ. ಈ ಎತ್ತಿನ ಗಾಡಿಯನ್ನು ನೀನೇ ತಳ್ಳು. ನನ್ನ ಕೈಲಿ ಆಗೋಲ್ಲ. ಚಾಲು ಆಗು ನನ್ನ ಡಾರ್ಲಿಂಗ್. ನಿನ್ನ ಡಾರ್ಲಿಂಗ್ ಯಾವಾಗ್ಲೂ ಚಾಲೂನೆ. ಅರೆ ಏನಪ್ಪ ಒಂದ್ ನಿಮಿಷ ರಾಕಿ, ನಿನ್ ಸ್ನಿಕರ್ಸ್ ತಿನ್ನು. ಯಾಕೆ? ಯಾಕೆಂದ್ರೆ ನಿಂಗ್ ಹಸಿವಾದಾಗ ನೀನು ಹೀರೋಯಿನ್ ಆಗ್ಬಿಡ್ತೀಯ. ಈಗ ಸರಿನಾ? ಸರಿ. ಡ್ಯಾನ್ಸ್ ಬರ್ಪುಣ ದೇ ಅಲ್ಲ ನಿನ್ನ ಮಾಬಲೆ ನಾಗವಲ್ಲಿ ಅದ ಭದ್ರಗಟ್ಟು ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ? ಸುಂದರನ ಸನ್ಯಾಸಿ ಮಾಡಬಹುದೇ? ಪಡೆದಂತ ತಾಯಿ ಇಂಥ ಸುಂದರನ ಮರತ್ಯಾಗೆ ಇರುವಳಮ್ಮ, ಮರತ್ಯಾಗೆ ಇರುವಳಮ್ಮ. माल पिएंगे हम तो माल पिएंगे, मंगरी कर भाटी में माल पी. ಯಾರು ಬಂದ್ಬಿಟ್ಟಿಲ್ಲ ಕೇಳುವಲ್ಲ ಯಾರು ನಿಕ್ಲೆ ಎಂಟೇ ಬಡ್ದು ಕೊಡೊಂದಿಲ್ಲ ನಮ್ಮ ಸುರು ಟ್ರೆಡ್ ಉನ್ಕನ. Baby calm down, calm down. Yo this your body puts in my heart for lockdown, for lockdown. ಸತ್ಯ ಚಕ್ರಂ ಪೋಲೆ ಮನಸ್ಸು ಸುಂದರ ವೇಳೆ ಸುರಾಂಗಿನ ಮಾಲಕನವಾ ಪಾರವಾನಂ ಕುಣಿತು ವೈಕದು ಮೇಘಂ ಬೆಳಗ್ಗೆ ಪೊಗದ ಸೋಗಂ ನೀವಾ ಕರಕೋ ಕರಕೋ ಎವಡಿಯ ಕರಕೋ ಇರುಂದೆ ಇರಟಲ ಮಿನಿ ಮೇಲೆ ಕರಕೋ. పెతాసద పెట్టరు ఊరుద పిలికులు నలిపున పొర్లుతు యానా పాసేద కన్నడు ఊరుద పొన్నులు తెలిపున మర్లుతు యానా. పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా. दिल धड़काए और सीटी बजाए, दिल धड़काए सीटी बजाए, बीच सड़क पे नखरा दिखाए सारे हो करके इशारे हो लड़की हो लड़की ओ लड़की आंख मारे ओ लड़की आंख मारे ओ लड़की आंख मारे. ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು.
ಹೋಗ್ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡಿ ಎಲ್ಲ ಹಚ್ಚಿದ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.